ಹರೇ ಕೃಷ್ಣ ಹರೇ ಕೃಷ್ಣ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಹರೇ ಕೃಷ್ಣ 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 ಹರೇ ರಾಮ ಹರೇ ಕೃಷ್ಣ ಮಧ್ಯ హరే కృష్ణ ప్రభు. హరే కృష్ణ హరే కృష్ణ ప్రభు, మమ్మల్ని గ్రూప్ కి వేసేటండి ప్రభు. మీరు గ్రూప్ లో ఉండారా లేదా? గ్రూప్ లో లేదు ప్రభు, మాకే మీరు సపరేట్ గా అవునా? ఉండరు. ఓ ఇన్ని దినాలు మీరు గ్రూప్ లో ఉండారు అనుకోని లేదు ప్రభు. గ్రూప్ లో వేసేస్తానా? ఏం ప్రభు, గోకుల్ది ఏయన్ ప్రభు. గోకులు ఉన్నారు ఆల్రెడీ గ్రూప్ లో ఉన్నారు గోకులు. సార్ మరి నాది లేదు వేసేటండి ప్రభు. మీరు వేస్తాను ಮಂಜುಳಾ ಸರಿ ಮಾತಾಜಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೆನ್ನೆ ಎಲ್ಲ ಅರ್ಥ ಆಯ್ತಾ? ನೆನ್ನೆ ಹೇಳಿದಲ್ಲ ಕ್ಲಾಸ್ ಅಲ್ಲಿ? ಆಯ್ತು ಪ್ರಭು. ಅದು ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ, ಮತ್ತೆ ಅದು ರಿಪೀಟ್ ಮಾಡಕ್ ಆಗಲ್ಲ. ಕನ್ನಡದಲ್ಲೇ ಹೇಳ್ದ ನಾನು ನಿಮ್ಗೆ ಮೊದಲು. ಅದೇ ಕನ್ನಡದಲ್ಲೇ ಆದ್ರೆ ಅದು ಅರ್ಥ ಆಗುತ್ತೆ. ತಮಿಳ್ ಅರ್ಥ ಆಗುತ್ತಲ್ಲ ನಿಮ್ಗೆ? ಅರ್ಥ ಆಗುತ್ತೆ, ನಾವು ಮಾತಾಡ್ತಾ ಇದ್ವಿ ಮೊದ್ಲು. ಹೌದಾ? ಕೃಷ್ಣಗೆ ಹೇಳ್ತಾನೆ ಇದ್ದೀನಿ. ಸ್ಟ್ಯಾಂಡಿಂಗ್ ಎಷ್ಟು ರೌಂಡ್ ಮಾಡ್ತಾ ಇದೀರಾ ಮಾತಾಜಿ ಈಗ? ಅದೇ 4 ರೌಂಡ್ ಮಾಡ್ತಾ ಇದ್ದೀನಿ ಪ್ರಭು. 4-5 ಆಗುತ್ತೆ, ಟೈಮ್ ಸಿಕ್ದಾಗ ಮಾಡ್ತಾ ಇದ್ದೀನಿ. ಓಕೆ ಬೆಳಿಗ್ಗೆನೆ ಮಾಡ್ತೀರಾ ಇಲ್ಲ ಸಾಯಂಕಾಲ ಮಾಡ್ತೀರಾ? ಬೆಳಗ್ಗೆ ಅಂದ್ರೆ ಸ್ನಾನ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡ್ಬಿಟ್ಟು ಬಂದ ಮೇಲೆ ಮಾಡ್ತೀನಿ. ಮತ್ತೆ ನಿಮ್ ಕ್ಲಾಸ್ ಅಲ್ಲಿ ಇರುವಾಗ 1 ಅವರ್ ನಂಗೆ ಸಿಗುತ್ತಲ್ವಾ, ಇದು ಕೇಳ್ದಂಗ ಆಗುತ್ತೆ, ಚಾಂಟಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ಆ ಟೈಮಲ್ಲಿ ಮಾಡ್ತೀನಿ. ಕ್ಲಾಸ್ ಟೈಮಲ್ಲಿ ಮಾಡಬಾರ್ದು ಮಾತಾಜಿ. ಹೌದಾ? ಮಾಡಬಾರ್ದು. ಕ್ಲಾಸ್ ಅಲ್ಲಿ ಕೇಳೋದು ಮಾತ್ರ, ಚಾಂಟಿಂಗ್ ಮಾಡಬಾರ್ದು. ಚಾಂಟಿಂಗ್ ಬಂದು ಸೆಪರೇಟ್ ಸರ್ವಿಸ್ ಅದು. ಹೌದಾ? 1 ಅವರ್ ಇರುತ್ತಲ್ವಾ ಟೈಮಿಂಗ್ಸ್ ಅಂತ ಅದು ಮಾಡ್ತೀನಿ. ಟೈಮ್ ಇರುತ್ತೆ, ಅದು ಕೇಳೋದಕ್ಕೆ ಮಾತ್ರ ಟೈಮ್ ಅದು. ಹೌದಾ? ಶ್ರವಣಂ ಅಂತ ಹೇಳ್ತಾರೆ. ಶ್ರವಣಂ ಅಂದ್ರೆ ಕೇಳೋ ಟೈಮಲ್ಲಿ ಚಾಂಟಿಂಗ್ ಮಾಡಬಹುದು. ಚಾಂಟಿಂಗ್ ಮಾಡುವಾಗ ಕೇಳಬಾರ್ದು. ಚಾಂಟಿಂಗ್ ಮಾಡುವಾಗ ನೀವು ನಿಮ್ಮ ಬಾಯಿಂದ ಉಚ್ಚಾರಣೆ ಮಾಡ್ತೀರಲ್ವಾ ನಾಮ, ಆ ನಾಮ ಮಾತ್ರ ನೀವು ಕೇಳಬೇಕು. ನೀವು ಒಳ್ಳೆ ಟೈಮ್ ಅಲ್ಲ, ನೀವು ತುಂಬಾ ಸಂತೋಷ ನೀವು ಹೇಳಿದಕ್ಕೆ. ಬೇರೆಯವರಾದ್ರೆ ಹೇಳಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಇಲ್ಲ ಪ್ರಭು, ಏನಿದೆಯೋ ಅದೇ ಹೇಳ್ಬೇಕು. ನಾವ್ ಎಷ್ಟು ಮಾಡ್ತೀವೋ ಅಷ್ಟೇ ಹೇಳ್ಬೇಕು. ಹೆಚ್ಚಾಗಿ ಹೇಳೋದು ಮಾಡ್ದೆ ಅದೆಲ್ಲ ಸತ್ಯ ಅನ್ನೋದಿರುತ್ತಲ್ಲ ಮನೆ ಮನಸ್ಸಲ್ಲಿ. ಕರೆಕ್ಟ್ ನೋಡಿ. ಈಗ ಹೇಳಿದಕ್ಕೆ ನಾನು ಕರೆಕ್ಟ್ ಮಾಡಕ್ ಆಯ್ತು, ಇಲ್ಲಾಂದ್ರೆ ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರಲ್ವಾ. ನಿಜ. ಅದೇ ಅದಕ್ಕೆ ನೀವೇನ್ ಮಾಡ್ತೀರಾ, ಇದು ಈ ಆನ್ಲೈನ್ ಕ್ಲಾಸ್ ಇದೆಲ್ಲ ಏನಕ್ಕಂದ್ರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಕೇಳೋದಿಕ್ಕೆ, ಭಗವಂತನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಭಕ್ತರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಕ್ತಿ ಯಾವ ತರ ಮಾಡೋದಿಕ್ಕೆ, ಅದನ್ನೆಲ್ಲ ಇದರಲ್ಲಿ ಹೇಳ್ತಾರೆ. ಇದು ಈ ಕ್ಲಾಸಲ್ಲಿ ಅದಕ್ಕೋಸ್ಕರನೇ ಈ ಸತ್ಸಂಗ ಅಂತ ಇಟ್ಟಿರೋದು. ಸತ್ಸಂಗದಲ್ಲಿ ಚಾಂಟಿಂಗ್ ಇಲ್ಲ. ಸತ್ಸಂಗದಲ್ಲಿ ಎಲ್ರು ಬೇಕಾದ್ರೆ ಲಾಸ್ಟ್ ಅಲ್ಲಿ ಒಂದ್ 5 ನಿಮಿಷ ಬಿಟ್ರೆ ಎಲ್ರು ಸೇರಿ ಚಾಂಟಿಂಗ್ ಮಾಡ್ಬೋದು. ಬಟ್ ಚಾಂಟಿಂಗ್ ಮಾಡ್ತಾ ಮಾಡ್ತಾ ಕೇಳಬಾರ್ದು. ತುಂಬಾ ಜನ ಭಕ್ತರು ದೇವಸ್ಥಾನದಲ್ಲಿ ಅಷ್ಟೇ, ನಮ್ಮ ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ, ಯಾರಾದ್ರೂ ಭಕ್ತರು ಉಪನ್ಯಾಸ ಮಾಡ್ತಾ ಇದ್ರೆ ಚಾಂಟಿಂಗ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಸರ್ವಿಸ್ ಮಾಡುವಾಗ ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಅದೆಲ್ಲ ಮಾಡ್ಲೇಬಾರ್ದು. ಚಾಂಟಿಂಗ್ ಬಂದು ಅದೊಂದು ಸೆಪರೇಟ್ ಸರ್ವಿಸ್. ಅದು ತುಂಬಾ ವಿಶೇಷವಾದ ಒಂದು ನಾಮಸೇವೆ ಅದು. ಸೊ ಅದು ಮಾಡುವಾಗ ಯಾವುದೇ ಒಂದು ಕೆಲಸ ಮಾಡಬಾರ್ದು. ಬೇಕಾದ್ರೆ ಹರಿನಾಮ ಮಹಾಮಂತ್ರ ಕಾರ್ಡ್ ಇದೆಯಲ್ಲ, ಹರೇ ಕೃಷ್ಣ ಮಂತ್ರ ಕಾರ್ಡ್ ನೋಡ್ಕೊಂಡು ನಾವು ಚಾಂಟಿಂಗ್ ಮಾಡ್ಬೋದು. ನಾವು ಮಾಡುವಾಗ ಕೇಳಬೇಕು, ಕಿವಿಯಲ್ಲಿ ಕೇಳಬೇಕು. ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು? ನೀವೇ ಇದ್ ಮಾಡ್ಕೊಟ್ರಾ? ಪ್ರಭು, ನಾ 1 ಗಂಟೆ ನಿಮ್ ಕ್ಲಾಸ್ ಕೇಳ್ತಾ ಇರ್ತೀವಲ್ವಾ, ನೆನ್ನೆ ಎಲ್ಲ 1.5 ಅವರ್ ಸಿಕ್ತು ನನಗೆ ಟೈಮು. ಆ ಟೈಮಲ್ಲಿ ಚಾಂಟಿಂಗ್ ನಾ ಕೇಳ್ತಾ ಇದ್ದೆ, ಮತ್ತೆ ಚಾಂಟಿಂಗು ಮಾಡ್ತಾ ಇದ್ದೆ. ಯಾರು ಹೇಳಿದ್ದು ಇಲ್ಲ, ಗೊತ್ತಿಲ್ಲ. ಆದ್ರೆ ನಮ್ಮ ಮನ್ಸಿಗೆ ಬಂದಂಗ ನಾವು ಮಾಡಿದೀವಿ ಅಷ್ಟೇ. ಇಲ್ಲಿ ಈಗ ನೀವು ಹೇಳೋದು ತುಂಬಾ ಒಳ್ಳೆ ಮಾತು. ನೀವು ಓಪನ್ ಆಗಿ ಹೇಳ್ಬಿಟ್ರೆ, ಇಲ್ಲಿ ಎಲ್ಲಾದ್ರೂ ಕೆಲವು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರನೇ ನಡ್ಕೊಂಡ್ ಬರ್ಬೇಕು. ಆ ತರ ಮಾಡ್ದೇನೆ ನಮ್ಮ ಭಕ್ತಿ ಬಂದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಇರುತ್ತೆ. ಈಗ ಒಂದ್ ಮನೆ ಕಟ್ತೀರಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಐಡಿಯಾ ಇರುತ್ತೆ. ಇಲ್ಲಿ ರೂಮ್ ಬರ್ಬೇಕು, ಅಲ್ಲಿ ಬೆಡ್ರೂಮ್ ಬರ್ಬೇಕು, ಇಲ್ಲಿ ಚಿಲ್ಡ್ರನ್ಸ್ ರೂಮ್ ಬರ್ಬೇಕು, ಇಲ್ಲಿ ಹಾಲ್ ಬರ್ಬೇಕು,
ಅಲ್ಲಿ ಬಾತ್ರೂಮ್ ಬರಬೇಕು, ಇದೆಲ್ಲ ನಮ್ಮ ಮನ್ಸಿಗೆ ಏನೋ ಅಂತ ಇದು ಮಾಡ್ದಂಗೆ ನಾವು ಕಟ್ಕೊಂತೀರಿ. ಆದರೆ ಒಂದು ಹೌದು ಒಳ್ಳೆ ಕ್ವಾಲಿಫೈಡು, ಒಳ್ಳೆ ಇದು ಚಮತ್ಕಾರ ಇರೋ ಒಂದು ಇಂಜಿನಿಯರ್ ಕರೆದು ಏನು ಮಾಡ್ತಾನೆ, ಒಂದು 2 ಇಂಚು 3 ಇಂಚುಗಳ ಸ್ಪೇಸ್ ಅವನು ವೇಸ್ಟ್ ಮಾಡಲ್ಲ. ಕರೆಕ್ಟಾಗಿ ವಾಸ್ತು ಪ್ರಕಾರ ಕಟ್ಕೊಂಡು ಈ ಥರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ, ಇದೇ ಥರ ಮಾಡಿ ಅಂತ ಅವನು ಒಂದು ಪ್ಲ್ಯಾನ್ ಹಾಕ್ಕೊಡ್ತಾನಲ್ವಾ. ಕರೆಕ್ಟ್. ಆ ಥರ ನಮ್ಮದು ಪ್ಲ್ಯಾನ್ ಆಗಿರುತ್ತೆ, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ತುಂಬ ಒಳ್ಳೆಯ ವಿಷಯ ನೀವು ಹೇಳಿದ್ದು ಇವತ್ತು, ನನಗೆ ತುಂಬ ಸಂತೋಷ ಆಯಿತು. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣನೇ ಚಾಂಟಿಂಗ್ ಮಾಡ್ತೀವಿ. ಆಮೇಲೆ ರಾತ್ರಿ ಎಲ್ಲ ಶುದ್ಧವಾಗಿ ಇರ್ಬೇಕು ಅಂತ ಒಂದು ಉದ್ದೇಶ ಇರುತ್ತೆ. ಆಮೇಲೆ ಮಲ್ಕೊಳಕ್ ಮೊದ್ಲು ಒಂದು 2 hours ಬಿಫೋರ್ ಅವಾಗ 1-2 ರೌಂಡ್ ಮಾಡ್ತೀವಿ. ಮಾಡಿ ಒಳ್ಳೇದು. ನೀವೇನ್ ಮಾಡ್ತೀರಾ, ಬೆಳಗ್ಗೆ ಅಡಿಗೆ ಎಲ್ಲ ಆದ್ಮೇಲೆ ಇದು ಪೂಜೆ ಮಾಡಿದ್ಮೇಲೆ ಸ್ನಾನ ಮಾಡಿದ್ಮೇಲೆ ಒಂದು 2 ರೌಂಡ್ ಮಾಡಿ. ಮತ್ತೆ ನಿಮ್ಮ ಅಡಿಗೆ ನಿಮ್ಮ ಕೆಲಸ ಎಲ್ಲ ಆದ್ಮೇಲೆ ಎಷ್ಟು ರೌಂಡ್ ಆಗುತ್ತೋ ಅಷ್ಟು ರೌಂಡ್ ಮಾಡ್ಕೊಳ್ಳಿ. ಮತ್ತೆ ಸಾಯಂಕಾಲ ಎಷ್ಟು ರೌಂಡ್ ಆಗುತ್ತೋ ಅಷ್ಟು ರೌಂಡ್ ಮಾಡ್ಕೊಳ್ಳಿ. ನಂಗೆ ಡೌಟ್, ಸ್ನಾನ ಮಾಡದೆ ಚಾಂಟಿಂಗ್ ಮಾಡಕ್ ಬರಲ್ಲ. ಕೈ ಕಾಲು ಮುಖ ವಾಶ್ ಮಾಡ್ಕೊಂಡ್ ಬಂದ್ ಮಾಡ್ಬೋದಾ, ತಪ್ಪಾ ಸರಿನೋ ನಂಗೂ ಗೊತ್ತಿಲ್ಲ. ಮಾಡ್ಬೋದು. ಆದ್ರೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸ್ನಾನ ಮಾಡಿದ್ಮೇಲೆ ನಾವು 2 ಶುದ್ಧಿ ಇದೆ, ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಅಂತ 2 ಶುದ್ಧಿ ಇದೆ. ಸೊ ಬಹಿರಂಗ ಶುದ್ಧಿ ಬಂದು ನಾವು ಸ್ನಾನ ಮಾಡ್ಕೊಳ್ಳೋದು, ಒಗ್ದಿರೋ ಬಟ್ಟೆ ನಾವು ಹಾಕೊಳ್ಳೋದು, ಕ್ಲೀನ್ ಆಗಿರೋದು, ಇದನ್ನ ಬಹಿರಂಗ ಶುದ್ಧಿ ಅಂತ ಹೇಳ್ತೀರಿ. ಮತ್ತೆ ಅಂತರಂಗ ಶುದ್ಧಿ ಏನು ಅಂತ ಹೇಳಿದ್ರೆ, ಹೃದಯನ ಶುದ್ಧ ಮಾಡ್ಕೊಳ್ಳೋದು. ಅದು ಯಾವ ಸೋಪಿಂದನೋ ಯಾವುದೋ ಒಂದು ಡಿಟರ್ಜೆಂಟ್ ಇಂದನೋ ಅದನ್ನ ಶುದ್ಧ ಮಾಡ್ಕೊಳಕ್ಕಾಗಲ್ಲ. ಭಗವಂತನ ನಾಮ ಹೇಳ್ಕೊಂಡು, ಭಗವಂತನ ಇದು ಮಹತ್ಯ ಕೇಳ್ಕೊಂಡು ಅದನ್ನ ಶುದ್ಧ ಮಾಡ್ಕೋಬೇಕು. ಇದು 2 ಶುದ್ಧಿ ಇದೆ. ಸೊ ನಾವು ಬಹಿರಂಗವಾಗಿ ಶುದ್ಧಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿರೋ ತಮೋ ಗುಣದ ಒಂದು ವಸ್ತುಗಳೆಲ್ಲ ಹೊರಟೋಗ್ಬಿಡುತ್ತೆ. ಅದು ಅವಾಗ ಏನಾಗುತ್ತೆ, ಫ್ರೆಶ್ ಆಗ್ಬಿಡ್ತೀವಿ ನಾವು. ಸೊ ಫ್ರೆಶ್ ಆಗಿರುವಾಗ ನಾಮ ಉಚ್ಚಾರಣೆ ಮಾಡಿದ್ರೆ, ಆ ನಾಮದಲ್ಲಿ ನಾವು ಉಚ್ಚಾರಣೆ ಮಾಡೋ ನಾಮದಲ್ಲಿ ಸ್ವಲ್ಪ ನಮಗೆ ಎಫೆಕ್ಟ್ ಚೆನ್ನಾಗಿರುತ್ತೆ, ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ, ಪ್ರಭಾವ ಚೆನ್ನಾಗಿರುತ್ತೆ. ಇದೇ ಡಿಫ್ರೆನ್ಸ್. ಅದೇ ಸ್ನಾನ ಮಾಡದೆ ಮಣಿ ಮುಟ್ಟಕ್ಕೂ ಆಗೋದಿಲ್ಲ. ಆ ಮುಟ್ಟಕ್ಕೂ ಅಷ್ಟು ಇದು ಬರಲ್ಲ ಪ್ರಭು, ಬೇಡ ಅನ್ಸುತ್ತೆ. ಹೌದೌದು. ಅದು ಯಾವಾಗ ನೀವು ಆತರ ಮಾಡ್ಬೇಕಂದ್ರೆ, ಒಂದ್ ವೇಳೆ ನಿಮ್ಗೆ ಹುಷಾರಿಲ್ಲ, ಸ್ನಾನ ಮಾಡಕ್ಕೆ ಚಳಿ ಇರುತ್ತೆ, ಕೋಲ್ಡ್ ಆಗಿರುತ್ತೆ, ಅಂತ ಸಮಯದಲ್ಲಿ ಬೇಕಾದ್ರೆ ನಾವು ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಚಾಂಟಿಂಗ್ ಮಾಡ್ಬೋದು. ಇಲ್ಲ ಪ್ರಭು, ಅದು ಊಟ ಇಲ್ಲ ಅಂದ್ರೇನು ಪರವಾಗಿಲ್ಲ, ನಮ್ಗೆ ಡೈಲಿ ಬೆಳಗ್ಗೆ ಮಾರ್ನಿಂಗ್ ಈವ್ನಿಂಗ್ ಸ್ನಾನ ಬೇಕೇ ಬೇಕಾಗುತ್ತೆ. ನಾವು ಆತರ ಇರ್ಲಿಕ್ಕೂ ಆಗುದಿಲ್ಲ. ಆದ್ರೆ ಅದು ಸಾಯಂಕಾಲ ಮಂಡೇ 2 times ಇದೆ. ಮಾಮೂಲಿ ಡೇ ಮಾರ್ನಿಂಗ್ 1 time ಮಾಡ್ಕೊಂಡು ಚಾಂಟಿಂಗ್ ಮಾಡ್ತೀವಿ. ఓకే రైట్ సరే ఓకే. హరే కృష్ణ. ఎక్కడ అరుణామాదేవి వీళ్ళు గోకుల్ ప్రభు రాలేదు ఇంకా? ప్రభు అంగడిలో ఇంకా ఆవిడ ఇంకా వస్తుంది ప్రభు, అంగడి ఇంకా జనాలు ఉండరు ప్రభు. అవునా? చెక్ చేస్తా ఉంటే బీపీ అదే అంగడిలో 2-3 ఉండరు ప్రభు. సరే రావచ్చు. నేను అంగడిలోనే ఉండి శివుడు వస్తుంది ప్రభు. సరే రైట్, ఓకే రైట్. హేమ మాతాజీ, హరే కృష్ణ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ಸ್. ನೋಡಿ, ಗ್ರೂಪಲ್ಲಿ ಇದು ಒಂದು PDF ಕಳಿಸಿದ್ದಾರೆ ನೋಡಿ, ನಮ್ಮ ಭಕ್ತರೊಬ್ರು. ನಿಮ್ಗೆ ಶ್ಲೋಕಾಸ್ ಇದೆ ಅಂದ್ರೆ ಅದ್ರಲ್ಲಿ ಓದ್ಕೋಬಹುದು ನೀವು, ಚೈತನ್ಯ ಚರಿತಾಮೃತದ್ದು. ಸರಿ ಪ್ರಭು. PDF ಬಂದಿರುತ್ತೆ ನೋಡಿ, ಗ್ರೂಪಲ್ಲಿ ಬಂದಿದೆ. ಆಮೇಲೆ ನಿಧಾನಕ್ಕೆ ಓದ್ಕೊಳ್ಳಿ. ಸರಿ ಪ್ರಭು. ಓಕೆ ರೈಟ್. ಸೊ ಇದು ಮಂಜುಳಾ ಮದದಿ, ಇದು ಸ್ವಲ್ಪ ಅಡ್ವಾನ್ಸ್ಡ್ ಸ್ಟಡೀಸ್. ಇದು ಚೈತನ್ಯ ಚರಿತಾಮೃತ ಅಂತ. ಭಗವದ್ಗೀತಾ ಭಾಗವತಮು ನೋಡಿ, ಚೈತನ್ಯ ಚರಿತಾಮೃತ. ಇಲ್ಲ ಪ್ರಭು, ಈ ಸಲ ಹೋದಾಗ ನನ್ನ ಇಸ್ಕಾನ್ ಹೋದಾಗ ನನ್ನ ಶೇಷದೀಪದಲ್ಲಿ ಭಗವದ್ಗೀತೆ ಇದೆ, ಮತ್ತೆ ಇದು ಇದೆ, ಅದು ಭಕ್ತಿ ರಸಾಮೃತ ಎತ್ಕೊಂತೀನಿ. ಮತ್ತೆ ಹೇಳಿದ್ದು ಚೈತನ್ಯ ಭಾಗವತ ಇಲ್ಲ ಪ್ರಭು. ಭಾಗವತಂ ಸೆಟ್ ತಗೊಳಂಗಿದೆ ನನಗೆ ಹೇಳಿ, ಫುಲ್ ಸೆಟ್ ಇಸ್ಕೊಡ್ತೀನಿ, ರೇಟ್ ಕಡಿಮೆ ರೇಟಲ್ಲಿ ಇಸ್ಕೊಡ್ತೀನಿ ನಾನು ನಿಮ್ಗೆ. ಹೌದಾ? ಭಾಗವತಂ ಕನ್ನಡದಲ್ಲ? ಕನ್ನಡದಲ್ಲಿ ಭಾಗವತಮು ನನ್ನ ಹತ್ರ ಒಂದು ಸೆಟ್ ಇದೆ, ಬೇಕಾದ್ರೆ ತಗೊಳ್ಳಿ. ನಿಮ್ಗೆ ರೇಟ್ ಅದು ತುಂಬಾ ಓಲ್ಡ್ ಪ್ರೈಸ್ ಅಲ್ಲಿ ಇದೆ, ಬೇಕಾದ್ರೆ ನಿಮ್ಗೆ ಕಡಿಮೆ ರೇಟಲ್ಲಿ ಹಾಕೊಡ್ತೀನಿ ನಿಮ್ಗೆ. ಹೌದಾ? ಎಷ್ಟಾಗುತ್ತೆ ಅದು? ಈಗ 8,500 9,000 ಆಗುತ್ತೆ ನಿಮ್ಗೆ. 6,500 ಕೊಡ್ತೀನಿ ನಿಮ್ಗೆ. ಅಷ್ಟು ನಮ್ದು, ಯಾಕಂದ್ರೆ ಭಾಗವತ ಬಂದ್ಬಿಟ್ಟು ನಮ್ದು ಇದು ಇದೆ ಪ್ರಭು, ಅದೇ ನಮ್ಮ ಮಧ್ವಾಚಾರ್ಯದ್ದು ಭಾಗವತ ಇದೆ ನಮ್ಮ ಮನೆಯಲ್ಲಿ. ಅದು ಇವ್ದು ಬಂದು ಪ್ರಭುಪಾದರು ಅನುವಾದ ಮಾಡಿರೋದು. ನಾವು ಫಾಲೋ ಮಾಡೋದು ಒಂದು ಪ್ರಭುಪಾದರು ಅನುವಾದ ಮಾಡಿರೋದು. 12 ಸ್ಕಂದಗಳಿದೆ ಇದರಲ್ಲಿ.
ಅದ್ರಲ್ಲ ಹಾ ಇದ್ರಲ್ಲಿ ಸರಿ 12 ಸ್ಕಂದಗಳಿದೆ. ಇದು ಬುಧವಾರ ನಾನು ಕ್ಲಾಸ್ ತಗೊಂತಾ ಇರ್ತೀನಿ ಯಾವಾಗ್ಲೂ. ಹಾ ಹೌದಾ ಪ್ರತಿ ಬುಧವಾರ ನಿಮ್ಗೆ ಅದನ್ನು ನಿಮ್ಗೆ ಇನ್ಮೇಲೆ ಆನ್ಲೈನ್ ಕಳಿಸ್ತೀನಿ. ಸರಿ ಆಯ್ತು ಓಕೆ ಅದ್ ಸರಿ. ನೋಡ್ತೀನಿ ಪ್ರಭು ಟ್ರೈ ಮಾಡಿ ನೋಡ್ಬಿಟ್ಟು ನಿಧಾನ, ಏನು ಅರ್ಜೆಂಟ್ ಹಾ ಏನಿಲ್ಲ. ನೀವು ನಿಧಾನಕ್ಕೆ ಟ್ರೈ ಮಾಡಿ. ಓಕೆ, ಅದು ನೀವು ಹಾ ಇದು ಸರಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೋದು, ಸ್ವಲ್ಪನೇ ಕೂಡ ಕೊಡ್ಬೋದು. ತಿಂಗಳಿಷ್ಟು ಹೌದಾ ಇಷ್ಟು ಅಂತ ಕೂಡ ಕೊಡ್ಬೋದು ಬೇಕಾದ್ರೆ. ಯಾಕಂದ್ರೆ ಅದೇ ಈ ಭಾಗವತಂ ದೊಡ್ಡದೇ ಇದೆ ನಮ್ದು ಹಾ, ಅದೇ ಇದ್ರದ್ದು ಶಿವಾಚಾರ್ಯರದು ಅದು ಒಂದೇ ಬುಕ್ ಮತ್ತೆ ಇರೋದು, ಅದು ಒಂದೇ ಬುಕ್ಕಾ? ಇಸ್ಕಾನ್ದಲ್ಲಿ ಭಾಗವತ ಅಂತ ಅದು ಬರಲ್ವಾ ಇದು ಇಷ್ಟು ಇದು ಬೇಡ ಹಾ, ಅದು ಈಗ 5,500 ಅಂದ್ರೆ ಎಷ್ಟು ಬುಕ್ಸ್ ಇದೆ ಅದು ಏನು ಅಂತ ನಂಗೂ ಗೊತ್ತಾಗ್ಬೇಕಲ್ವಾ 12 ಸ್ಕಂದ ಇದೆ, 12 18 ಬುಕ್. ಸ್ಕಂದ ಒಂದು book ಬರಲ್ವಾ 12 ಸ್ಕಂದ 18 ಬುಕ್ ಹಂಗ್ ಬರೋದಿಲ್ಲ ಮಾತಾಜಿ. ಹಂಗ್ ಬಂದ್ರೆ ಒಂದು ದೊಡ್ಡ ಇದು ಬೇಕಾಗುತ್ತೆ, ದೊಡ್ಡ ಕಬೋರ್ಡ್ ಅಷ್ಟು ಬರುತ್ತೆ. ಅದರ ಬರೆಯಕ್ ಆಗಲ್ವಲ್ಲ, ಹೌದು ಅದಕ್ಕೆ ಈಗ ಅದನ್ನ ಭಾಗವತ ಇದೆ ಸುಮಾರು ದಪ್ಪ ಇದೆ ಒಂದು 2 ಇಂಚು 2.5 ಇಂಚು ಅಷ್ಟು ದೊಡ್ಡ ಬುಕ್ಸ್ ಬರುತ್ತೆ ಅಷ್ಟು ಆ ಸೈಜಲ್ಲಿ ಬರಲ್ಲ ಅಂತ ಅಲ್ಲ, ನಾನು ಈ ಸೈಜ್ ಬರುತ್ತೆ ಒಂದೊಂದು ಬುಕ್ನು, ಈ ಹಾ ಸೈಜ್ ಬರುತ್ತೆ. ಈ ಸೈಜ್ ಅಲ್ಲಿ 18 ಬುಕ್ ಬರುತ್ತೆ. 18 ಬುಕ್ ಬರುತ್ತಾ ಅಯ್ಯೋ, ಹಾ, ಓದೋದ್ ಕಷ್ಟ ಮತ್ತೆ ಈಗ ಕೃಷ್ಣ ಅನ್ನೋದಿದೆ ಇಸ್ಕಾನ್ ಕಡೆ ಅವ್ರದ್ದೆ ಬುಕ್ ಇದೆ ಅದು ಕೃಷ್ಣ ಅಂತ ಬರುತ್ತೆ ಅದು ನೋಡ್ರಿ ಅದು ಅದು ಬಂದು ಒಂದಿದೆ ಅದೇನಂದ್ರೆ 10ನೇ ಸ್ಕಂದದಲ್ಲಿ ಹ್ಮ್. 4 ಇದು ಭಾಗಗಳಿದೆ. ಆ 4 ಭಾಗಗಳನ್ನ ಒಂದು ಬುಕ್ ಆಗಿ ಬರೆದಿರೋದು ಪ್ರಭುಪಾದರು. ಓದೋದಕ್ಕೆ ಈಸಿ ಆಗಿರುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅದು 10ನೇ ಸ್ಕಂದ ಅದು. ಹಾ ಹಾ ಓಕೆ, ನಾನು ನಿಮ್ಗೆ ಇದು ಕ್ಲಾಸ್ ಆದ್ಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತ. ಆಯ್ತು ಪ್ರಭು ಇನ್ನು ಆಯ್ತು. ಫುಲ್ ಡೀಟೇಲ್ ಆಗಿ ಮಾಡ್ತೀನಿ. ಸೊ ಹರೇ ಹರೇ ಕೃಷ್ಣ, ವೆಲ್ಕಮ್ ಆಲ್ ದ ಡಿವೋಟೀಸ್ ಫಾರ್ ದಿಸ್ ಚೈತನ್ಯ ಚರಿತಾಮೃತ ಪ್ರವಾಹ. ಎಲ್ಲ ಭಕ್ತರನ್ನು ಈ ಒಂದು ಚೈತನ್ಯ ಚರಿತಾಮೃತ ಸತ್ಸಂಗ ಪ್ರವಾಹಕ್ಕೆ ಸ್ವಾಗತ ಮಾಡ್ತಾ ಇದ್ದೀರಿ. ಸೊ ಇದು ಆ್ಯಕ್ಚುಲ್ ಆಗಿ ತೆಲುಗು ಬರುತ್ತಾ ಮಾತಾಡಿ ನಿಮಗೆ ತೆಲುಗು ಬರಲ್ವಲ್ಲ? ಪ್ರಭು ತೆಲುಗು ತಮಿಳು ಕನ್ನಡ ಎಲ್ಲ ಮಾತಾಡ್ತೀನಿ ಆದ್ರೆ ಅದು ಈಗ ಬೆಂಗಳೂರು ಬಂದ್ಮೇಲೆ ಒಂದ್ ಸ್ವಲ್ಪ ಅದೆಲ್ಲ ಮಾತು ಕಮ್ಮಿ ಎಲ್ಲ ಅರ್ಥ ಆಗುತ್ತೆ ತೆಲುಗು ಬರುತ್ತೆ ತಮಿಳು ಅರ್ಥ ಆಗುತ್ತೆ ಮಾತಾಡೋದು ಇದೆ ಒಂದ್ ಸ್ವಲ್ಪ ಕನ್ನಡದಲ್ಲೇ ಮಾತಾಡೋಣ. ಓಕೆ, ಯಾವ್ದಾದ್ರು ಪರವಾಗಿಲ್ಲ ಕನ್ನಡದಲ್ಲಿ ಓಕೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ನಾವು ಈಗ ಮೊದಲನೇ ಅಧ್ಯಾಯದಲ್ಲಿ ಅಂತ್ಯಲೀಲಾ, ಮಧ್ಯಲೀಲಾ ಮತ್ತೆ ಆದಿಲೀಲಾ, ಮಧ್ಯಲೀಲಾ, ಅಂತ್ಯಲೀಲಾ. ಸೊ ನಾವೀಗ ಆದಿಲೀಲದಲ್ಲಿ ಇದ್ದೀರಿ. ಸೊ ಆದಿಲೀಲಾದಲ್ಲಿ ಸುಮಾರು ಒಂದು 4-5 ಸತ್ಸಂಗಗಳು ನಡೆದಿದೆ. ಅದರಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಈ ಗ್ರಂಥದ ರಚಯಿತರು ಮೊದಲನೇದಾಗಿ ಗುರುಗಳ ಬಗ್ಗೆ ಹೇಳಿದ್ದಾರೆ. ಅದೆಲ್ಲ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲನೇದಾಗಿ ಗುರುಗಳಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಮಂಗಲಾಚರಣ ಅಂತ ಹೇಳ್ತಾರೆ. ಮಂಗಲಾಚರಣ ಅಂದರೆ ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡ್ತಾರೆ. 6 ಕ್ಯಾರೆಕ್ಟರ್ಸ್ಗೆ ಅವರು ಅದನ್ನು ಪ್ರಣಾಮಗಳು ಮಾಡ್ತಾರೆ, ಅಂದರೆ ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಒಂದು ಗುರುಗಳಿಗೆ, ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಒಂದೇ ಗುರು ನೀಶ ಭಕ್ತಾನ್ ಈಶಾವತಾರಕನ್ ತತ್ ಪ್ರಕಾಶಂಶ್ಚ ತಚ್ಛಕ್ತಿ ಕೃಷ್ಣ ಚೈತನ್ಯ ಸಮಗ್ನಕಂ. ಸೊ 6 ವಿಧವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅವರು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ. ಫಸ್ಟ್ ಮೊದಲು ಎಲ್ಲ ಗುರುಗಳಿಗೆ ಇದು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅದಾದಮೇಲೆ ಭಗವಂತನ ಭಕ್ತರಿಗೆ ನಮಸ್ಕಾರ ಮಾಡ್ತಾರೆ. ಅದಾದಮೇಲೆ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಅದಾದಮೇಲೆ ಭಗವಂತನ ಅವತಾರಗಳಿಗೆ ನಮಸ್ಕಾರ ಮಾಡ್ತಾರೆ. ಅದಾದಮೇಲೆ ಭಗವಂತನ ಸೃಷ್ಟಿಗೆ ನಮಸ್ಕಾರ ಮಾಡ್ತಾರೆ. ಮತ್ತು ಭಗವಂತನ ಶಕ್ತಿಗಳಿಗೆ ನಮಸ್ಕಾರ ಮಾಡ್ತಾರೆ. ಸೊ ಈ ಮೊದಲನೇ ಅಧ್ಯಾಯ ಎಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಗುರುಗಳ ಬಗ್ಗೆನೂ ಹೇಳ್ತಾ ಇದ್ದಾರೆ, ಯಾರು ಹೆಂಗೆ ಅಂತ ಏನು ಅಂತ. ಅದು ಮೊದಲು ಗುರುಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳ್ತಾರೆ, ಚೈತನ್ಯ ಅವತಾರ ಮಾಡಿದ ಕಾರಣ ಏನು. ಅದಾದಮೇಲೆ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಒಂದೇ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದೋ ಸಹೋದಿತೋ ಗೌಡೋದಾಯ ಪುಷ್ಪವಂತೋ ಚಿತ್ರಸಂದೋ ತಮೋನುದಃ. ಈ ಮೊದಲನೇ 7 ಶ್ಲೋಕದಲ್ಲಿನ 7 ಶ್ಲೋಕಗಳನ್ನ 7 ಅಧ್ಯಾಯಗಳಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಸೊ ಇದು ನಾನು ತುಂಬ ಸಲ ರಿಪೀಟ್ ಮಾಡ್ತಾನೇ ಇದ್ದೀನಿ. ಈ ಫಸ್ಟ್ 7 ಶ್ಲೋಕನ ಒಂದೊಂದು ಶ್ಲೋಕನ ಒಂದೊಂದು ಅಧ್ಯಾಯವಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ಕೊಂಡು ವಿವರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಒಂದು ಪುಸ್ತಕ ಬಂದು ಆದಿಲೀಲದಲ್ಲಿ 7 ಚಾಪ್ಟರ್ ಇರುತ್ತೆ.
7 ಚಾಪ್ಟರ್ನ ಮೊದಲನೇ 7 ಶ್ಲೋಕದಲ್ಲಿರೋ ಮೊದಲನೇ ಅಧ್ಯಾಯದಲ್ಲಿರೋ 7 ಶ್ಲೋಕನ ಒಂದೊಂದು ಶ್ಲೋಕನೂ ತಗೊಂಡು ಅವರು ವಿವರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಮೊದಲನೇದು ಅಧ್ಯಾಯ ಬಂದು ಆಧ್ಯಾತ್ಮಿಕ ಗುರು ಬಗ್ಗೆ ನಾವು ನೋಡಿದ್ದೀರಿ. ಸೊ ಆಧ್ಯಾತ್ಮಿಕ ಗುರು ಬಗ್ಗೆ ನಾವು ನೋಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಎರಡನೇ ಅಧ್ಯಾಯ ಬಂದು ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳ್ತಾರೆ. ಭಗವಂತ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ಅವರು ದೈವೋತ್ತಮ ಪರಮ ಪುರುಷರ ಅನ್ನೋದನ್ನ ವಿವರಣೆ ಮಾಡೋದಕ್ಕೆ ಎರಡನೇ ಅಧ್ಯಾಯ ಬಂದು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮೂರನೇ ಅಧ್ಯಾಯ ಬಂದು ಚೈತನ್ಯ ಮಹಾಪ್ರಭುಗಳು ಅವತರಣೆ ಆವಿರ್ಭಾವ ಆಗಿರೋ ಬಹಿರಂಗದ ಕಾರಣ ಏನು ಅಂತ ಮೂರನೇ ಅಧ್ಯಾಯ ಹೇಳ್ತಾರೆ. ನಾಲ್ಕನೇ ಅಧ್ಯಾಯ ಏನಂದ್ರೆ ಚೈತನ್ಯ ಮಹಾಪ್ರಭು ಆವಿರ್ಭಾವ ಆಗಿರೋ ಅಂತರಂಗದ ಕಾರಣಗಳು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಐದನೇ ಅಧ್ಯಾಯ ಏನು ಅಂತ ಹೇಳಿದ್ರೆ ನಿತ್ಯಾನಂದ ಪ್ರಭು ಅವರ ಅವತಾರದ ಬಗ್ಗೆ ವಿಶೇಷ ಏನು, ಅವ್ರ ಸ್ಥಾನ ಏನು, ಅವ್ರು ಯಾವ ಥರ ಈ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡ್ತಾರೆ, ಅವರ 5 ಹಲವಾರು ರೂಪಗಳು ಏನೇನು ಅದನ್ನ ವಿವರಣೆ ಮಾಡ್ತಾರೆ. 6ನೇದು ಬಂದು ಅದ್ವೈತಾಚಾರ್ಯದ ಬಗ್ಗೆ ಹೇಳ್ತಾರೆ. 7ನೇದು ಬಂದು ಪಂಚತತ್ವದ ಬಗ್ಗೆ ಹೇಳ್ತಾರೆ. ಈಗ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹೇಳಿ. ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, 3, 4, 5, 6, 7 ಅಧ್ಯಾಯಗಳಲ್ಲಿ ಒಬ್ಬೊಬ್ಬರ ಬಗ್ಗೆನೂ ಅವರು ವಿವರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇದು ಯಾರ ಬಗ್ಗೆ ವಿವರಣೆ ಮಾಡ್ತಾರೆ? ಆಧ್ಯಾತ್ಮಿಕ ಗುರುಗಳ ಬಗ್ಗೆ. ಬರ್ಕೊಳ್ಳಿ ಬೇಕಾದ್ರೆ. ಮೊದಲನೇದು ಆಧ್ಯಾತ್ಮಿಕ ಗುರುಗಳ ಬಗ್ಗೆ. ಎರಡನೇದು ಚೈತನ್ಯ ಮಹಾಪ್ರಭು, ಅವರು ದೈವೋತ್ತಮ ಪರಮ ಪುರುಷರು, ಅವ್ರಿಗೂ ಕೃಷ್ಣರಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ಅಲ್ಲಿ ವಿವರಣೆ ಮಾಡ್ತಾರೆ. ಮೂರನೇದು ಬಂದು ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಿದ್ದ ಬಹಿರಂಗದ ಕಾರಣ ಏನು. 4ನೇದು ಅಂತರಂಗ ಕಾರಣ ಏನು. 5ನೇದು ನಿತ್ಯಾನಂದ ಪ್ರಭು ಯಾರು, ನಿತ್ಯಾನಂದ ಪ್ರಭು ಅವರ ಮುಖ್ಯವಾದ ಒಂದು ಸೇವೆಗಳು ಏನೇನು, ಅವರು ಯಾವ ಥರ ಈ ವಿವರಣೆ ಇದನ್ನ ಅವರು ವಿಸ್ತರಣೆ ಮಾಡ್ಕೊತಾರೆ ಅನ್ನೋದನ್ನ ಈ 7 ಅಧ್ಯಾಯದಲ್ಲಿ. ಮತ್ತೆ 6ನೇ ಅಧ್ಯಾಯ ಬಂದು ಅದ್ವೈತಾಚಾರ್ಯರ ಬಗ್ಗೆ ಹೇಳ್ತಾರೆ. 7ನೇ ಅಧ್ಯಾಯ ಬಂದು ಪಂಚತತ್ವ ಬಗ್ಗೆ, 5 ತತ್ವಗಳ ಬಗ್ಗೆ ಹೇಳ್ತಾರೆ. ಇದು ಆದಿಲೀಲಾ ಅಂತ ಹೇಳ್ತಾರೆ. ಸೊ ಆದಿಲೀಲದಲ್ಲಿ ನಾವು ಎಷ್ಟು ಶ್ಲೋಕಗಳು, ಹಾಗೆ ಗೋಕುಲ್ ಪ್ರಭು ఎన్ని శ్లోకాలు అయింది, మనం ఎన్ని శ్లోకాలు చదివినాము ఆదిలీలలో? కొద్ది వరకు అయింది కదా? 11 వరకు అయింది ప్రభు. 11 అయిపోయిందా? అయిపోయింది ప్రభు. ಸೊ ಇವಾಗಿತ್ತು ಚೈತನ್ಯ ಚರಿತಾಮೃತ 12ನೇ ಶ್ಲೋಕ ಓದ್ತಾ ಇದ್ದೀನಿ. ನೀವು ಇದರಲ್ಲಿ PDF ಅಲ್ಲಿ ಓಪನ್ ಮಾಡಿ, ನಮ್ಮ ಪ್ರಭು ಕಳಿಸಿದ್ದಾರೆ, ಗೋಕುಲ್ ಪ್ರಭು ಕಳಿಸಿದ್ದಾರೆ. ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 12ನೇ ಶ್ಲೋಕದಲ್ಲಿ ನಾನು ಓದ್ತಾ ಇದ್ದೀನಿ. ಈಗ ಮೊದಲನೇ ಅಧ್ಯಾಯ 12ನೇ ಶ್ಲೋಕ. ಮೊದಲನೇ ಅಧ್ಯಾಯ ಈಗ ಹೇಳಿರೋದ್ರಲ್ಲಿ ನಿಮ್ಗೆ 7 ಅಧ್ಯಾಯದಲ್ಲಿ ಯಾವ್ದಾವ್ದ್ರ ಬಗ್ಗೆ ಹೇಳಿದ್ದೀನಿ, ಯಾವ್ದಾದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಅದರಲ್ಲಿ? ಯಾರಿಗಾದ್ರೂ ಡೌಟ್ ಇದ್ರೆ ಇನ್ನೊಂದ್ಸರಿ ಇದೆ. ರಾಗಿಣಿ ಮಾತಾಜಿ అర్థమైందా ನಮಗೆ? హరే కృష్ణ ప్రభు. ఆధ్యాత్మిక గురించి చెప్తే మహాప్రభు చైతన్య మహాప్రభు అర్థమైంది కదా? ఓకే, అర్థమైంది ತಾನೆ? ಹೇಮಾ ಮಾತಾಜಿ ನಿಮ್ಗೆ ಅರ್ಥ ಆಯ್ತಾ? ప్రభు అర్థ ಆಯ್ತು. ಓಕೆ, ಯಶೋಧ ಮಾತಾಜಿ ನಿಮ್ಗೆ? ಯಶೋಧ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಮಂಜುಳಾ ಮಾತಾಜಿ ನಿಮ್ಗೆ ಅರ್ಥ ಆಯ್ತಲ್ಲ 7 ಅಧ್ಯಾಯದಲ್ಲಿ ಯಾರ್ಯಾರ ಬಗ್ಗೆ ಹೇಳ್ತಾ ಇದೀರ ಅಂತ? ಅದೇ ಪ್ರಭು, 1, 2, 3, 3ನೇದು ಚೈತನ್ಯ ಪ್ರಭು, 4ನೇದು ನಿತ್ಯಾನಂದ ಪ್ರಭು, 5ನೇದು ಅದೆಲ್ಲ ಇನ್ ಸ್ವಲ್ಪ ಹೇಳಿದೆ. ನಾನು ಸ್ವಲ್ಪ ಬರ್ಕೊಂತೀನಿ ನಾನು. ಓಕೆ, ಮೊದಲನೇದು ಎಲ್ಲರೂ ಬರ್ಕೊಳ್ಳಿ ಬೇಕಾದ್ರೆ. ಮೊದಲನೇ ಅಧ್ಯಾಯ ಎಲ್ಲ ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಇದನ್ನ ಬರೆದವರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ ಆಧ್ಯಾತ್ಮಿಕ ಗುರುಗಳ ಬಗ್ಗೆ. ಆಧ್ಯಾತ್ಮಿಕ ಗುರುಗಳು, ಸರಿ. ಅದು ಅವರ ಹೆಸರು ಬರ್ಕೊಳ್ಳಿ, ಸಾಕು, ಸಿಂಪಲ್ ಆಗಿ ಬರ್ಕೊಳ್ಳಿ. ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಜಲ್ದಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಎರಡನೇ ಅಧ್ಯಾಯ ಬಂದು ಚೈತನ್ಯ ಮಹಾಪ್ರಭು ಇದು ದೈವೋತ್ತಮ ಪರಮ ಪುರುಷ. ಅದಕ್ಕೆ ಭಾಗವತಮ್ನು ಬೇರೆ ಬೇರೆ ಪುರಾಣದಲ್ಲಿ ಅವರು ಕೋಟ್ಸ್ ಕೊಡ್ತಾರೆ. ಸೊ ಭಗವಂತನೇ ಅವರು, ಚೈತನ್ಯ ಮಹಾಪ್ರಭು ಭಗವಂತನೇ ಅನ್ನೋದನ್ನ ಅವರು ನಿರೂಪಣೆ ಮಾಡಿ ತೋರಿಸ್ತಾರೆ. ಎರಡನೇ ಅವ್ರದ್ದು ಏನ್ ಹೆಸರು ಹೇಳಿದ್ರಲ್ಲ? ಚೈತನ್ಯ ಮಹಾಪ್ರಭು, ಕೃಷ್ಣನ ಅವತಾರ ಚೈತನ್ಯ ಮಹಾಪ್ರಭು. ಎರಡನೇದು, ಮೂರನೇದಲ್ವಾ ಅದು? ಎರಡನೇದು ಈಗ ಹೇಳ್ತಾ ಇರೋದು ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ದೈವೋತ್ತಮ ಪರಮ ಪುರುಷ ಅನ್ನೋದನ್ನ ನಿರೂಪಣೆ ಮಾಡಿ ತೋರಿಸ್ತಾರೆ. ಸರಿ. ಮೂರನೇದು
ಚೈತನ್ಯ ನಿತ್ಯಾನಂದ. ಮಹಾಪ್ರಭು ಅವತಾರ ಮಾಡಿರೋ ಕಾರಣ ಏನು? ಬಹಿರಂಗ ಕಾರಣ, ಬಹಿರಂಗವಾದ ಕಾರಣ. ಹಾ ಆಯ್ತಾ? 4ನೇದು ಬಂದು ಆಯ್ತು. ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಿದ್ದ ಅಂತರಂಗದ ಕಾರಣ. ಅಂತರಂಗದ ಕಾರಣ. ಅಂತರಂಗ ಕಾರಣ. ಅಂತರಂಗದ ಕಾರಣ. 5ನೇದು ನಿತ್ಯಾನಂದ ಪ್ರಭು ಅವರ ಮಹತ್ಯ. 5ನೇದು ನಿತ್ಯಾನಂದ. ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್ ಅವರು, ಅವರ ಹಾ ಹಾ ಇದು ಕೀರ್ತನೆ, ಅವರ ಕೀರ್ತಿ, ನಿತ್ಯಾನಂದ ಪ್ರಭು ಅವರ ಕೀರ್ತಿ. ನಿತ್ಯಾನಂದ ಕೀರ್ತಿ. ನಿತ್ಯಾನಂದ ಕೀರ್ತಿ, ನಿತ್ಯಾನಂದ ಪ್ರಭುವುದು ಕೀರ್ತಿ. ಅವ್ರನ್ನ ಹೇಗೆ ಹೊಗಳೋದು ಹೇಗೆ ಅಂತ, ಅವ್ರನ್ನ ಅಪ್ರಿಸಿಯೇಟ್ ಮಾಡೋದು ಹೇಗೆ ಅಂತ, ಅವ್ರನ್ನ ಹೇಗೆ ಮೆಚ್ಕೊಳ್ಳೋದು ಅಂತ. 6ನೇದು ಬಂದು ಅದ್ವೈತಾಚಾರ್ಯ ಅವರ ಕೀರ್ತಿ. ಅದ್ವೈತಾಚಾರ್ಯ ಅವರ ಕೀರ್ತಿ. 5ನೇದು ಪಂಚತತ್ವದ ಕೀರ್ತಿಗಳು, ಪಂಚತತ್ವದ ಗುಣಗಳು. ಚೈತನ್ಯ ಮಹಾಪ್ರಭು ಆರನೇದಲ್ವಾ? 6ನೇದು ಬಂದು ಅದ್ವೈತ. 7ನೇದು ಬಂದು ಚೈತನ್ಯ ಮಹಾಪ್ರಭು ಇವರ 5 ರೂಪದಲ್ಲಿ ಹೇಗೆ ಬರ್ತಾರೆ ಅಂತ. 5 ರೂಪ ಅಂದ್ರೆ ಪಂಚತತ್ವ. ನಾವು ಇದು ಈಗ ಚಾಂಟಿಂಗ್ ಮಾಡಕ್ ಮುಂದೆ ಹೇಳ್ತಿರಲ್ಲ, ಜೈ ಶ್ರೀ ಪಂಚತತ್ವ ಮಂತ್ರ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಈ 5 ಜನ ಇದಾರಲ್ಲ, ಈ 5 ಪರ್ಸನಾಲಿಟೀಸ್ ರೂಪದಲ್ಲಿ ಹೇಗೆ ಬರ್ತಾರೆ ಚೈತನ್ಯ ಮಹಾಪ್ರಭು ಅನ್ನೋದನ್ನ ವಿವರಣೆ ಕೊಡ್ತಾರೆ. ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಸರಿ ಪ್ರಭು. ಓಕೆ, ರೈಟ್. ಸೊ ಈಗ ನಾವು ಏನ್ ಮಾಡಿದ್ದೀರ ಅಂದ್ರೆ, 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4 ಅಧ್ಯಾಯ ಕಂಪ್ಲೀಟ್ ಆಗೋಯ್ತು. ಶ್ಲೋಕಾಸ್ ಓದ್ದಿರನೇ ಈ 4 ಅಧ್ಯಾಯ ನಾನು ನಿಮ್ಗೆ ಏನಕ್ಕೆ ವಿವರಣೆ ಕೊಟ್ಟಿದ್ದು ಅಂತ ಹೇಳಿದ್ರೆ, ಆ ಶ್ಲೋಕ ಓದುವಾಗ ನಮ್ಗೆ ಅರ್ಥ ಆಗಲ್ಲ ಅದನ್ನ. ಅದಕ್ಕೆ ಮುಂದೆನೇ ಅದ್ರ ಬಗ್ಗೆ ನಿಮಗೆ ಬೇಸಿಕ್ ಥಿಂಗ್ಸ್ ಏನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ. ಸೊ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಗೌಡಿಯ ದೇಶಕ್ಕೆ ಬಂದರು, ಬಾಂಗ್ಲಾದೇಶಕ್ಕೆ, ಐ ಮೀನ್ ವೆಸ್ಟ್ ಬೆಂಗಾಲ್ಗೆ. ಸೂರ್ಯ ಚಂದ್ರ ಇಬ್ರು ಹೇಗೆ ಜೊತೆಗೆ ಆವಿರ್ಭಾವ ಆಗ್ತಾರೋ, ಹೇಗೆ ಇದು ಪ್ರಕಾಶ ಉದಯ ಆಗ್ತಾರೋ, ಅದೇ ಥರ ಅವರಿಬ್ಬರು ಜೊತೆಗೆ ಬಂದು ಗೌಡಿಯ ದೇಶ ಅಂದರೆ ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ ಎರಡು ಸೇರಿ ಗೌಡಿಯ ದೇಶ ಅಂತ ಹೇಳ್ತಾರೆ. ಆ ಒಂದು ದೇಶಕ್ಕೆ ಅವರು ಅವತಾರ ತಗೊಂಡು ಅಲ್ಲಿರೋ ಭೌತಿಕವಾದ ಪ್ರಜೆಗಳನ್ನ ಹೇಗಾದರೂ ಉದ್ಧಾರ ಮಾಡಬೇಕು, ಅವ್ರನ್ನ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಮಾಡಬೇಕು, ಅವ್ರಿಗೆ ಸಂತೋಷ ಕೊಡಬೇಕು, ಭಗವಂತನ ನಾಮನ ವರನ ಅವ್ರಿಗೆ ಕೊಡಬೇಕು ಅಂತೇಳಿ ಇವರಿಬ್ಬರು ಏನಾದರೂ ಅವತಾರ ತಗೊಂಡ್ರು. ಇದೆಲ್ಲ ಶ್ಲೋಕ ಫಾರ್ಮಲ್ಲಿದೆ, ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ಸೊ ಇದು 1ನೇ ಒಂದು ಅಧ್ಯಾಯ ಬಂದು ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಇವ್ರು ಏನು ಮಾಡ್ತಾರೆ ಅಂದರೆ, ಮಂಗಲಾಚರಣನ ಉಂಟು ಮಾಡ್ತಾ ಇದ್ದಾರೆ. ಮಂಗಲಾಚರಣ ಉಂಟು ಮಾಡೋದಂದರೆ ಆಸ್ಪಿಷಿಯಸ್ನೆಸ್, ಒಳ್ಳೆ ಒಂದು ಇದನ್ನು ಸೃಷ್ಟಿ, ಒಳ್ಳೆ ಒಂದು ಸಮಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ನಾವು ಶಂಕು ಬ್ಲೋ ಮಾಡಿದ್ರೆ ಏನಾಗುತ್ತೆ, ಅಮಂಗಲ ಎಲ್ಲ ಹೊರಟೋಗುತ್ತೆ, ಮಂಗಳ ಆಗುತ್ತೆ ಅಂತ ಹೇಳ್ತೀರಲ್ಲ. ಮತ್ತು ಶಂಕು ಇದು ಊದಿದ್ರೆ ಬ್ಲೋ ಮಾಡಿದ್ರೆ ಏನಾಗುತ್ತೆ, ಇನಾಸ್ಪಿಷಿಯಸ್ನೆಸ್ ಎಲ್ಲ ಹೊರಗಡೆ ಹೊರಟೋಗ್ಬಿಡುತ್ತೆ. ಯಾವುದೇ ಥರವಾದ ನಮಗೆ ಅಬ್ಸ್ಟಕಲ್ಸು, ತಡೆ ಇದೆಲ್ಲ ಯಾವುದು ಬರೋದಿಲ್ಲ ಅಂತ. ಅದಕ್ಕೇನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, 1ನೇ ಅಧ್ಯಾಯದಲ್ಲೇ ಅವರು ಎಲ್ಲ ಗುರುಗಳ ಹೆಸರು ಹೇಳಿ ಅವರಿಗೆ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇದ್ದಾರೆ. ಯಾರು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು. ಸೊ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗೆ ಸಾಕ್ಷಾತ್ ನಿತ್ಯಾನಂದ ಪ್ರಭು, ಅವ್ರು ಯಾರು ಅಂದರೆ ಬಲರಾಮನ ಅವತಾರ. ಸಾಕ್ಷಾತ್ ನಿತ್ಯಾನಂದ ಪ್ರಭುನೇ ಅವ್ರಿಗೆ ಬಂದು ಕನಸಲ್ಲಿ ಹೇಳಿ, ನೋಡಿ ಇಲ್ಲಿ ಪಿಕ್ಚರ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಅವರೇ ಬಂದು ಹೇಳಿ, ನವದೀಪ ಅಲ್ಲಿ ಅವರಿದ್ದರು, ನವದೀಪಲ್ಲಿ ನಿವಾಸ ಮಾಡ್ತಾಯಿದ್ರು. ಅವ್ರ ಹತ್ರ ಬಂದು ಹೇಳಿದ್ರು, ನಿನ್ನೆಲ್ಲ ಎಲ್ಲ ಒಂದು ಆಧ್ಯಾತ್ಮಿಕವಾದ ಒಂದು ಶಕ್ತಿನ ನೀನು ಪಡಿಬೇಕಾದ್ರೆ ನೀನು ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳಿ ವೃಂದಾವನಕ್ಕೆ ಕಳಿಸಿದ್ದು ಮೊದಲು ನಿತ್ಯಾನಂದ ಪ್ರಭು. ಯಾರನ್ನ? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಯಾರು? ಯಾರಿಗೂ ಗೊತ್ತಿಲ್ವಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ? ಚೈತನ್ಯ ಮಹಾಪ್ರಭು ಅವ್ರ ಸೆಕ್ರೆಟರಿ ಪ್ರಭು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಯಾರು?
ಚೈತನ್ಯ ಚರಿತಾಮೃತಂ ಬರ್ದವ್ರು. ನೋಡಿ ಇವರೇ ನಿತ್ಯಾನಂದ ಪ್ರಭು, ಇವರೇ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ನಿತ್ಯಾನಂದ ಪ್ರಭು ಬಂದು ಅವ್ರಿಗೆ ಹೇಳ್ತಾರೆ. ಕಾಣ್ತಾ ಇದೆಯಾ ನಿಮ್ಗೆಲ್ರಿಗೂ? ಕಾಣ್ತಾ ಇದೆಯಾ ಎಲ್ರಿಗೂ? ಪ್ರಭು ಕಣ್ಣಿಸ್ತಿದೆ. ನಿತ್ಯಾನಂದ ಪ್ರಭು ಬಂದು ಹೇಳ್ತಾ ಇದ್ದಾರೆ, ಕೃಷ್ಣ ಕವಿರಾಜ್ ನೀನ್ ಇಲ್ಲಿ ಇರಬಾರ್ದು, ನೀನ್ ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಸಾಕು ಇದ್ದಿದ್ದು, ನೀನ್ ಗೌಡಿ ದೇಶದಲ್ಲಿ ಸಾಕು, ಸೀದಾ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಹೇಳಿದ್ರೆ ಬೃಂದಾವನಕ್ಕೆ ಹೋದ್ರೆ ನೀನು ಎಲ್ಲ ವಸ್ತುಗಳು ನೀನು ಪಡಿಬೋದು ಅಂತ ಹೇಳಿ ಅವ್ರನ್ನ ಕಳಿಸಿದ್ದಾರೆ. ಆಗ ಅವ್ರೇನು ಮಾಡಿದ್ರು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ವೃಂದಾವನಕ್ಕೆ ಹೋಗಿ ರಘುನಾಥ ದಾಸ ಗೋಸ್ವಾಮಿ, ಇವರು ಜಮೀನ್ದಾರಿ ಮಗ, ಇವರು ಇದೆಲ್ಲ ನಿಮ್ಗೆ ಹಳೆಯದು ನಾನು ಹೇಳಿದ, ನಿಮಗೆ ಅರ್ಥ ನಿಮ್ಗೆ ಹಿಂದೆನೇ ಹೇಳಿದೆ. ಇವರೇನು ಮಾಡಿದ್ರು, ಚೈತನ್ಯ ಚರಿತಾಮೃತನ ಸ್ವರೂಪ್ ದಾಮೋದರ್ ಮಹಾರಾಜ್ ಅವ್ರ ಹತ್ರ ನೋಟ್ಸ್ ತಗೊಂಡು, ಸ್ವರೂಪ್ ದಾಮೋದರ್ ಯಾರಂದ್ರೆ ಕೃಷ್ಣನಿಗೆ ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ, ಅವ್ರ ಹತ್ರ ಚೈತನ್ಯ ಮಹಾಪ್ರಭು ಏನೇನು ಲೀಲೆಗಳು ಮಾಡಿದಾರೋ ಅದೆಲ್ಲ ಅವ್ರ ಹತ್ರ ಇದೆ. ಅದನ್ನ ಅವ್ರು ನೋಟ್ಸ್ ಆಗಿ ಡೈರಿಯಲ್ಲಿ ಬರ್ಕೊಂಡಿರ್ತಾರೆ. ಅದನ್ನ ತಗೊಂಡೋಗಿ ಇವರೇನು ಮಾಡ್ತಾರೆ, ರಘುನಾಥ ಗೋಸ್ವಾಮಿ ಅದನ್ನೆಲ್ಲ ಮೆಮರೈಸ್ ಮಾಡ್ತಾರೆ, ಶ್ಲೋಕಾಸ್ ಎಲ್ಲ ಮೆಮರೈಸ್ ಮಾಡಿ, ಆ ಲೀಲೆಗಳನ್ನೆಲ್ಲ ಮೆಮರೈಸ್ ಮಾಡಿ ಅರ್ಥ ಮಾಡಿಕೊಂಡು ಅಲ್ಲಿ ಇರೋರಿಗೆಲ್ರಿಗೂ ಈ ಚೈತನ್ಯ ಚರಿತಾಮೃತದ ಬಗ್ಗೆ ಹೇಳುವಾಗ ಆ ಬಾಬಾಜೀಸು ಅವರೆಲ್ಲರೆಲ್ಲ ಕೇಳ್ತಾರೆ ರಘುನಾಥ ಗೋಸ್ವಾಮಿ, ದಯವಿಟ್ಟು ನೀವು ನಮಗೆ ಚೈತನ್ಯ ಚರಿತಾಮೃತದ ಬಗ್ಗೆ ಹೇಳಿ ಅಂತ. ಅವರು ರಾಧಾಕುಂಡ್ ಹತ್ರ ಕೂತ್ಕೊಂಡು ಹೇಳ್ತಾ ಇರುವಾಗ ಇವರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ನಿತ್ಯಾನಂದ ಕಳಿಸಿರ್ತಾರಲ್ಲ, ಅವರು ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಕೇಳ್ತಾ 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 ಅವರೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆದ್ಮೇಲೆ ಅಲ್ಲಿರೋ ಬಾಬಾಜೀಸು ಏನು ಮಾಡ್ತಾರೆ, ಇವ್ರನ್ನ ಕೇಳ್ತಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ನೀವು ಈ ಪುಸ್ತಕನ ಬರಿಬೇಕು. ಇವ್ರು ಹೇಳ್ತಾರೆ ಅಷ್ಟೇ ರಘುನಾಥ್ ಗೋಸ್ವಾಮಿ, ಆದರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅದನ್ನ ಬರೀತಾರೆ. ಅಂದ್ರೆ ಏನಾಯ್ತು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗೆ ಆಧ್ಯಾತ್ಮಿಕ ಗುರು ಯಾರು ಅಂದ್ರೆ ರಘುನಾಥ್ ಗೋಸ್ವಾಮಿ. ಸೊ ರಘುನಾಥ್ ಗೋಸ್ವಾಮಿಗೆ ಯಾರು ಗುರು ಅಂದ್ರೆ ಸ್ವರೂಪ್ ದಾಮೋದರ್, ಅವ್ರನ್ನ ಅವರು ಇದು ಮಾಡ್ಕೊತಾರೆ, ಗುರುಗಳಾಗಿ ಸ್ವೀಕಾರ ಮಾಡ್ಕೊಂಡು ಹೊರತಾ ಇತ್ತು. ಅದು ಈ ತರ ಚೈತನ್ಯ ಚರಿತಾಮೃತ ಬರುತ್ತೆ. ಸೊ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಈ ಮೊದಲನೇ ಅಧ್ಯಾಯದಲ್ಲಿ ಒಬ್ಬೊಬ್ಬರನ್ನೇ ವಿವರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದೊಂದು ಗುರುಗಳನ್ನ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು 11 ಶ್ಲೋಕ ನೋಡಿದಿರಿ. ಸೊ 11 ಶ್ಲೋಕದಲ್ಲಿ ನಿತ್ಯಾನಂದ ಇದು ಕೃಷ್ಣ ಚೈತನ್ಯ ಮಹಾಪ್ರಭು ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಒಂದೇ ಕೃಷ್ಣನೇ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ 12ನೇ ಶ್ಲೋಕ ಈಗ ಓದ್ಬೇಕು. ಮಹಾವಿಷ್ಣುರ್ ಜಗತ್ಕರ್ತ ಮಾಯಯ ಯ ಸೃಜಾತಿ ಆದ ತಸ್ಯಾವತಾರ ಏವಯಂ ಅದ್ವೈತಾಚಾರ್ಯ ಈಶ್ವರ. 1ನೇ ಅಧ್ಯಾಯ ಪುಸ್ತಕ ಇರೋರು 1ನೇ ಅಧ್ಯಾಯ 2ನೇ ಶ್ಲೋಕ ನೋಡ್ಬೋದು. 1ನೇ ಅಧ್ಯಾಯ 2ನೇ ಶ್ಲೋಕ, 12ನೇ ಶ್ಲೋಕ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲಾರ್ಡ್ ಅದ್ವೈತಾಚಾರ್ಯ ಇನ್ ದಿ ಇನ್ಕಾರ್ನೇಷನ್ ಆಫ್ ಮಹಾವಿಷ್ಣು whose main function is to create the cosmic world through the actions of Maya. ಸೊ ಅದ್ವೈತಾಚಾರ್ಯ ಯಾರು ಅಂದ್ರೆ ಮಹಾವಿಷ್ಣು ಅವತಾರ. ಸೊ ಅವರ ಮುಖ್ಯವಾದ ಒಂದು ಸೇವೆ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು, ಮಾಯಾ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು ಥ್ರೂ ದಿ ಆಕ್ಷನ್ಸ್ ಆಫ್ ಮಾಯಾ, ಕಾಸ್ಮಿಕ್ ವರ್ಲ್ಡ್ ಥ್ರೂ ದಿ ಆಕ್ಷನ್ಸ್ ಆಫ್ ಮಾಯಾ. ಸೊ ಮಾಯಾದ ಇದು ಏನಿದೆ, ಟು ಕ್ರಿಯೇಟ್ ದ ಕಾಸ್ಮಿಕ್ ವರ್ಲ್ಡ್ ಥ್ರೂ ದಿ ಆಕ್ಷನ್ಸ್ ಆಫ್ ಮಾಯಾ. ಮಾಯಾದೇವಿ ಅವರ ಒಂದು ನಾಯಕತ್ವದಿಂದ ಈ ಒಂದು ಸೃಷ್ಟಿನ ಅವರು ಈ ಒಂದು ಪ್ರಪಂಚನ ಸೃಷ್ಟಿ ಮಾಡಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. 13ನೇದು ಅದ್ವೈತಂ ಹರಿನಾ ಅದ್ವೈತಾತ್ ಆಚಾರ್ಯಂ ಭಕ್ತಿ ಸಂಶನಾತ್ ಭಕ್ತಾವತಾರಂ ಈಸಂ ತಂ ಅದ್ವೈತಾಚಾರ್ಯಂ ಆಶ್ರಯೇ. Because he is non-different from Hari, the Supreme Lord, he is called Advaita, and because he propagates the cult of devotion, he is called Acharya. He is the Lord and incarnation of Lord's devotee, therefore I take shelter of him. So ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ನಾನು ಅದ್ವೈತಾಚಾರ್ಯ ಅವರ ಆಶ್ರಯ ಏನಕ್ಕೆ ತಗೊಂತೀನಿ ಅಂತಂದ್ರೆ, ಅವರು ಹರಿಗೆ ಅವರಿಗೆ ಏನು ವ್ಯತ್ಯಾಸ ಇಲ್ಲ, ಭೇದ ಇಲ್ಲ, ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಅದ್ವೈತ ಅಂತ ಕರೆಯೋದು. ಈಸ್ ಕಾಲ್ಡ್ ಅದ್ವೈತ. ಸೊ ಅದ್ವೈತ ಅಂತ ಕರೀತಾರೆ. ಅವರು ಇನ್ನೊಂದೇನಂದ್ರೆ, ಈ ಭಕ್ತಿ ಅನ್ನೋ ಒಂದು ಪ್ರಚಾರನ, ಭಕ್ತಿ ಅನ್ನೋ ಒಂದು ಇದನ್ನ ಸೇವೆನ ಎಲ್ಲರಿಗೂ ಪ್ರಚಾರ ಮಾಡ್ತಾರೆ, ಎಲ್ಲರಿಗೂ. ಮತ್ತೆ ಅದಕ್ಕೆ ಅವ್ರನ್ನ ಆಚಾರ್ಯ ಅಂತ ಕರೀತಾರೆ. ಆಚಾರ್ಯ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ ಆಚಾರ್ಯ ಅಂದ್ರೆ ಏನು ಅಂತ? ಆಚಾರ್ಯ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ಭಕ್ತಿಯನ್ನು ಪ್ರಚಾರ ಮಾಡೋದು ಅಂತ ಪ್ರಭು. ಹಾ, ಒಬ್ಬೊಬ್ರೆ ಹೇಳಿ. ಫಸ್ಟ್ ಮಂಜುಳ ಮಾತಾಡಿ ಹೇಳಿ. ಹಾ, ಅದೇ ಆಚಾರ್ಯ ಅಂದ್ರೆ ಈಗ ಬ್ರಹ್ಮಣ್ಯಾಚಾರ್ಯ, ಅನಂತಾಚಾರ್ಯ ಅಂತ ಬ್ರಾಹ್ಮಿನ್ಸ್ ಅಲ್ಲಿ ವಿಷ್ಣು ಭಕ್ತರಿಗೆ ವೈಷ್ಣವರಲ್ಲಿ ಇದು ಬರುತ್ತೆ ಅಂತ ನಮ್ಮ ನಂಬಿಕೆ.
ಓ ಕರೆಕ್ಟ್. ಓಕೆ, ರೈಟ್. ವಚನದಲ್ಲಿ ಬರುತ್ತೆ ಆಚಾರ್ಯಸ್ ಅಂತ. ನೀವು ಹೆಸರುಗಳು ಹೇಳಿದ್ರಿ ಕರೆಕ್ಟ್. ಅನಂತಾಚಾರ್ಯ ಅವರೆಲ್ಲ ಹೆಸರು ಕರೆಕ್ಟ್. ಬಟ್ ಯಾಕೆ ಅವ್ರನ್ನ ಆಚಾರ್ಯ ಅಂತ ಕರೀತಾರೆ? ಇವರೇ ಹಾ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಚಪ್ಪಣ್ಣ ಒಂದೇ ಒಂದು ನಿಮಿಷ. ಹೇಮ ಮಾತಾಡಿ, ನೀವೇನು ಹೇಳಕ್ ಬಂದ್ರಿ? ಪ್ರಭು ಅದೇ ಕೃಷ್ಣ ಭಕ್ತಿನ ಪ್ರಚಾರ ಮಾಡೋದು, ಕೃಷ್ಣನಿಗಾಗಿನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರೋದು ಪ್ರಭು. Okay, ಪ್ರಭುಪಾದ ಗುರು ಮಹಾರಾಜು, ಹಾ ಹಾ ಪ್ರಭುಪಾದರು ಗುರು ಮಹಾರಾಜು ಅವರೆಲ್ಲ ಆಚಾರ್ಯರು. ಹಾ ಪ್ರಭುಪಾದ. ಓಕೆ, ರೈಟ್. రాగిని మాతాజీ చెప్పండి. అదే ప్రభు గురువు ఏం చెప్పినారా మనకి, వాళ్ళు దాన్ని అనుసరించుకొని పోయేదే వాళ్ళ అదే వాళ్ళని ఆచార్యులు అంటారు ప్రభు. ಓಕೆ, ರೈಟ್. ಅರುಣ ಇಲ್ಲೋ ಯಶೋಧ ಮಾತಾಜಿ, ನೀವೇನ ಹೇಳಕ್ಕೆ ಬಯಸ್ತೀರಾ ಆಚಾರ್ಯ ಅಂದ್ರೆ ಏನು ಅಂತ? ಈಗ ಮಧ್ವ ಸಂಪ್ರದಾಯದಲ್ಲಿ ಯಾರಾದ್ರೂ ಬಂದ್ರೆ ಆಚಾರ್ಯರು ಬಂದ್ರಪ್ಪ ಜಾಗ ಬಿಡಪ್ಪ ಅಂತ ಹೇಳ್ತಾರೆ. ತಕ್ಷಣ ಉಡುಪಿನಲ್ಲೆಲ್ಲ ಅದೇ ತರ ಕರೆಯೋದು. ಪ್ರಭು ಗುರುಗಳನ್ನೇ ಆಚಾರ್ಯರು ಅಂತ ಕರಿಬಹುದು ಪ್ರಭು. ಹಾ, గురువులను ఆచార్య ಅಂತ కరియోదు. ఓకే. మీ గోకుల్ ప్రభు మీరేమన్నా ఇన్పుట్స్ మీదేమన్నా ఉందా? ఓకే, గోకుల్ ప్రభు అంగంలో ఉన్నారు. హేమ మాతాజీ, శాస్త్ర జ్ఞానం తెలిసిండే వాళ్ళని ఆచార్యరు. ఆచారము శాస్త్ర జ్ఞానం తెలిసిండే వాళ్ళని ఆచార్యరు. ఓకే ఓకే, రైట్. సో ఇంగ్లీష్ ప్రభుపాద ఏం చెప్తారంటే, ಏನ್ ಹೇಳ್ತಾರೆ ಅಂದ್ರೆ, ಪ್ರಭುಪಾದರು ಭಕ್ತಿವೇದ ಸ್ವಾಮಿ ಶ್ರೀಲ ಪ್ರಭುಪಾದರು ನಮ್ಮ ಸಂಸ್ಥಾಪಕಾಚಾರ್ಯ. ಅವ್ರ ಹೆಸರೇ ಸಂಸ್ಥಾಪಕಾಚಾರ್ಯ. ಸಂಸ್ಥೆನ ಕಂಡಿಡಿದವರು ಅಂತ, ಸಂಸ್ಥೆನ ಶುರು ಮಾಡ್ಕೊಂಡಿದ್ದಾರೆ. ಸೊ ಆಚಾರ್ಯ ಅಂದ್ರೆ ಒನ್ ಹೂ ಟೀಚರ್ಸ್ ಬೈ ಎಕ್ಸಾಂಪಲ್. ಅವರು ಬೇರೆಯವ್ರಿಗೆ ಉದಾಹರಣೆಯಾಗಿರ್ತಾರೆ. ಈಗ ಅವರು ಭಗವದ್ಗೀತಾ ಭಾಗವತಂ ನೀವೆಲ್ಲ ಓದ್ಬೇಕಪ್ಪ, 16 ರೌಂಡ್ ಜಪ ಮಾಡ್ಬೇಕಪ್ಪ ಡೈಲಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಅವರೇ ಒಂದು ಮಾಡಲ್ಲ. ಅವರು ಅದು ಅವರೇ ಜಪ ಮಾಡಲ್ಲ. ಅವರು ಆಚಾರ್ಯರು ಅಂದ್ರೆ ಗುರುಗಳಿಗೂ ಹೇಳೋ ಒಂದು ಇದು ಬರುತ್ತೆ ಪ್ರಭು. ಗುರುಗಳೇ ಅವರು. ಗುರುನೇ ದ್ರೋಣಾಚಾರ್ಯ, ಕೃಪಾಚಾರ್ಯ. ಹೌದೌದೌದು, ಗುರುಗಳೇ ಅವರು. ಅವರೇ ಆ ವಿದ್ಯೆನ ಕಲ್ತಿರ್ತಾರೆ. ವಿದ್ಯೆನ ಕಲ್ತ್ಕೊಂಡು ಮತ್ತಿತರರಿಗೆ ಆ ವಿದ್ಯೆನ ಹೇಳ್ಕೊಡ್ತಾರೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ವಿದ್ಯೆನ ಕಲ್ತಿರಲ್ಲ, ಆದ್ರೆ ಬೇರೆಯವ್ರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಅವ್ರನ್ನ ಆಚಾರ್ಯ ಅಂತ ಕರೀಕಾಗಲ್ಲ. ಅದಕ್ಕೆ ಆಚಾರ್ಯ ಅಂದ್ರೆ ಆಚರಣೆ ಮಾಡೋರು ಅಂತ ಅರ್ಥ. ಪ್ರಚಾರ ಆಚರಣೆ ಅವ್ರು ಮಾಡಿದ್ರೇನೆ ಅವ್ರು ಪ್ರಚಾರ ಮಾಡೋಕ್ಕಾಗೋದು. ಅವ್ರು ಆಚರಣೆ ಮಾಡಿದ್ರೇನೆ ಪ್ರಚಾರ ಮಾಡಿದ್ರೆ ಅವ್ರು ಆಚಾರ್ಯರಲ್ಲ ಅಂತ ಅರ್ಥ. ಇನ್ನೊಂದು ಆಚಾರ್ಯರಿಗೆ ಇನ್ನೊಂದು ಏನು ಒಂದು ಹಕ್ಕಿದೆ ಅಂತ ಹೇಳಿದ್ರೆ, ಅವರು ಹೊಸ ಹೊಸ ರೂಲ್ಸ್ನ ತಗೊಂಬರ್ಬೋದು, ನಿಯಮಗಳನ್ನ ತಗೊಂಬರ್ಬೋದು. ಈಗ ಉದಾಹರಣೆಗೆ ನೋಡಿ, ಪ್ರಭುಪಾದರು ಇದ್ದಾರೆ. ಪ್ರಭುಪಾದರು ಏನು ಮಾಡಿದ್ರು ಅಂದರೆ, ಒಂದು ದಿನಕ್ಕೆ 64 ರೌಂಡ್ ಜಪ ಮಾಡ್ಬೇಕು. ಆ್ಯಕ್ಚುಲಾಗಿ ನಮ್ಮ ಸಂಸ್ಥೆನಲ್ಲಿ, ನಮ್ಮ ಗೌಡಿಯ ಸಂಸ್ಥೆನಲ್ಲಿ ಎಷ್ಟು ರೌಂಡು? 64 ರೌಂಡು. 64 ರೌಂಡ್ ಜಪ ಮಾಡಬೇಕಂದ್ರೆ 8 ಗಂಟೆ ಕಾಲ ಆಗುತ್ತೆ. ಅದನ್ನು ಕಲಿಯುಗದಲ್ಲಿ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದ್ರು. ಇವರು ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ, 8 ಗಂಟೆ ಕಾಲ ಒಂದು ವೆಸ್ಟರ್ನರು, ಒಂದು ಇಂಗ್ಲೀಷು ಮನುಷ್ಯ ವ್ಯಕ್ತಿ ಇವ್ರ ಕೈಯಲ್ಲಿ ಜಪ ಮಾಡ್ತಾರೆ. ನಿಜವಾಗಿ ಅವ್ರಿಗೆ ಭಗವಂತ ಮೇಲೆ ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ, ಭಗವಂತ ಇದ್ದಾನೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಅಂಥವ್ರ ಹತ್ರ ಹೋಗಿ 64 ರೌಂಡ್ ಜಪ ಮಾಡು ಅಂದರೆ ಆಗಲ್ಲ ಅಂತ ಅವ್ರು ಹೇಳ್ಬಿಟ್ರು ಓಪನ್ ಆಗಿ. ನಮ್ಮ ಕೈಯಲ್ಲಿ ಆಗಲ್ಲ ಪ್ರಭುಪಾದ ಅಂದ್ಬಿಟ್ರು. ಸರಿ, ಪ್ರಭುಪಾದ ಏನು ಮಾಡಿದ್ರು, ಅದನ್ನು ಕಡಿಮೆ ಮಾಡಿ 32 ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ನಮ್ಮ ಕೈಯಲ್ಲಿ ಆಗಲ್ಲ, ಅಷ್ಟೊಂದು ಟೈಮ್ ನಾವು ಕೊಡೋಕ್ಕಾಗಲ್ಲ. ಸರಿ ಹೋಗ್ಲಿ, 16 ರೌಂಡ್ ಕಡಿಮೆ ನೀವು ಮಾಡಾಗ ಅದು ಕಡಿಮೆ ಅಂತ ನಾನು ಮಾಡಲ್ಲ, 16 ರೌಂಡ್ ನೀವು ಮಾಡಲೇಬೇಕು ಅಂತ ಅವ್ರು 16 ರೌಂಡ್ನ ಫಿಕ್ಸ್ ಮಾಡಿದ್ರು. ಸೊ ಆಚಾರ್ಯರಿಗೆ ಈ ಒಂದು ಪವರ್ ಇದೆ. ಯಾಕೆ ಅಂದರೆ, ಆಚಾರ್ಯರಿಗೆ ಆ ಕಾಲ, ದೇಶ, ಪಾತ್ರ, ಇದು 3 ಯೋಚನೆ ಮಾಡಿ ಅವರು ಈ ಒಂದು ಕಲಿಯುಗದಲ್ಲಿ ಇವರಿಗೆ ಸ್ತೋಮತೆ ಇದೆಯಾ ಮಾಡೋದಕ್ಕೆ, ಇಂಥ ಭಕ್ತಿ ಸೇವೆ ಮಾಡೋದಕ್ಕೆ ಇವರಿಗೆ ವ್ಯವಸ್ಥೆಗಳಿದೆಯಾ, ಇಲ್ಲ ವ್ಯವಸ್ಥೆ ಒಂದು ವೇಳೆ ಇದ್ದರೆ ಇವರ ಮನಸ್ಸು ಅಷ್ಟು ಏನು ಕಂಟ್ರೋಲಲ್ಲಿ ಇರುತ್ತಾ, ಇದನ್ನೆಲ್ಲ ಯೋಚನೆ. ಅದು ಇದೆರಡೇ ಅಲ್ಲ, ಎಲ್ಲ ಕೋಣದಿಂದನೂ ಅವರು ಇದು ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಾದಮೇಲೆ ಅವರೊಂದು ನಿಯಮನ ಸೃಷ್ಟಿ ಮಾಡ್ತಾರೆ. 16 ರೌಂಡ್ ನೀವು ಜಪ ಮಾಡಬೇಕು, 4 ನಿಯಮಗಳನ್ನ ನೀವು ಪಾಟಿಸಬೇಕು. ಇದನ್ನೆಲ್ಲ ಆಚಾರ್ಯರಿಗೆ ಹಕ್ಕಿದೆ, ಯಾಕಂದರೆ ಅವರು ಆಚರಣೆ ಮಾಡ್ತಾರೆ ಆ ಥರ. ಅದಕ್ಕೆ ಆಚಾರ್ಯ ಮೀನ್ಸ್ ಒನ್ ಹೂ ಟೀಚರ್ಸ್ ಬೈ ಹಿಸ್ ಎಕ್ಸಾಂಪಲ್. ಅವ್ರನ್ನ ಟೀಚರು ಅಂತಾರೆ, ಗುರು ಅಂತಾರೆ, ಆಧ್ಯಾತ್ಮಿಕ ಗುರು ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಮೆಂಟಾರ್ ಅಂತ ಹೇಳ್ತಾರೆ, ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ತಾರೆ. ಸೊ ಆಚಾರ್ಯಸ್ಗೆ ಆ ಒಂದು ಪವರ್ ಇದೆ. ಅವ್ರು ಏನೇ ಬೇಕಾದರೂ ನಿಯಮನ ಸೃಷ್ಟಿ ಮಾಡ್ಬೋದು. ನಿಯಮನ ಅದಕ್ಕೆ ತಕ್ಕಂತೆ, ಅಂದರೆ ಅವರು ಶಾಸ್ತ್ರಗಳನ್ನ ನೋಡ್ತಾರೆ. ಶಾಸ್ತ್ರಗಳನ್ನ ನೋಡಿಕೊಂಡು ಓದ್ಕೊಂಡು ಅದಕ್ಕೆ ತಕ್ಕಂತೆ ಯಾವ ಮನುಷ್ಯರಿಗೆ, ಯಾವ ಜನಕ್ಕೆ ಯಾವ ಥರ ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇವರು ಅದ್ವೈತರು ಅದರಲ್ಲಿ ಒಬ್ಬರು ಆಚಾರ್ಯ. ಅವ್ರೇನು ಮಾಡಿದ್ರು,
ಭಗವಂತನ ನಾಮ ಪ್ರಚಾರ ಮಾಡೋದಕ್ಕೆ ಅವರು ಶುರು ಮಾಡ್ಕೊಂಡ್ರು ನವದೀಪಲ್ಲಿ. ಅದಕ್ಕೆ ಇವ್ರಿಗೆ ಈ ಪ್ರಾಪಗೇಟ್ಸ್ ಎ ಕಲ್ಟ್ ಆಫ್ ಡಿವೋಷನ್ ಈಸ್ ಕಾಲ್ಡ್ ಆಚಾರ್ಯ. ಈ ಪ್ರಾಪಗೇಟ್ಸ್ ನೀವು ಹೇಳ್ದಂಗೆ ಪ್ರಚಾರ ಮಾಡೋದಕ್ಕೆ ಅವ್ರು ಪ್ರಚಾರ ಮಾಡ್ತಾರೆ. ನೀವೆಲ್ಲ ಹೇಳಿದ್ದು ಕರೆಕ್ಟೇನೆ, ಆದರೆ ಅವ್ರು ಇಲ್ಲಿ ಏನು ಮಾಡಿದ್ರೆ ಈ ಪ್ರಾಪಗೇಟ್ಸ್ ದ ಕಲ್ಟ್ ಆಫ್ ಡಿವೋಷನ್. ಭಕ್ತಿ ಅನ್ನೋ ಕಲ್ಟ್ನ, ಆ ಒಂದು ಪದ್ಧತಿನ ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡ್ತಾರೆ. ಹೇಗೆ ಪ್ರಚಾರ ಮಾಡ್ತಾರೆ ಅಂದರೆ ಆ ಮನುಷ್ಯ ಆ ಕಾಲ ದೇಶ ಪಾತ್ರ ನೋಡಿಕೊಂಡು ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಹೀ ಈಸ್ ದ ಲಾರ್ಡ್ ಅಂಡ್ ದ ಇನ್ಕಾರ್ನೇಷನ್ ಆಫ್ ದ ಲಾರ್ಡ್ಸ್ ಡಿವೋಟಿ. ಅವರು ಸಾಕ್ಷಾತ್ ಭಗವಂತನೇ, ಅದೇ ಭಗವಂತನ ಅವತಾರ. ಆದರೆ ಭಕ್ತನಾಗಿ ಬಂದಿದ್ದಾರೆ. ಅವ್ರು ಭಗವಂತನ ಅವತಾರ, ಅವ್ರು ಭಗವಂತನೇ, ಆದರೆ ಭಕ್ತನಾಗಿ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಆಶ್ರಯ ತಗೊಂತೀನಿ, ಅವರ ತಾಮರ ಪಾದದಲ್ಲಿ ನಾನು ಆಶ್ರಯ ತಗೊಂತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ 14ನೇ ಶ್ಲೋಕದಲ್ಲಿ ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಇದು ಪಂಚತತ್ವದ ಪ್ರಣಾಮ ಮಂತ್ರ. ಇದು ತುಂಬ ಇಂಪಾರ್ಟೆಂಟು. ಪಂಚತತ್ವಾತಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾರಿಗೆ ಒಬೇಸನ್ಸ್ ಪ್ರೇ ಮಾಡ್ತೀನಿ ಅಂದರೆ, ಯಾರಿಗೆ ನಮಸ್ಕಾರ ಆಗ್ತೀನಿ ಅಂದರೆ ಚೈತನ್ಯ ಮಹಾಪ್ರಭು ಕೃಷ್ಣಗೆ. ಅವರು ನಾನ್ ಡಿಫರೆಂಟ್ ಫ್ರಮ್ ಹಿಸ್ ಫೀಚರ್ಸ್ ಆಸ್ ಎ ಡಿವೋಟಿ. ಐ ಆಫರ್ ಮೈ ಒಬೇಸನ್ಸ್ ಅಂಟು ದ ಸುಪ್ರೀಂ ಲಾರ್ಡ್ ಕೃಷ್ಣ ಹೂ ಇಸ್ ನಾನ್ ಡಿಫರೆಂಟ್ ಫ್ರಮ್ ಹಿಸ್ ಫೀಚರ್ಸ್ ಆಸ್ ಎ ಡಿವೋಟಿ. ಸೊ ನಾನು ಯಾರಿಗೆ ಸಾಕ್ಷಾತ್ ಭಗವಂತ ಕೃಷ್ಣನಿಗೆ, ಚೈತನ್ಯ ಮಹಾಪ್ರಭುಗೆ ನಾನು ನಮಸ್ಕಾರ ಆಗ್ತಾ ಇದ್ದೀನಿ. ಅವರ ಭಕ್ತನಿಗೆ ಇರೋ ಗುಣಗಳಿಗೆ ಅವರಿಗೆ ಯಾವುದು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಡಿವೋಷನಲ್ ಇನ್ಕಾರ್ನೇಷನ್, ಭಕ್ತಿ ಅವತಾರ, ಭಕ್ತಿಯಿಂದ ಒಂದು ಅವತಾರ ಮಾಡಿದ್ರು ಅವರು. ಯಾರಂದ್ರೆ ನಿತ್ಯಾನಂದ ಪ್ರಭು. ಆಮೇಲೆ ಮತ್ತೆ ಡಿವೋಷನಲ್ ಮ್ಯಾನಿಫೆಸ್ಟೇಷನ್, ಸೊ ಭಕ್ತಿನ ಸೃಷ್ಟಿ ಮಾಡಿದವರು. ಮತ್ತೆ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತರು. ಅದಾದ್ಮೇಲೆ ಭಗವಂತನ ಶಕ್ತಿ. ಸೊ ಇದನ್ನ ಹೇಳ್ತಾ ಇದ್ದಾರೆ. ಪಂಚತತ್ವಾತ್ಮಕಂ ಅಂದರೆ 5 ದಿವ್ಯವಾದ ಸಬ್ಜೆಕ್ಟ್ ಮ್ಯಾಟರ್ಸು. ಅದರಲ್ಲಿ ಕೃಷ್ಣ ಬಂದು ಚೈತನ್ಯ ಮಹಾಪ್ರಭು ಭಕ್ತ ರೂಪನಾಗಿ ಬಂದಿದ್ದಾರೆ. ಭಕ್ತ ರೂಪದಲ್ಲಿ ಬಂದಿದ್ದಾರೆ. ಭಕ್ತ ಯಾವ ರೂಪದಲ್ಲಿರ್ತಾನೋ ಆ ರೂಪದಲ್ಲಿ ಬಂದಿದ್ದಾರೆ, ಇನ್ ದ ಫಾರ್ಮ್ ಆಫ್ ಎ ಡಿವೋಟಿ. ಸ್ವರೂಪಕಂ, ಇನ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ಎ ಡಿವೋಟಿ. ಬಲರಾಮ್ ಯಾರು? ಆ ಭಗವಂತನ ವಿಸ್ತರಣೆ, ಅವರು ಬಲರಾಮು. ಭಕ್ತ ಅವತಾರಂ, ಸೊ ಭಕ್ತನಾಗಿ ಅವತಾರ ತಗೊಂಡಿರೋದು ಯಾರು ಅಂದರೆ ಅದ್ವೈತ ಮಹಾಪ್ರಭು. ಸೊ ಭಕ್ತಾಖ್ಯಂ ಅಂದರೆ ಭಕ್ತನ ಒಂದು ಸೃಷ್ಟಿ, ಮ್ಯಾನಿಫೆಸ್ಟೇಷನ್. ಅವರ ಭಕ್ತನಾಗಿ ಬಂದು ಒಂದು ಉದ್ಭವವಾಗಿ ಬಂದಿರೋದು. ಅದಾದಮೇಲೆ ಪ್ಯೂರ್ ಡಿವೋಟಿ ಯಾರಂದರೆ ಇವರು ನಾರದ ಮಹಾಮಣಿ. ಸೊ ಇದು ಗದಾಧರ ಪಂಡಿತ್ ಯಾರಂದರೆ ಭಗವಂತನ ಶಕ್ತಿ. ಇವರು ಲಾಸ್ಟ್ ಯಾರು? ಶ್ರೀವಾಸ್ ಯಾರು ಅಂತ ಹೇಳಿದ್ರೆ ಭಗವಂತನ ಶುದ್ಧ ಭಕ್ತನು. ಗದಾಧರ ಪಂಡಿತ್ ಬಂದು ಭಗವಂತನ ಶಕ್ತಿ. ಅದ್ವೈತಾಚಾರ್ಯರು ಬಂದು ಭಕ್ತನ ಅವತಾರ. ನಿತ್ಯಾನಂದ ಪ್ರಭು ಯಾರು ಅಂದರೆ ಭಗವಂತನ ಅವತಾರ, ಭಗವಂತನ ಮೊದಲನೇ ಅವತಾರ. ಸೊ ಇದು ಪಂಚತತ್ವನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಜಯತಂ ಸುರತೋ ಪಂಗೋರ್ ಮಮ ಮಂದ ಮತೇರ್ಗತಿ ಮತ್ ಸರ್ವಸ್ವ ಪಾದಾಂಬುಜೋ ರಾಧಾ ಮದನ ಮೋಹನ. ಗ್ಲೋರಿ ಟು ಆಲ್ ಮೆರ್ಸಿಫುಲ್ ರಾಧಾ ಅಂಡ್ ಮದನ ಮೋಹನ. ಐ ಆಮ್ ಲೇಮ್ ಅಂಡ್ ಇಲ್ ಅಡ್ವೈಸ್ಡ್, ಯೆಟ್ they are my directors and their lotus feet are everything to me. ದಿವ್ಯಾದ್ ವೃಂದಾರಣ್ಯ ಕಲ್ಪದ್ರುಮದೋ ಶ್ರೀಮದ್ ರತ್ನಾಂಗರ ಸಿಂಹಾಸನಸ್ತು ಶ್ರೀಮದ್ ರಾಧಾ ಶ್ರೀಲ ಗೋವಿಂದ ದೇವ್ ಪ್ರಸ್ಥಾಲಿಭಿಃ ಸೇವ್ಯಮಾನೋ ಸ್ಮರಮಿ. In a temple of jewels in Vrindavana, underneath a desire tree, Shri Radha Govinda, served by their most confidential associates, sit upon at effulgence throne. I offer my obeisances, a humble obeisance unto them. So Shrivan Rasarambi Vamsivata Tatastitah Karshan Venu Swanair Gopir Gopinatha Shriyestutana. ಒಬ್ಬೊಬ್ರಿಗೂ ಒಬೇಸನ್ಸ್ ಆಫರ್, ಇದು ನಮಸ್ಕಾರ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಮೊದಲು ಈ ಐದು ಜನಕ್ಕಾಯ್ತು, ಪಂಚತತ್ವಕ್ಕಾಯ್ತು. ಈಗ ನೆಕ್ಸ್ಟ್ 15ನೇ ಶ್ಲೋಕದಲ್ಲಿ ಯಾರಿಗೆ ಮಾಡ್ತಾ ಇದ್ದಾರೆ ಅಂದರೆ ರಾಧಾರಾಣಿಗೂ ಮದನ್ ಮೋಹನ್ಗೆ ಮಾಡ್ತಾ ಇದ್ದಾರೆ. ರಾಧಾರಾಣಿಗೆ ಮದನ್ ಮೋಹನ್ಗೆ ಏನು ಮಾಡ್ತಾ ಇದ್ದಾರೆ? ಅವರ ಒಂದು ತಾಮ್ರ ಪಾದದಲ್ಲಿ ನಾನು ಶರಣಾಗತಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಯಾರು ಅಂದರೆ ಕುಂಟ ಅಂತ ಹೇಳ್ತಾ ಇದ್ದಾರೆ. ನಾನೊಬ್ಬ ಕುಂಟ,
ಮತ್ತೆ ನನಗೆ ಯಾವುದೇ ಒಂದು ಬುದ್ಧಿ ಇಲ್ಲ, ಚಮತ್ಕಾರ ಇಲ್ಲ. ಇವ್ರು ಹೇಳ್ಕೊತಾ ಇದ್ದಾರೆ ಆ ಥರ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇರೋದು. ಇವಾಗ ನಾವು ಏನಾದರೂ ಸ್ವಲ್ಪ ಭಾಷಣ ಕೊಟ್ಬಿಟ್ಟು ಯಾರಾದರೂ ನಮ್ಮನ್ನು 10 ಜನ ಹೊಗಳ್ಬಿಟ್ರೆ ನಾವೇನು ಮಾಡ್ತೀರಿ? ನಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ಓ ನೋಡ್ದ ನನ್ನ ಎಷ್ಟು ಜನ ಹೊಗಳ್ತಾರೆ, ನಾನು ಎಷ್ಟೊಂದು ಪ್ರಖ್ಯಾತಿ, ನಾನು ತುಂಬ ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತಾರೆ. ಆದರೆ ಇವರು ಏನು ಹೇಳ್ತಾರೆ, ವಿನಯವಾಗಿ ಅವ್ರು ಹೇಳ್ಕೊತಾ ಇದ್ದಾರೆ. ನಾನು ಬಂದು ಒಂದು ಕುಂಟ, ನಾನು ಕಾಲಿಲ್ದಿರೋ ಒಂದು ಕುಂಟ, ನನ್ನ ಕಾಲು ಕುಂಟಾಗಿದೆ. ಮತ್ತು ನಾನು ಯಾರೋ ಒಂದು ಅಡ್ವೈಸ್ ನಾನು ಕೇಳ್ತಾ ಇಲ್ಲ, ನಾನು ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವ ಒಂದು ರೀತಿಯಲ್ಲಿ ನಾನು ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಆದರೆ ಇವರೆಲ್ಲ ಯಾರು ಅಂದರೆ ರಾಧಾರಾಣಿ, ಮದನ್ ಮೋಹನ್, ಇವರೆಲ್ಲ ಯಾರು ಅಂದರೆ ನನಗೆ ಡೈರೆಕ್ಟರ್ ಅಂತ ಹೇಳ್ತಾರೆ. ನನ್ನ ನಿರ್ದೇಶಕರು ಇವರೇ ನನಗೆ. ಸೊ ಅವರ ಒಂದು ಅವರ ತಾಮರಪಾದದಲ್ಲಿ ನಾನು ಯಾವಾಗಲೂ ಶರಣಾಗತಿ ಆಗ್ತೀನಿ. ಅವ್ರು ಏನು ಬೇಕಾದ್ರೂ ನಾನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. 16ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವೃಂದಾವನದ ಆ ದೇವಸ್ಥಾನ ಇದೆಯಲ್ಲ, ವೃಂದಾವನ ಇನ್ ಟೆಂಪಲ್ ಆಫ್ ಜ್ಯುವೆಲ್ಸ್ ಇನ್ ವೃಂದಾವನ ಅಂಡರ್ನೀತ್, ಒಂದು ಕಲ್ಪವೃಕ್ಷದ ಕೆಳಗಡೆ ಶ್ರೀ ಶ್ರೀ ರಾಧಾ ಗೋವಿಂದ ಅವರು ಎಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ, ಚಿನ್ನದ ಒಂದು ಆಭರಣದಲ್ಲಿ ಮಾಡಿರೋ ಒಂದು ದೊಡ್ಡ ಫ್ರೇಮ್ ಆಲ್ಟರಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಯಾರು ಅಂದರೆ, ದೇ ಆರ್ ಸರ್ವ್ಡ್ ಬೈ ದರ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಸೋಸಿಯೇಟ್ಸ್. ಅವ್ರನ್ನ ಯಾರು ಸೇವೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಪಾರ್ಷಕರು, ಮುಖ್ಯವಾದ ಪಾರ್ಷಕರು ಅವ್ರನ್ನ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ, ಅದು ಒಂದು ದೊಡ್ಡ ಪ್ರಕಾಶವಾದ ಒಂದು ವಾಸದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಪ್ರಕಾಶವಾದ ಒಂದು ಹಾಸನದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನನಗೆ ಶರಣಾಗತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 17ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀಮಾನ್ ರಸಾಂಬಿ ಶ್ರೀಲ ಗೋಪಿನಾಥ ಹೂ ಒರಿಜಿನೇಟೆಡ್ ದ ಟ್ರಾನ್ಸೆಂಡೆಂಟಲ್ ಮೆಲ್ ಆಫ್ ರಸ ಡ್ಯಾನ್ಸ್ ಸ್ಟ್ಯಾಂಡ್ಸ್ ಆನ್ ದಿ ಶೋರ್ ಇನ್ ವಂಶೀವಟ ಅಂಡ್ attracts the attention of the cowherd dancers with the sound of his celebrated flute. May they all confer upon us their benediction. ಸೊ ಇಲ್ಲಿ ಕೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ಗೋಪಿನಾಥ ಅಂದರೆ ಗೋಪಿಯರಿಗೆ ನಾಥನು, ಅಂದರೆ ಒಂಥರ ಹೇಳಬೇಕಾದ್ರೆ ಒಂದು ಧರ್ಮಪತಿ ಅಂತ ಹೇಳ್ಬೋದು. ಗೋಪಿಯರಿಗೆಲ್ರಿಗೂ ನಾಥ ಅಂತ ಅಂದರೆ ಅವ್ರನ್ನ ಯಾವಾಗಲೂ ಸಂತೋಷ ಕೊಡೋರು, ಅವ್ರನ್ನ ಕೇರ್ ತಗೊಳ್ಳೋರು ಅಂತ ಗೋಪಿನಾಥ ಅಂತ ಹೇಳ್ತಾರೆ. ಸೊ ಈಗ ಪ್ರಾಣನಾಥ, ಗೋಪಿನಾಥ ಅಂತ ಹೇಳ್ತಾರಲ್ಲ ಆ ಥರ. ಈ ಹೂ ಒರಿಜಿನೇಟೆಡ್ ಟ್ರಾನ್ಸೆಂಡೆಂಟಲ್ ಮೆಲ್ ಆಫ್ ರಾಸ ಡ್ಯಾನ್ಸ್. ಸೊ ರಾಸ ಡ್ಯಾನ್ಸ್ನ ಪ್ರದರ್ಶನ ಮಾಡಿದ ಗೋಪಿನಾಥ ಎಲ್ಲಿ ನಿಂತಿದ್ದಾರೆ ಅಂದರೆ, ವಂಶೀವಟ ಅಂತ ಒಂದು ಸ್ಥಳ ಇದೆ ವೃಂದಾವನಲ್ಲಿ, ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಗೋಪಿಯರುಗಳನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ. ಯಾವ ಥರ ಆಕರ್ಷಣೆ ಮಾಡ್ತಾ ಇದ್ದಾರೆ ಅಂದರೆ, ಅವರ ಮುರಳಿ ತಗೊಂಡು ಅದನ್ನು ಬಾರಿಸ್ತಾ ಆ ಮುರಳಿಯಿಂದ ಬರೋ ಶಬ್ದ ಏನು ಮಾಡುತ್ತೆ ಅಂದರೆ, ಈ ಗೋಪಿಯರುಗಳೆಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ. ಸೊ ಇವರೆಲ್ಲರೂ ನನಗೆ ವರ ಕೊಡಲಿ, ನನಗೆ ಬ್ಲೆಸ್ ಮಾಡಲಿ, ನನಗೆ ಆಶೀರ್ವಾದ ಮಾಡಲಿ ಅಂತ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. 18ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಆ್ಯಕ್ಚುಲಾಗಿ ಇದು ನಾವು ಫಸ್ಟ್ 3 ಸಲ ಇದು ಹೇಳ್ಬೇಕಾಯ್ತು. ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳ್ತೀರಲ್ಲ, ಆ ಥರ ಇದು ಹೇಳ್ಬೇಕಾಯ್ತು. ಸರಿ, ಟೈಮ್ ಆಗೋಯ್ತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇದು ಯಾರಿಗೆ ಅಂದರೆ, ಚೈತನ್ಯಗೆ, ನಿತ್ಯಾನಂದಗೆ, ಅದ್ವೈತಾಚಾರ್ಯ ಮತ್ತು ಅವರ ಭಕ್ತರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ನಾನು ಪ್ರಣಾಮಗಳು ಮಾಡ್ತಾ ಇದ್ದೀನಿ ಅಂದರೆ ಕೆಳಗಡೆ ಬಿದ್ದು ನಮಸ್ಕಾರ ಮಾಡೋದು, ದಂಡವಾದ ಪ್ರಣಾಮ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ 19ನೇ ಶ್ಲೋಕದಲ್ಲಿ ಏನೈತೆ ಅಂದರೆ, ಏ ತೀನ ಠಾಕುರ ಗೌಡಿಯಕ್ಕೆ ಕರಿಯಚ್ಚೇನ ಆತ್ಮಸತ್ ಏ ತಿನೇರ ಚರಣ ವಂದಾನ್ ತಿನೇ ಮೋರ ನಾಥ. 3 ಡಿಸೈರ್ ಡಿಟೀಸ್ ಆಫ್ ವೃಂದಾವನ. ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ, 3 ಪ್ರಧಾನವಾದ ವಿಗ್ರಹಗಳಿದೆ ವೃಂದಾವನದಲ್ಲಿ. ಮದನ ಮೋಹನ, ಗೋವಿಂದ, ಗೋಪಿನಾಥ ಹ್ಯಾವ್ ಅಬ್ಸರ್ವ್ಡ್ ದಿ ಹಾರ್ಟ್ ಅಂಡ್ ಸೋಲ್ ಆಫ್ ಗೌಡಿಯ ವೈಷ್ಣವಾಸ್, ಫಾಲೋವರ್ಸ್ ಆಫ್ ಲಾರ್ಡ್ ಸಿದ್ಧ. ಐ ವರ್ಷಿಪ್ ದ ಲೋಟಸ್ ಫೀಟ್. ಸೊ ಈ 3 ಪ್ರಧಾನವಾದ ಒಂದು ದೇವಸ್ಥಾನಗಳಿದೆ. ಆಕ್ಚುಲಾಗಿ 5-6 ಪ್ರಧಾನವಾದ ದೇವಸ್ಥಾನಗಳಿದೆ. ರಾಧಾ ಮದನ್ ಮೋಹನ್, ರಾಧಾ ಗೋವಿಂದ, ರಾಧಾ ಗೋಪಿನಾಥ್, ರಾಧಾ ದಾಮೋದರ್, ಮತ್ತು ಇನ್ನೊಂದು ಯಾರಿಗಾದ್ರೂ ಗೊತ್ತಿದೆ ರಾಧಾ ಗೋಪಿನಾಥ್ ಇರಬೇಕು. ಯಾರಿಗಾದ್ರೂ ಗೊತ್ತಾ ರಾಧಾ ಗೋಪಿನಾಥ್ ಇರಬೇಕು ಅಂತ ನನಗೆ ಕಾಣುತ್ತೆ. ಸೊ ಈ 5 ಪ್ರಮುಖವಾದ ದೇವಸ್ಥಾನಗಳಿದೆ. ಇದರಲ್ಲಿ 3 ಪ್ರಮುಖವಾದ ದೇವಸ್ಥಾನಗಳಿದೆ: ರಾಧಾ ಮದನ ಮೋಹನ್, ರಾಧಾ ಗೋವಿಂದ, ರಾಧಾ ಗೋಪಿನಾಥ. ಸೊ ಇವರು ಹ್ಯಾವ್ ಅಬ್ಸರ್ವ್ಡ್ ದ ಹಾರ್ಟ್ ಆಫ್ ಸೋಲ್ ಆಫ್ ಗೌಡಿಯ ವೈಷ್ಣವಾಸ್. ಇವರು ಗೌಡಿಯ ವೈಷ್ಣವರು ಎಲ್ಲರೂ, ಈ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿರೋ ಗೌಡಿಯ ಭಕ್ತರು ಎಲ್ಲರೂ ಏನಾಗುತ್ತೆ, ಯಾರು ಅಂದರೆ ಇವ್ರನ್ನೆಲ್ಲರನ್ನೂ ಇವ್ರನ್ನೆಲ್ಲ ಆಕರ್ಷಣೆ ಮಾಡ್ತಾರೆ ಇವರು. ಈ 3 ವಿಗ್ರಹಗಳು ಯಾರು, ಮದನ ಮೋಹನ, ಗೋವಿಂದ, ಗೋಪಿನಾಥ. ಈ 3 ಈ ವೃಂದಾವನಕ್ಕೆ ಹೋದರೆ ಈ 5 ದೇವಸ್ಥಾನಗಳು ಎಲ್ಲರೂ ಖಂಡಿತ ಹೋಗಿ ಅವ್ರಿಗೆ ಸೇವೆ ಮಾಡ್ಕೊಂಡು ಬರ್ತಾರೆ. ಇವ್ರನ್ನೆಲ್ಲನೂ ಆಕರ್ಷಣೆ ಮಾಡೋ ಈ 3 ದೇವತೆಗಳಿಗೆ, ಈ 3 ಜೋಡಿಗಳಿದೆಯಲ್ಲ, ಇವರಿಗೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
So the author of Chaitanya Charitamrita offers his respectable obeisance unto the three deities of Vrindavana named Sri Radha Madana Mohan, Sri Radha Govindadev, Sri Radha Gopinath Ji. These deities are life and soul of the Bengali Vaishnavas or Gaudiya Vaishnavas who have natural aptitude for residing in Vrindavana. So the Gaudiya Vaishnavas who follow strictly in the line of Sri Chaitanya Mahaprabhu worship the divinity by chanting the transcendental sounds meant to develop a sense of one's transcendental relationship with the Supreme Lord is a reciprocation of mellows of mutual affection and ultimately the achievements of desired success in loving service. These three deities are worshipped in three different stages of one's development. The followers of Sri Chaitanya Mahaprabhu scrupulously follow these principles of approach. ಸೊ ಯಾಕೆ ಈ ಮೂರು ಡಿಟಿಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ನೋಡ್ಬೋದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಗವಂತನ ರೂಪ ಅವತಾರ ಬಂದು ತುಂಬ ಪ್ರಖ್ಯಾತಿಯಾಗಿರುತ್ತೆ. ಈಗ ಆಂಧ್ರನಲ್ಲಿ ನಾವು ತಿರುಪತಿ ಗೋವಿಂದ ತುಂಬ ಫೇಮಸ್ಸು. ಅದೇ ಥರ ಉತ್ತರ ಪ್ರದೇಶಲ್ಲಿ ಅಯೋಧ್ಯ ರಾಮ ತುಂಬ ಫೇಮಸ್ಸು. ಅದೇ ಥರ ಮಥುರಾನಲ್ಲಿ ಕೃಷ್ಣ ತುಂಬ ಫೇಮಸ್ಸು, ಎಲ್ಲರೂ ಕೃಷ್ಣನ ಭಕ್ತರು ಇರ್ತಾರೆ. ಪಂಡ್ರಾಪುರ್ಗೆ ಹೋದರೆ ವಿಠಲ ಪಾಂಡುರಂಗ ಅವರಿಗೆ ತುಂಬ ಭಕ್ತರು ಇರ್ತಾರೆ. ಇದರ ಒಂದೊಂದು ಪ್ರದೇಶದಲ್ಲಿ ಈಗ ತಮಿಳ್ನಾಡಿಗೆ ಬಂದರೆ ರಂಗನಾಥ ಸ್ವಾಮಿ ತುಂಬ ಫೇಮಸ್ಸು, ಮತ್ತು ಕಾಂಚಿ ವರದರಾಜ ಪೆರುಮಾಳು. ಅದೇ ಥರ ನಾವು ಇದಕ್ಕೆ ಕೇರಳಗೆ ಹೋದರೆ ಗುರುವಾಯೂರು, ಅನಂತ ಪದ್ಮನಾಭ. ರಾಜಸ್ಥಾನ್ಗೆ ಹೋದರೆ ಶ್ರೀನಾಥ್ ಜಿ, ದ್ವಾರಕಾಗೆ ಹೋದರೆ ದ್ವಾರಕಾದೇಶ. ಈ ಥರ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಅವತಾರಗಳಲ್ಲಿ ಅವ್ರಿಗೆ ದರ್ಶನ ಕೊಡ್ತಾರೆ, ಅವ್ರಿಗೆ ಸೇವೆ ಮಾಡ್ಕೊಳ್ಳೋ ಒಂದು ಅವಕಾಶನೂ ಕೊಡ್ತಾರೆ. ಅದೇ ಥರ ವೃಂದಾವನದಲ್ಲಿ ರಾಧಾ ಮದನ್ ಮೋಹನ್, ರಾಧಾ ಗೋವಿಂದಾಜಿ, ರಾಧಾ ಗೋಪಿನಾಥ್ ಬಂದು ಈ ನಮ್ಮ ಗೌಡಿಯ ಸಂಪ್ರದಾಯ ಇರೋ ಭಕ್ತರಿಗೆಲ್ಲರಿಗೂ ತುಂಬ ಮುಖ್ಯವಾದ ಒಂದು ಆರಾಧ ದೇವತೆಗಳು. ಅದ್ರ ಬಗ್ಗೆ ಇಲ್ಲಿ ಇವರು ಯಾರು ನಮ್ಮ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನ ಚೈತನ್ಯ ಮಹಾಪ್ರಭು ಭಕ್ತರೆಲ್ಲರೂ ಇದನ್ನ ಫಾಲೋ ಮಾಡ್ತಾರೆ. ಗೌಡಿಯ ವೈಷ್ಣವರೆಲ್ಲ ಎಲ್ಲರಿದ್ದಾರೋ ಯಾರ್ಯಾರಿದ್ದಾರೋ ಅವರೆಲ್ಲ ಸ್ಟ್ರಿಕ್ಟ್ ಆಗಿ ಚೈತನ್ಯ ಮಹಾಪ್ರಭು ವರ್ಷಿಪ್ ದ ಡಿವೈನಿಟಿ ಆಫ್ ಬೈ ಚಾಂಟಿಂಗ್ ಟ್ರಾನ್ಸೆಂಡೆಂಟಲ್ ಸೌಂಡ್ಸ್. ಸೊ ಭಗವಂತನ ನಾಮ ಅಂದರೆ ಹರೇ ಕೃಷ್ಣ ಮಂತ್ರನ ಇದು ಉಚ್ಚಾರಣೆ ಮಾಡಿಕೊಂಡು ಪ್ರತಿದಿನ ಒಂದು 16 ರೌಂಡ್ ಜಪ ಮಾಡಿಕೊಂಡು, ಮಿನಿಮಮ್ 16, ಮ್ಯಾಕ್ಸಿಮಮ್ ನಾವು ಎಷ್ಟಾದರೂ ಮಾಡ್ಬೋದು. ಇದನ್ನು ಜಪ ಮಾಡಿಕೊಂಡು ಆ ಸೌಂಡ್ ವೈಬ್ರೇಷನ್ ಕೇಳ್ತಾರೆ. ಸೌಂಡ್ ವೈಬ್ರೇಷನ್ ಕೇಳ್ಕೊಂಡು ಜಪ ಮಾಡಿಕೊಂಡು ಈ ಮುಖ್ಯವಾದ ದೇವತೆಗಳನ್ನ ಅವರು ಆರಾಧನೆ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಚೈತನ್ಯ ಮಹಾಪ್ರಭು ಫಾಲೋವರ್ಸ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ 3 ವಿಷಯಗಳನ್ನ ಯಾವತ್ತೂ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ: ಸಂಬಂಧ, ಅವಿಧೇಯ, ಪ್ರಯೋಜನ. ಸೊ ಈ ಒಂದೊಂದು ಒಂದೊಂದು ವಸ್ತು ಒಂದೊಂದು ಇದು ಪಾಯಿಂಟ್ಗೂ ಒಬ್ಬೊಬ್ಬರು ದೇವತೆ ಇದೆ, ಒಬ್ಬರು ಆರಾಧ ದೇವತೆ. ಸಂಬಂಧಾಗೆ ಒಬ್ಬರು, ಅವಿಧೇಯಾಗ ಒಬ್ಬರು, ಪ್ರಯೋಜನಾಗ ಒಬ್ಬರು. ಇದನ್ನು ನಾನು ಆಲ್ರೆಡಿ ಮುಂದೆನೇ ಒಂದ್ಸಲ ನಿಮ್ಗೆ ಹೇಳಿದ್ದೀನಿ. ಸಂಬಂಧಾಗ ಬಂದು ರಾಧಾ ಮದನ ಮೋಹನ್, ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ, ಬೇಕಾದ್ರೆ ಬರ್ಕೊಳ್ಳಿ. ರಾಧಾ ಇದು ಸಂಬಂಧಕ್ಕೆ ಒಂದು ಯಾರು ದೇವರು ಅಂದರೆ ರಾಧಾ ಮದನ್ ಮೋಹನ್ ಅವರ ಪ್ರತಿನಿಧಿ. ಅದು ರಾಧಾ ಮದನ್ ಮೋಹನ್ ಅಂದರೆ ಸಂಬಂಧನ ಅದು ಗುರುತಿಸ್ತದೆ. ರಾಧಾ ಗೋವಿಂದ ಬಂದು ಅವಿಧೇಯನ ಗುರುತಿಸುತ್ತದೆ, ಐಡೆಂಟಿಫೈ ಮಾಡುತ್ತೆ. ರಾಧಾ ಗೋಪಿನಾಥ್ ಬಂದು ಪ್ರಯೋಜನ ಗುರುತಿಸುತ್ತೆ. ಅದಕ್ಕೆ ಅವ್ರ 3 ಹೆಸರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಚೈತನ್ಯ ವೈಷ್ಣವಾಸ್ ಪರ್ಸೀವ್ ದಿ ಅಲ್ಟಿಮೇಟ್ ಅಬ್ಜೆಕ್ಟಿವ್ ಇನ್ ವೇದಿಕ್ ಹಿಮ್ಸ್ ಕಂಪೋಸ್ಡ್ ಆಫ್ 18 ಟ್ರಾನ್ಸೆಂಡೆಂಟಲ್ ಲೆಟರ್ಸ್ that adore Krishna as Madana Mohana, Govinda, Gopinath Vallabha. So Madana Mohana, he who charms Cupid, the god of love; Govinda, he who pleases the senses and cows; and Gopijana Vallabha, the transcendental lover of the gopis. Krishna himself is called Madana Mohana, Govinda, Gopijana Vallabha, and countless other names he plays in his different pastimes with his devotees. So ಭಗವಂತನಿಗೆ ಹಲವಾರು ನೇಮಗಳಿದೆ ಅಂತ ಹೇಳ್ತಾರೆ. ಸೊ ಭಗವಂತನ ನಾಮವನ್ನು ಇಷ್ಟೇ ಅಂತ ನಾವು ನಂಬರ್ ಕೊಡೋಕ್ಕಾಗಲ್ಲ. ಸೊ ಗೌಡಿಯ ವೈಷ್ಣವರು ಏನು ಮಾಡ್ತಾರೆ ಅಂದರೆ, ಅವರ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಈ 18 ಟ್ರಾನ್ಸೆಂಡೆಂಟಲ್ ಲೆಟರ್ಸ್ ದಟ್ ಅಡೋರ್ ಕೃಷ್ಣ ಆಸ್ ಮದನ ಮೋಹನ. ಸೊ ಈ ಮದನ ಮೋಹನ ಮತ್ತು ಇದು ಗೋಪಿಜನ ರಾಧಾ ಗೋವಿಂದ, ಗೋಪಿಜನ ವಲ್ಲಭ, ಇವ್ರನ್ನ ಹಿ ಹೂ ಚಾಮ್ಸ್ ಕುಪಿಡ್ ದ ಗಾಡ್ ಆಫ್ ಲವ್. ಮದನ ಮೋಹನ ಅಂತಂದರೆ ಏನು ಅರ್ಥ ಅಂದರೆ, ಈಗ ನಮ್ಮ ಇಡೀ ಈ ಒಂದು ಸೃಷ್ಟಿನಲ್ಲಿ ಯಾರು ತುಂಬ ಅಂದವಾದವರು ಅಂತ ಹೇಳಿದ್ರೆ ಇವನು ಮನ್ಮದ ಅಂತ ಹೇಳ್ತಾರೆ.
ನೀವೆಲ್ಲರೂ ಕೇಳಿರ್ಬೇಕು, ಯಾರಾದರೂ ಏನಾದರೂ ಮಾತಾಡ್ತಾ ಇರುವಾಗ ಇವನು ದೊಡ್ಡ ಏನು ನೀನೇನು ಇವನು ಏನೋ ಮನ್ಮಧನ ನೀನು ಅಂತ ಕೇಳ್ತಾರೆ ಅವಾಗವಾಗಲೂ. ಸ್ವಲ್ಪ ಒಂಥರ ಚುಡಾಯಿಸೋ ಥರ ಅವನ್ನ ಕೇಳ್ತಾರೆ. ಯಾಕಂದರೆ ಮನ್ಮಧ ಬಂದು ಏನಕ್ಕೆ ಅದೇ ಅವನು ಅಧಿಕಾರಿ ಅಂತ ಹೇಳಿದ್ರೆ ಕಾಮಕ್ಕೆ ಅಧಿಕಾರಿ ಅವನು. ಕಾಮಕ್ಕೆ ಒಂದು ಅಥಾರಿಟಿ ಥರ ಅವನು. ಅಂಥ ಮನ್ಮಧ ಹೆಂಗಿರ್ತಾನೆ ಅಂತ ಹೇಳಿದ್ರೆ ಈ ಇಡೀ ಸೃಷ್ಟಿನಲ್ಲೇ ಯಾವತ್ತು ಸೃಷ್ಟಿನಲ್ಲೇ ಅವನ ಥರ ಅಂದವಾಗಿ ಯಾರೂ ಇರಲ್ಲ, ಅಷ್ಟೊಂದು ಅಂದವಾಗಿರ್ತಾರೆ. ಅಂಥ ಅವ್ರು ಬಂದು ಅಂಥ ಮನ್ಮಧ ಬಂದು ಸಾವಿರಾರು ಮನ್ಮಧಗಳನ್ನ ಕೃಷ್ಣನ ಪಕ್ಕದಲ್ಲಿ ನಿಲ್ಲಿಸಿದ್ರೆ ಕೃಷ್ಣನ ಅಂದಕ್ಕೆ ಸಮಾನ ಆಗಲ್ಲ ಅಂತ ಒಂದು ಶ್ಲೋಕ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ. ವೇಣುಂ ಕೊನಂತ ಮರವಿಂದ ದಲಾಯತಾಕ್ಷಂ ಬರ್ಹಾವತಾಂಸಂ ಅಸಿತಾಂಬೂದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಅದರಲ್ಲಿ ಹೇಳ್ತಾರೆ ಸಾವಿರಾರು ಮನ್ಮಧರುಗಳು ಬಂದು ಭಗವಂತನ ಮುಂದೆ ನಿಂತ್ಕೊಂಡ್ರೆ ಭಗವಂತನ ಅಂದಕ್ಕೆ ಯಾರು ಸಮಾನ ಆಗಲ್ಲ ಅಂತ ಹೇಳ್ತಾರೆ. ಅಂಥ ಮನ್ಮಧನಿಗೆ ಮನ್ಮಧನಿಗೆ ಅತೀತವಾದವರು ಯಾರು ಅಂತ ಹೇಳಿದ್ರೆ ಭಗವಂತ ಕೃಷ್ಣ. ಅದಕ್ಕೆ ಅವ್ರಿಗೆ ಏನೇ ಹೆಸರು ಅಂದರೆ ಮದನ ಮೋಹನ ಅಂತ ಹೆಸರು. ಮದನ ಮೋಹನ ಅಂತ ಹೆಸರು. ಅಂಥ ಮದನ ಮೋಹನ ಅಂದರೆ ಕೃಷ್ಣ ಅಂತ ಹೆಸರು. ಆ ಕೃಷ್ಣನ್ನೇ ಆಕರ್ಷಣೆ ಮಾಡೋರು ಯಾರು ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಇನ್ನೊಂದು ಹೆಸರಿದೆ ಕೃಷ್ಣನಿಗೆ ಅದೇ ಥರನೇ. ಕೃಷ್ಣನ ಆಕರ್ಷಣೆ ಮಾಡೋರು ಯಾರಿದ್ದಾರೆ? ಯಾರ ಕೈಲಿ ಆಗಲ್ಲಲ್ವಾ? ಯಾರು ಅದನ್ನ ರಾಧಾರಾಣಿ ಪ್ರಭು. ಮದನ ಮೋಹನ ಮೋಹಿನಿ. ಮದನ ಮೋಹನ ಮೋಹಿನಿ. ಯಾಕಂದ್ರೆ ಮನ್ಮದನ್ನ ಆಕರ್ಷಣೆ ಮಾಡಿರೋರು ಕೃಷ್ಣ. ಕೃಷ್ಣನ್ನೇ ಆಕರ್ಷಣೆ ಮಾಡೋರು ಯಾರಂದ್ರೆ ರಾಧಾರಾಣಿ. ಅದಕ್ಕೆ ಅವರಿಗೆ ಮದನ ಮೋಹನ ಮೋಹಿನಿ ಅಂತ ಹೆಸರು ಅವರಿಗೆ. ಕೃಷ್ಣನ್ನೇ ಆಕರ್ಷಣೆ ಮಾಡ್ತಾರೆ. ಸೊ ಇದು ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಿ ಹೂ ಚಾರ್ಮ್ಸ್ ಕ್ಯೂಪಿಡ್ ದಿ ಗಾಡ್ ಆಫ್ ಲವ್. ಸೊ ಗೋವಿಂದ ಅಂದ್ರೆ ಏನು? ಗೋವಿಂದ ಅಂದ್ರೆ ಏನು? ಎತ್ತಿದವನೇ ಗೋವಿಂದ. ಏನ್ ಮಾತಾಜಿ? ಗೋವರ್ಧನ ಪರ್ವತವನ್ನು ಎತ್ತಿದವನೇ ಗೋವಿಂದ. ಓಕೆ. ಅಲ್ಲ, ಗೋವಿಂದ ಅಂದ್ರೆ ಅರ್ಥ ಏನು ಅಂತ? ಗೋ ಅಂದ್ರೆ ಇಂದ್ರಿಯಗಳು ಪ್ರಭು. ಇಂದ್ರಿಯಗಳ ತೃಪ್ತಿ ಮಾಡೋರು ಗೋವಿಂದ. ಸೊ ಇಲ್ಲಿ ಗೋ ಅಂದ್ರೆ ಇಂದ್ರಿಯಗಳು ಅಂತ ಒಂದು ಅರ್ಥ, ಇನ್ನೊಂದು ಹಸು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಗೋವಿಂದ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ಮತ್ತೆ ಹಸುಗಳನ್ನ ಇಬ್ಬರನ್ನು ಸಂತೃಪ್ತಿ ಮಾಡೋರು, ವಿಂದು ಮಾಡೋರು. ಗೋನ ವಿಂದು ಮಾಡೋರು ಗೋವಿಂದ. ವಿಂದು ಮಾಡೋದು ಅಂದರೆ ಅವ್ರನ್ನ ಸಂತೃಪ್ತಿ ಮಾಡೋರು. ಮತ್ತು ಗೋಪಿಜನ ವಲ್ಲಭ ಅಂದರೆ ಏನು? ಟ್ರಾನ್ಸೆಂಡೆಂಟಲ್ ಲವರ್ ಆಫ್ ದ ಗೋಪೀಸ್. ಗೋಪಿ ಶ್ರೀಗಳಿಗೆ ತುಂಬ ಪ್ರಿಯವಾದವನು ಯಾರು ಅಂದರೆ ಗೋಪಿಜನ ವಲ್ಲಭ. ಅದಕ್ಕೆ ಅವ್ರಿಗೆ ಗೋಪಿಜನ ವಲ್ಲಭ ಅಂದರೆ ಗೋಪಿಯರಿಗೆಲ್ಲ ಸಂತೋಷ ಮಾಡೋರು ಯಾರು ಅಂದರೆ ಕೃಷ್ಣ. ಅದಕ್ಕೆ ಅವ್ರಿಗೇನು ಹೆಸರಿದೆ? ಗೋಪಿಜನ ವಲ್ಲಭ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಹಿಮ್ಸೆಲ್ಫ್ ಇಸ್ ಕಾಲ್ಡ್ ಮದನ ಮೋಹನ ಗೋವಿಂದ and countless other names as he plays in his different pastimes with his devotees. ಸೊ ಕೃಷ್ಣ ಏನು ಮಾಡ್ತಾರೆ? ಅವರವರ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಭಕ್ತರ ಹತ್ರ ಅವರು ಲೀಲೆಗಳು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದ 3 deities ಮದನ ಮೋಹನ ಗೋವಿಂದ ಗೋಪಿನಾಥ ವಲ್ಲಭ were very specific qualities. Worship Madana Mohana is on the platform of re-establishing one forgotten relationship with the personality of God. ಇದು ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಮದನ ಮೋಹನ ನಾವು ವರ್ಷಿಪ್ ಮಾಡಿದ್ರೆ, ಅವ್ರನ್ನ ಆರಾಧನೆ ಮಾಡಿದ್ರೆ ನಮಗೆ ಭಗವಂತನಿಗೆ ಇರೋ ಸಂಬಂಧ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸಂಬಂಧದ ವಿಗ್ರಹ ಯಾರು ಅಂತ ಹೇಳಿದ್ರೆ ಮದನ ಮೋಹನ ಅಂತ ಹೇಳ್ತಾರೆ. ಸೊ ಮತ್ತೆ ಇದು ನೆಕ್ಸ್ಟ್ ಏನು ಅಂದರೆ ರೀಎಸ್ಟಾಬ್ಲಿಷಿಂಗ್ ಅವರ್ ಫರ್ಗಟನ್ ರಿಲೇಶನ್ಶಿಪ್ ವಿತ್ ದ ಪರ್ಸನಾಲಿಟಿ ಆಫ್ ಗಾಡ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ವಿ ಆರ್ ಪ್ರೆಸೆಂಟ್ಲಿ ಇನ್ ಅಟರ್ ignorance of our eternal relationship with the Supreme Lord. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಈಗ ನಮಗೆ ಭಗವಂತನಿಗಿರೋ ಸಂಬಂಧ ನಮಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅದನ್ನು ಏನು ಮಾಡ್ತಾ ಅಂದರೆ ಪುನರಾಭಿವೃದ್ಧಿ ಮಾಡೋದು ಯಾರು ಅಂತ ಹೇಳಿದ್ರೆ ಈ ಮದನ ಮೋಹನ ಡಿಟಿ. ಸೊ ಅದನ್ನು ಮತ್ತೆ ನಮಗೆ ಭಗವಂತನಿಗಿರೋ ಸಂಬಂಧನ ಏನು ಮಾಡ್ತಾರೆ? ಅವರು ರೀಎಸ್ಟಾಬ್ಲಿಷ್ ಮಾಡ್ತಾರೆ. ಆಲ್ರೆಡಿ ಎಲ್ಲ ನಮ್ಗೆ ಸಂಬಂಧ ಇದೆ, ನಮಗೂ ಭಗವಂತನಿಗೆ ಸಂಬಂಧ ಇದೆ. ಯಾಕಂದರೆ ನಾವು ಭಗವಂತನ ಅಂಶಗಳು ನಾವು. ಮಮೈವಾಂಸ ಲೋಕೆ ಜೀವಭೂತೆ ಸನಾತನಃ ಮನಃ ಷಷ್ಠೇಂದ್ರಿಯಾಣಿ ಕರ್ಷತಿ ಅಂತ ಹೇಳ್ತಾರೆ, ಪ್ರಕೃತಿ ಕರ್ಷತಿ. ಸೊ ನಮ್ಮ ಭಗವಂತನ ಅಂಶಗಳು ನಾವೆಲ್ಲರೂ. ಸೊ ಆ ಸಂಬಂಧ ನಾವೇನು ಮಾಡಿದ್ದೀರಿ ಅಂದರೆ ಮರ್ತೋಗ್ಬಿಟ್ಟಿದ್ದೀರಿ. ಯಾಕೆ ಮರ್ತೋಗಿದ್ದೀರಿ ಅಂದರೆ ಇದು ಚೈತನ್ಯ ಚರಿತಾಮೃತದಲ್ಲಿ ಒಂದು ಹೇಳ್ತಾರೆ, ಈ ಭೌತಿಕ ಪ್ರಪಂಚದ ರುಚಿ ನೋಡಿಕೊಂಡು ಆ ಒಂದು ಆನಂದದಲ್ಲಿ ನಾವೇನಾಗಿದ್ರಿ ಮುಳುಗೋಗ್ಬಿಟ್ಟಿದ್ದೀರಿ. ಅದಕ್ಕೆ ನಾವು ಸಂಪೂರ್ಣವಾಗಿ ಮರ್ತೋಗ್ಬಿಟ್ಟಿದ್ದೀರಿ ಭಗವಂತನ. ಸೊ ಅದನ್ನು ಸಂಬಂಧನ ಪುನರಾಭಿವೃದ್ಧಿ ಮಾಡೋದಕ್ಕೆ ಈ ಮದನ ಮೋಹನ ಅನ್ನೋ ವಿಗ್ರಹ ಬಂದು ಅದಕ್ಕೆ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾ ಇದ್ದಾರೆ.
So in the material world, we are presently in utter ignorance of our eternal relationship with the Supreme Lord. Pango refers to one who cannot move independently by his own strength. And Manda Mate is one who is less intelligent because he is too absorbed in materialist activities. It is the best for such persons not to aspire for success in fruitive activities or mental speculation, but instead simply to surrender to the Supreme Personality of Godhead. So the perfection of life is simply to surrender to the Supreme. In the beginning of our spiritual life, we must therefore worship Madana Mohana so that he may attract us and nullify our attachment for material sense gratification. ನಿಮ್ಗೆಲ್ರಿಗೂ ಗೊತ್ತಿಲ್ವೋ, ಮದನ ಮೋಹನ ಬಂದು ತುಂಬ ವಿಶೇಷವಾದ ಒಂದು ವಿಗ್ರಹ. ಹೈದ್ರಾಬಾದಲ್ಲಿ ಹೋದರೆ ಇಸ್ಕಾನಲ್ಲಿ ನಮ್ದು ರಾಧಾ ಮದನ ಮೋಹನ ಅಂತ ವಿಗ್ರಹ ಇದೆ. ಇದು ಪ್ರಭುಪಾದರು ಎಸ್ಟಾಬ್ಲಿಷ್ ಮಾಡಿದ ಡಿಟೀಸು. ಯಾರಿಗೆ ಒಬ್ಬರಿಗೆ ಕಾಮದ ಒಂದು ಆಸೆ ಜಾಸ್ತಿ ಇದೆಯೋ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ರಾಧಾ ಮದನ ಮೋಹನ ವಿಗ್ರಹ ಇದೆಯಲ್ಲ, ಆ ವಿಗ್ರಹದ ಐಬ್ರೋಸ್ನ ಏನು ಹೇಳ್ತೀರಾ ನೀವು ಕನ್ನಡದಲ್ಲಿ? ನಾನು ಮರ್ತುಬಿಟ್ಟೆ. ಉಬ್ಬು ಕಣ್ಣದ ಉಬ್ಬಿದೆಯಲ್ಲ ರಾಧಾ ಮದನ ಮೋಹನ ಕಣ್ಣುಬ್ಬು, ಅದನ್ನು ನೋಡ್ಕೊಂಡೇ ಪ್ರಾರ್ಥನೆ ಮಾಡ್ಬೇಕಂತೆ. ನೋಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರಿಗೆ ಆ ಕಾಮದಾಸೆಗಳೆಲ್ಲ ಹೊರಟೋಗಿ ಭಗವಂತನ ಪ್ರೇಮದಾಸೆಗಳು ಬಂದ್ಬಿಡುತ್ತಂತೆ. ಅರ್ಥ ಆಯ್ತಾ ನಾನು ಹೇಳಿದ್ ನಿಮ್ಗೆ ಎಲ್ರಿಗೂ? ಯಾರಿಗೂ ಅರ್ಥ ಆಗಿಲ್ವಾ? ಸೊ ಅದಕ್ಕೆ ರಾಧಾ ಮದನ ಮೋಹನನ ಯಾರೊಬ್ರು ಮೊದಲು ಆರಾಧನೆ ಮಾಡ್ತಾರೋ ಅವ್ರಿಗೆ ನಾವು ಮರ್ತೋಗಿರೋ ಸಂಬಂಧ ಇರುತ್ತಲ್ಲ, ಆ ಸಂಬಂಧ ಮತ್ತೆ ಪುನರಾಭಿವೃದ್ಧಿ ಆಗುತ್ತೆ. ಈಗ ಒಂದು ಲೈಸೆನ್ಸ್ ನಾವು ತೊಗೊಂಡಿದ್ದೀವಿ, ಡ್ರೈವಿಂಗ್ ಲೈಸೆನ್ಸು. ಅದು ನಾವೇನು ಮಾಡ್ತೀರಂದ್ರೆ, ಡ್ರೈವರ್ ಲೈಸೆನ್ಸ್ ತೊಗೊಂಡು ಅದು ಎಕ್ಸ್ಪೈರಿ ಆದಮೇಲೆ ಹಂಗೆ ಮತ್ತೆ ಅದನ್ನು ರಿನ್ಯೂವಲ್ ಮಾಡಿ ಹಂಗೆ ಬಿಟ್ಬಿಡ್ತೀರಿ. ಸಂಬಂಧ ಹೊಟ್ಟೋಗುತ್ತೆ ನಮಗೆ. ಯಾರಾದರೂ ಹೇಳಿದ್ರೆ ನಮ್ಮದು ಲೈಸೆನ್ಸ್ ಇರಲ್ಲ, ಲೈಸೆನ್ಸ್ ನೋಡ್ತೀನಿ ಬಟ್ ಇನ್ವ್ಯಾಲಿಡ್ ಆಗಿರುತ್ತೆ, ಟೈಮ್ ಆಗೋಗಿರುತ್ತೆ. ಮತ್ತೆ ಅದನ್ನು ಸಂಬಂಧನ ಬೆಳೆಸ್ಕೋಬೇಕು ಅಂದರೆ ರಾಧಾ ಮದನ್ ಮೋಹನ್ ಹತ್ರ ನಾವು ಏನು ಮಾಡಬೇಕಂದ್ರೆ ಅವ್ರನ್ನ ವರ್ಷಿಪ್ ಮಾಡಬೇಕು. ಸೊ ರಾಧಾ ಮದನ್ ಮೋಹನ ವರ್ಷಿಪ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಭೌತಿಕವಾದ ಆಸೆಗಳ ಮೇಲೆ, ಭೌತಿಕವಾದ ಸೌಂದರ್ಯವಾದ ಒಂದು ವ್ಯಕ್ತಿಗಳ ಮೇಲೆ, ಭೌತಿಕವಾದ ರುಚಿಗಳ ಮೇಲೆ ನಾವು ಬೆಳೆಸ್ಕೊಂಡಿರೋ ಒಂದು ಬಂಧನನ ನಾವು ಏನು ಮಾಡಬೇಕು, ಅದನ್ನು ರಹಿತ ಮಾಡಬೇಕು, ತಡೆ ಮಾಡಬೇಕು ಅದನ್ನು. ಆವಾಗ ಏನಾಗುತ್ತೆ, ನಮಗೆ ಭಗವಂತನಿಗಿರೋ ಸಂಬಂಧ ನನಗೆ ಏನು ಅಂತ ಗೊತ್ತಾಗುತ್ತೆ ನಮಗೆ. ಸೊ ನಮಗೆ ಭಗವಂತನಿಗೆ ಏನು ಸಂಬಂಧ ಇದೆ? ಭಗವಂತನ ಹತ್ರ ಹೋಗೋದು, ನನಗೆ ಇಷ್ಟು ಲಕ್ಷ ಕೊಡಪ್ಪ, ನನಗೆ ಇಷ್ಟು ಕೋಟಿ ಕೊಡಪ್ಪ, ನನಗೆ ಮನೆ ಇಲ್ಲ ಮನೆ ಕೊಡಪ್ಪ, ನನ್ನ ಮಗಳಿಗೆ ಮದುವೆ ಆಗಿಲ್ಲ ಮದುವೆ ಮಾಡಿಸಪ್ಪ, ನನ್ನ ಮಗನಿಗೆ ಒಳ್ಳೆ ಕೆಲಸ ಕೊಡಿಸಪ್ಪ, ಮತ್ತು ನಾನು ಒಂದು ಪ್ರಾಜೆಕ್ಟು ಸ್ಟಾರ್ಟ್ ಮಾಡಿದ್ದೀನಿ, ಅದು ಸಕ್ಸಸ್ ಮಾಡೋದಕ್ಕೆ ನೀನು ಸ್ವಲ್ಪ ನನಗೆ ಹೆಲ್ಪ್ ಮಾಡಪ್ಪ. ಸೊ ಇದೆಲ್ಲ ನಮ್ಮ ಸಂಬಂಧ ಬೆಳೆಸ್ಕೊಳ್ಳೋದು. ನಮ್ಮ ಏನು ಯಾವ ಥರ ಸಂಬಂಧ ಬೆಳೆಸ್ಕೋಬೇಕು ಭಗವಂತನ ಹತ್ರ? ಹೇಳಿ, ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ. ಏನು ಈಗ ನಾವು ಮದನ ಮೋಹನ್ ಹತ್ರ ಹೋಗ್ತೀರಿ, ಅವ್ರ ಹತ್ರ ಹೋಗಿ ಅವರು ಯಾಕಂದ್ರೆ ಸಂಬಂಧದ ಒಂದು ವಿಗ್ರಹಕ್ಕೆ ಪ್ರತಿನಿಧಿ. ಸೊ ಅವ್ರ ಹತ್ರ ಹೋಗಿ ನಾವು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಏನು ಕೇಳ್ಬೇಕು ಅವ್ರ ಹತ್ರ? ನಾವು ಸಂಬಂಧ ಬೆಳೆಸ್ಕೋಬೇಕು ಅವ್ರ ಹತ್ರ. ಆ ಸಂಬಂಧ ಬೆಳೆಸ್ಕೋಬೇಕಂದ್ರೆ ನಾವು ಯಾವ ತರವಾದ ಸಂಬಂಧ ನಾವು ಬೆಳೆಸ್ಕೋಬೇಕು? ಯಾಕಂದ್ರೆ ನಾವು ಮರ್ತುಬಿಟ್ಟಿದೀವಿ. ನಾವು ಆಲ್ರೆಡಿ ಅವ್ರಿಗೆ ನಮಗೂ ಸಂಬಂಧ ಇದೆ, ಆ ಸಂಬಂಧ ಏನು ಅನ್ನೋದನ್ನ ನಾವು ಮರ್ತೋಗ್ಬಿಟ್ಟಿದೀವಿ. ಈಗ ಒಂದೇ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ಒಬ್ಬ ಭಕ್ತ ಇದ್ದ, ನಿಜವಾಗಿ ನಡೆದ ಸ್ಟೋರಿ ಇದು. ಟೆಂಪಲಲ್ಲಿ ಒಂದು ನಾರ್ತಿನಲ್ಲಿ ಒಂದು ಭಕ್ತ, ಅವನು ಸುಮಾರು ವರ್ಷಗಳು ಭಗವಂತನ ಸೇವೆ ಮಾಡ್ಕೊಂಡೇ ಇದ್ದ. ಮಾಡ್ಕೊಂಡು ಏನು ಮಾಡ್ದ ಅಂದರೆ, ಏನೋ ಒಂದು ವಿಷಯಕ್ಕೆ ಸ್ವಲ್ಪ ಅನರ್ಥಗಳ ಬಂದು ಏನಾಯ್ತು ಅಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವನಿಗೆ ಏನಾಯ್ತು ಅಂದರೆ, ರೈಲ್ವೆ ಸ್ಟೇಷನ್ ಹತ್ರ ಹೋಗುವಾಗ ಏನೂ ಆಗಲಿಲ್ಲ, ಟೆಂಪಲಲ್ಲಿ ಏನಾಗಲಿಲ್ಲ, ಅದು ಎಲ್ಲಿಗೋ ಪ್ರಚಾರಕ್ಕೆ ಹೋಗುವಾಗ ಏನಾಯ್ತು ಅಂದರೆ, ತಲೆ ಮೇಲೆ ಏನೋ ದೊಡ್ಡ ಇದು ಬಿದ್ದೋಯ್ತು, ಅವನಿಗೆ ಭಾರ ಬಿದ್ದೋಯ್ತು. ಆ ಭಾರ ಬಿದ್ದ ತಕ್ಷಣ ಅವನೆಲ್ಲ ಮರ್ತುಬಿಟ್ಟ. ಅವನು ಯಾರು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನು ಇಷ್ಟು ದಿನ ಏನು ಸೇವೆ ಮಾಡ್ತಾ ಇದ್ದ, ದೇವಸ್ಥಾನದಲ್ಲಿ ಇದ್ನಾ ಇಲ್ಲ ಹೊರಗಡೆ ಇದ್ನಾ, ಅವನಿಗೆ ಗೊತ್ತಿಲ್ಲದ್ರೆ ಮರ್ತೋಗ್ಬಿಟ್ಟು ಏನು ಮಾಡ್ದ, ಅದೇ ರೈಲ್ವೆ ಸ್ಟೇಷನಲ್ಲಿ ಅವ್ನು ಕೆಲಸ ಮಾಡ್ಕೊಂಡೇ ಇದ್ಬಿಟ್ಟ. ಅವ್ನಿಗೆ ಯಾರು ಅಂತ ಗೊತ್ತಿಲ್ಲ, ಅದೇ ಅವ್ನು ಕೆಲಸ ಮಾಡ್ಕೊಂಡು ಇದ್ಬಿಟ್ಟ. ಅವನಿಗೆ ಏನಾಯ್ತು ಅಂದರೆ, ಸುಮಾರು ವರ್ಷಗಳು ಆದಮೇಲೆ, ಒಂದು 5-6 ವರ್ಷ ಆದಮೇಲೆ ಅದೇ ಥರನೇ ಒಬ್ಬ ಪೋರ್ಟರ್ ಏನು ಮಾಡ್ದ, ಹೈಟಾಗಿ ಬಾಕ್ಸಸ್ ಎಲ್ಲ ತೊಗೊಂಬರುವಾಗ ಒಂದು ಚಿಕ್ಕದಾಗಿ ಏನೋ ಒಂದು ಕಳ್ಳು ಸಿಕ್ಕಿ ಇದು ಏನಾಯ್ತು, ಇದು ಗಾಡಿ ಇದೆಯಲ್ಲ, ಇದು ಕಾರ್ಟ್ ಟ್ರಾಲಿ, ಅದು ಬಂದು ಬಿದ್ದೋಯ್ತು. ಬಿದ್ದೋದ್ಮೇಲೆ ಆ ಬಾಕ್ಸ್ಗಳೆಲ್ಲ ಅವನ ತಲೆ ಮೇಲೆ ಮತ್ತೆ ಬಿದ್ದೋಗಿತ್ತು. ಆ ಬಿದ್ದೋದ್ಮೇಲೆ ಏನಾಗುತ್ತೆ ಅಂದರೆ, ಅವನಿಗೆ ಮರ್ತೋಗಿರೋ ಇದೆಲ್ಲ ಜ್ಞಾಪಕ ಬರ್ತಾ ಇದೆ. ಅವನು ಯಾರು ಅಂತ ಜ್ಞಾಪಕ ಬರ್ತಾ ಇದೆ.
ಓ ನಾನು ಎಲ್ಲಿರ್ಬೇಕಾಯ್ತು, ಏನಾಯ್ತು, ನನ್ನ ಕೈಯಲ್ಲಿರೋ ಜಪಾನ ಎಲ್ಲಿ, ನನ್ನ ಕತ್ತಲ್ಲಿ ಕಂಟಿಮಾಲ ಇಲ್ವಲ್ಲ, ಎಲ್ಲೋಟೋಯ್ತು, ಏನಾಯ್ತು, ನಾನು ಎಲ್ಲಿದ್ದೀನಿ, ರೈಲ್ವೆ ಸ್ಟೇಷನ್ ಇದೆ, ಯಾಕೆ ನಾನು ಯಾವಾಗಲೂ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾ ಇದ್ನಲ್ಲ, ನನ್ನ ಇದರಲ್ಲಿ ಹಣೆ ಮೇಲೆ ನಾಮ ಇಲ್ವಲ್ಲ, ಏನಾಯ್ತು ನನಗೆ, ನನ್ನ ಬಟ್ಟೆ ಏನಾಯ್ತು, ಈ ಥರ ಆಗ್ಬಿಟ್ಟಿದೆ, ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿದ್ದೆ ನಾನು, ಒಂದು ಕೂಲಿ ಒಂಥರ ಆಗ್ಬಿಟ್ಟಿದ್ದೀನ ನಾನು ಭಕ್ತನಾಗಿದ್ದಾನ, ನಾನು ಭಗವಂತನಿಗೆ ಭಕ್ತನಾಗಿದ್ದು ಸೇವೆ ಮಾಡ್ಕೊಂಡಿದ್ದಲ್ಲ ಅಂತ ಆವಾಗ ಅವನಿಗೆ ಜ್ಞಾಪಕ ಬರ್ತದೆ. ಸೊ ಆ ಥರ ನೋಡಿ, ಭಗವಂತ ತನ್ನ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಭಗವದ್ಗೀತೆ ಹೇಳ್ತಾರೆ. ಕೌಂತೆಯ ಪ್ರತಿಜಾನಾಹಿ ನಮೇ ಭಕ್ತ ಪ್ರಣಶ್ಯತೆ ಅಂತ ಹೇಳ್ತಾರೆ. ಸೊ ಅವಾಗ ಅವನಿಗೆಲ್ಲ ಜ್ಞಾಪಕ ಬರ್ತಾ ಇದೆ. ಜ್ಞಾಪಕ ಬಂದು ಓ ನಾನು ಇಲ್ಲಿ ಈ ದೇವಸ್ಥಾನದಲ್ಲಿದ್ದೆ, ಮಥುರಾನಲ್ಲಿ ಇಸ್ಕಾನ್ ಟೆಂಪಲಲ್ಲಿ ನಾನು ಇದು ಸೇವೆ ಮಾಡ್ತಾ ಇದ್ದೆ, ನಾನು ಬ್ರಹ್ಮಚಾರಿಯಾಗಿದ್ದೆ. ಅವಾಗ ಮತ್ತೆ ಸೀದಾ ಭಗವಂತನ ಹತ್ರ ಹೋಗ್ಬಿಟ್ಟು ನನ್ನ ಕ್ಷಮಿಸಿ ಭಗವಂತ, ನಾನು ತಪ್ಪು ಮಾಡ್ಬಿಟ್ಟೆ. ಸೊ ಆ ಸಂಬಂಧ ಇತ್ತು ಅವನಿಗೆ, ಆ ಸಂಬಂಧನ ಮರ್ತ್ಬಿಟ್ಟ ಅವನು. ಆ ಸಂಬಂಧನ ಮರ್ತ್ಬಿಟ್ಟು ಏನಾಯ್ತು, ಆ ಪೆಟ್ಟು ಬಿದ್ದಿದ್ದಕ್ಕೆ ಅವನಿಗೆ ಗೊತ್ತಾಗಿತ್ತು ಅವನಿಗೆ, ಓ ಕರೆಕ್ಟು. ಆ ಥರ ಕೆಲವರಿಗೆ ಈ ಥರ ಆಗುತ್ತೆ ಸಂಭವ. ಕೆಲವರಿಗೆ ಯಾರೋ ಒಬ್ರು ಬಂದು ಅವ್ನ ಏನು ಮಾಡ್ತಾರೆ ಅಂದರೆ, ಅವನಿಗೆ ಮತ್ತೆ ಅವನ್ನ ಜಾಗೃತೆ ಮಾಡ್ತಾರೆ. ಏನಪ್ಪ ನೀನು ಈ ಥರ ಆಗ್ಬಿಟ್ಟಿದ್ಯಾ, ನೀನು ಎಲ್ಲಿದ್ದವನು, ಯಾವ ಥರ ಇದ್ದವನು, ಇವತ್ತೇನು ಈ ಥರ ಮಾಡ್ತಾ ಇದ್ದೀರ, ನೀನು ಕೂತ್ಕೊಂಡು ಗ್ಯಾಮ್ಲಿಂಗ್ ಆಡ್ತಾ ಇದೆಯಲ್ಲಪ್ಪ, ನಿನ್ನ ಕೈಯಲ್ಲಿ ಶುದ್ಧವಾದ ಭಗವಂತನ ನಾಮ ಜಪ ಮಾಡ್ತಾ ಇದೆ, ಮಾಲೆ ಇಟ್ಕೊಂಡು ಭಗವಂತನ ಭಕ್ತಿಗೆ ಸಂಬಂಧ ಸಂದೇಶಗಳನ್ನ ಎಲ್ರಿಗೂ ನೀನು ವಿತರಣೆ ಮಾಡ್ತಾ ಇದ್ದಲ್ವಾ, ಪ್ರಸಾದ ಎಲ್ರಿಗೂ ಕೊಡ್ತಾ ಇದ್ದಲ್ಲ, ಇವತ್ತು ಯಾಕೆ ನೀನು ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಅವರು ಕೆಲವು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ನಾಲಿಗೆ ರುಚಿಗೆ ಮತ್ತು ಕಾಮದ ರುಚಿಗೆ ಇದಕ್ಕೆಲ್ಲ ನಾವೇನಾಗ್ಬಿಡ್ತೀವಿ ಅಂದರೆ ಬಂದಿ ಆಗ್ಬಿಡ್ತೀವಿ ನಾವು. ಅದಕ್ಕೆ ಬಂದಿಯಾಗಿ ಅದಕ್ಕೆ ಏನೇನು ಹೇಳ್ತಾರೆ ಅಂದರೆ ಬಾಣಿಸರಾಗ್ಬಿಟ್ಟು ಅದು ಹೇಳ್ದಂಗೆಲ್ಲ, ಇಂದ್ರಿಯಗಳು ಹೇಳ್ದಂಗೆಲ್ಲ ನಾವು ಕೇಳ್ತಾ ಭಗವಂತನೇ ಮರ್ತು ಬಿಡ್ತೀವಿ. ಅಜಾಮಿಲ್ ಅಷ್ಟರಲ್ಲಿ ನೀವು ನೋಡಿರ್ಬೋದು, ಆ ಥರ ಆಗ್ಬಿಡ್ತೀವಿ. ಆವಾಗ ಭಗವಂತನೇ ಯಾರೋ ಒಬ್ಬರನ್ನ ಅವ್ರಿಗೆ ಸಂದೇಶ ಕಳಿಸ್ತಾರೆ, ನೀನು ಈ ಥರ ಮಾಡ್ತಾ ಇದೆಯಾ, ನೀನು ಹಿಂದೆ ಈ ಥರ ಇದ್ದು, ನೀನು ಈಗ ಒಂದು ಏನೋ ಹಾರ್ಡ್ ಕೋರ್ ಭೌತಿಕವಾದಿ ಆಗ್ಬಿಟ್ಟಿದೆ, ನೀನು ಕಠೋರವಾದ ಭೌತಿಕವಾದಿ. ಇದು ಜೂದ ಆಡೋದಕ್ಕೆ ಮತ್ತು ಸೇದೋದಕ್ಕೆ, ಕುಡಿಯೋದಕ್ಕೆ ಏನು ಬೇಕಾದರೂ ನೀನು ಮಾಡ್ತೀಯಾ, ಯಾರನ್ನ ಬೇಕಾದರೂ ನೀನು ಕೊಳೆ ಮಾಡ್ತೀಯಾ, ಯಾಕೆ ಈ ಥರ ಆಗ್ಬಿಟ್ಟೆ ನೀನು ಅಂತೇಳಿ ಕೆಲವು ಸಾಧುಗಳನ್ನ ಕಳಿಸ್ತಾರೆ, ಗುರುಗಳನ್ನ ಕಳಿಸ್ತಾರೆ. ಕೆಲವ್ರು ಯಾರೋ ಮಾತಾಡ್ತಾ ಇರ್ತಾರೆ, ಆ ಕಡೆ ಎಲ್ಲೋ ಮಾತಾಡ್ತಾ ಇರ್ತಾರೆ. ಆ ಸಂದೇಶ ನಮಗೆ ಕಿವಿಗೆ ಬಿದ್ದು ಅವನೇನಾಗ್ತಾನೆ, ಜಾಗೃತನಾಗ್ಬಿಡ್ತಾನೆ. ಅವಾಗ ಓ ಕರೆಕ್ಟು, ಇವನು ಹೇಳಿದ್ದು ಕರೆಕ್ಟು, ನಾನು ಎಲ್ಲೋ ಇರಬೇಕಾದ ಅವನು ಈ ಥರ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅವನ ಸಂಬಂಧನ ಬೆಳೆಸ್ಕೊಳಕ್ಕೆ ಹೋಗ್ತಾನೆ. ಆ ಸಂಬಂಧ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ನಮ್ಮ ಸಂಬಂಧ ಏನಂದ್ರೆ, ನಾವು ಜೀವೇರ ಸ್ವರೂಪ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಯಾರಾದ್ರೂ. ಹಾ, ಕೃಷ್ಣರೇ, ನಿತ್ಯ ದಾಸ್. ಚೈತನ್ಯ ಚೈತಾಮೃತದಲ್ಲಿ ಇದೇ ಚೈತನ್ಯ ಹೇಳ್ತಾರೆ, ಜೀವೇರ ಸ್ವರೂಪ ಕೃಷ್ಣರೇ ನಿತ್ಯ ದಾಸ್. ಜೀವನ ಸ್ವರೂಪ ಏನು ಅಂತ ಹೇಳಿದ್ರೆ, ಸದಾ ಕೃಷ್ಣನಿಗೆ ನಿತ್ಯ ದಾಸನಾಗಿರೋದು. ಅದೇ ಇಲ್ಲಿ ಇವರು ಕವಿರಾಜ್ ಗೋಸ್ವಾಮಿ ಎಲ್ರಿಗೂ ನಮಸ್ಕಾರ ಹಾಕೊಂಡು ಬರ್ತಾ ಇದ್ದಾರೆ. ನಾವು ಒಂದು 5-6 ಜನಕ್ಕೆ ನಮಸ್ಕಾರ ಹಾಕ್ಬಿಟ್ರೆ, ಅದು ಹೋಗಪ್ಪ, ಬೇರೆ ಕೆಲಸನೇ ಇಲ್ಲ, ಹೋಗಪ್ಪ, ಎಷ್ಟು ಸಲ ನಮಸ್ಕಾರ ಹಾಕೋದು, ಒಂದೇ ಸಲ ಹಾಕ್ಬಿಡೋಣಪ್ಪ ನಮಸ್ಕಾರ. ಒಬ್ಬ ದೇವಸ್ಥಾನದಲ್ಲಿ ಒಬ್ಬ ಸಾಧು ಇದು ದರ್ಶನಕ್ಕೋಸ್ಕರ ಹೋದರಂತೆ. ಅಲ್ಲಿ ಒಬ್ಬ ಶಾರ್ಟ್ಕಟ್ ವ್ಯಕ್ತಿ ಏನು ಮಾಡ್ದ ಅಂತ ಹೇಳಿದ್ರೆ, ಅವನೆಲ್ಲ ಶಾರ್ಟ್ಕಟ್ಟೆ, ಅವನ ಲೈಫೇ ಶಾರ್ಟ್ಕಟ್. ಅವನಿಗೆಲ್ಲ ಏನು ಚಿಕ್ಕದಾಗಿ ಸರಳವಾಗಿರಬೇಕು, ಯಾವುದು ದೊಡ್ಡದಾಗಿರಬಾರ್ದು, ಯಾವುದು ಒಂದು ಸಾಮೂಹಿಕವಾಗಿ ಯಾವುದು ಇರಬಾರ್ದು, ಅವನಿಗೆ ಎಲ್ಲ ಸಿಂಪಲ್ ಆಗಿರಬೇಕು, ಸರಳವಾಗಿರಬೇಕು. ಅವನೇನು ಮಾಡ್ದ, ಕೂತ್ಕೊಂಡು ಜಪ ಮಾಡ್ತಾ ಇದ್ದಾನೆ. ಏನು ಜಪ ಮಾಡ್ತಾ ಇದ್ದಾನೆ ಅಂದರೆ, ಆರ್ಕೆ ಅಂತ. ನೀವು ಸಾಧು ಹತ್ರ ಹೋದಂತೆ, ಏನಪ್ಪ ಜಪ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಸ್ವಾಮಿ ಭಗವಂತನ ನಾಮ ಜಪ ಮಾಡ್ತಾ ಇದ್ದೀನಿ. ಮತ್ತು ಭಗವಂತನ ನಾಮ ಹೇಳೋದಕ್ಕೆ ಏನು ಆರ್ಕೆ ಅಂತ ಏನಪ್ಪ ಇದು ಅಂತ ಕೇಳಿದಂತೆ. ಸ್ವಾಮಿ, ರಾಧಾಕೃಷ್ಣ ಅಂತ ಹೇಳೋದು ಕಷ್ಟ ಅಲ್ವಾ ನಮಗೆ, ಆರ್ಕೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಆರ್ಕೆ ಅಂತ ಹೇಳ್ತಾ ಇದ್ದೀನಿ, ಆ ಥರ ಜಪ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತೆ. ಅಯ್ಯೋ ಹುಚ್ಚ, ಭಗವಂತನ ನಾಮ ಭಕ್ತಿ ಸೇವೆ ಮಾಡೋದು ತುಂಬ ಶ್ರದ್ಧೆಯಾಗಿ ಮಾಡಬೇಕು. ಅದು ಸಂಖ್ಯೆ ನೋಡೋದಲ್ಲ, ನಿನ್ನ ಕಾನ್ಷಿಯಸ್ನೆಸ್ ತುಂಬ ಇಂಪಾರ್ಟೆಂಟು, ನಿನ್ನ ಪ್ರಜ್ಞೆ ತುಂಬ ಇಂಪಾರ್ಟೆಂಟು. ರಾಧಾಕೃಷ್ಣ ಅಂತ ಹೇಳೋದಕ್ಕೆ ನೀನು ಸೋಂಬೇರಿತನ ಅಂದರೆ, ನೀನು ಹೇಗೆ ರಾಧಾಕೃಷ್ಣ ಹತ್ರ ಹೋಗ್ತೀಯ ನೀನು ಅಂತ ಸಾಧು ಕೇಳಿದಂತೆ. ಆವಾಗ ಅವ್ನು ಜ್ಞಾನೋದಯ ಆಗಿ, ಓ ನಾನು ಇನ್ಮೇಲೆ ಸರಿಯಾಗಿ ಮಂತ್ರ ಹೇಳ್ತೀನಿ ಅಂತೇಳಿ ಸರಳ ಮಂತ್ರ ಹೇಳಕ್ಕೆ ಶುರು ಮಾಡ್ಕೊಂಡಂತೆ. ಆ ಥರ ನಮಗೆ ಸಂಬಂಧನ ಬೆಳೆಸ್ಬೇಕಂದ್ರೆ ರಾಧಾ ಮದನ ಮೋಹನ ವಿಗ್ರಹಗಳಿದೆಯಲ್ಲ, ಇದನ್ನು
ಇಂಗ್ಲೀಷಲ್ಲಿ ಡೈಟೀಸ್ ಅಂತ ಹೇಳ್ತಾರೆ, DEITIS, ಡೈಟೀಸ್ ಅಂತ ಹೇಳ್ತಾರೆ. ಆ ವಿಗ್ರಹಗಳಿಗೆ ನಾವು ಸಂಬಂಧ ಬೆಳೆಸ್ಬೇಕು. ಅಂದ್ರೆ ಕೃಷ್ಣನ ಹತ್ರ, ರಾಧಾಕೃಷ್ಣ ಹತ್ರ ಬೆಳೆಸ್ಕೊಬೇಕು. ಈ ಹರೆ ಅನ್ನೋದು ಹರೆ ಅನ್ನೋದು ಏನು ಗೊತ್ತಾ? ಯಾರಿಗಾದ್ರು ಗೊತ್ತಾ ಹರೆ ಅಂದ್ರೆ ಏನು ಅಂತ ಗೊತ್ತಾ? ಹರೇ ಕೃಷ್ಣ ಅಂತ ಹೇಳ್ತಿರಲ್ಲ ಇವಾಗ ನಾವು. ಹರೆ ಅಂದ್ರೆ ಯಾರು? ರಾಧಾರಾಣಿ. ಸೊ ರಾಧಾರಾಣಿ ಹರೆ ಅಂದ್ರೆ ಹರ ಅನ್ನೋ ಅಂತ ಒಂದು ಪದದಿಂದ ಬಂದಿರೋದು. HARA, ಹರ ಅಂದ್ರೆ ತಾಯಿ ಅಂತ ಅರ್ಥ. ಸೊ ರಾಧಾರಾಣಿ ಬಂದು ಈ ಯಾವತ್ತು ಜಗತ್ತಿಗೆ ತಾಯಿ ಅವರು, ಮಾತೃ. ಆ ಮಾತೃಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಶ್ರೀಮತಿ ರಾಧಾರಾಣಿ, ನನ್ನ ತಾಯಿಯವರೇ, ಹೇಗಾದ್ರೂ ನನ್ನ ಭಗವಂತನ ಸೇವೆಯಲ್ಲಿ ನನ್ನ ಈಡ್ಪಡಿಸಿ, ಸೊ ಕೃಷ್ಣನ ಸೇವೆಯಲ್ಲಿ ನನ್ನ ಈಡ್ಪಡಿಸಿ ಅಂತೇಳಿ ನಾವು ರಾಧಾರಾಣಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಇದೇ ಮಹಾಮಂತ್ರಕ್ಕೆ ಅರ್ಥ. ಇದು ಒಂದು ಅರ್ಥ, ಬೇಕಾದಷ್ಟು ಅರ್ಥಗಳಿದೆ ಹರೇ ಕೃಷ್ಣ ಮಂತ್ರಕ್ಕೆ, ತುಂಬಾ ಅರ್ಥಗಳಿದೆ. ಸೊ ಯಾವಾಗಲೂ ನಿನ್ನ ಸೇವೆಯಲ್ಲಿ ನಾನು ಇರಬೇಕು, ಬೇರೆ ಯಾವುದ ಒಂದು ಇದು ನನಗೆ ಬೇಡ, ಬೇರೆ ಯಾವುದೋ ಒಂದು ಸೇವೆ ನನಗೆ ಬೇಡ ಅನ್ನೋದನ್ನೇ ಹರೇ ಕೃಷ್ಣ ಮಂತ್ರ ಪ್ರಾರ್ಥನೆ. ಆ್ಯಕ್ಚುಲಾಗಿ ಇದೊಂದು ಪ್ರಾರ್ಥನೆ. ಅದಕ್ಕೆ ನಿಮ್ಗೆ ಹೇಳೋದು, ದಯವಿಟ್ಟು ನಮ್ಮ ಈ ಮಾನವ ಜನ್ಮ ಕೊಟ್ಟಿರೋದು ಸದಾ ಭಗವಂತನ ನಾಮ ಹೇಳೋದಕ್ಕೆ. ಅಟ್ಲೀಸ್ಟು 16 ರೌಂಡ್, ಇದು ಹೆಚ್ಚಿಗೆ ಏನಾಗಲ್ಲ, 2 ಗಂಟೆ ಕಾಲ ಸಾಕು. 2 hours ಹೇಗಾದರೂ ಇದನ್ನು ಸ್ವಲ್ಪ ಕಟ್ಟುನಿಟ್ಟವಾಗಿ ಕೂತ್ಕೊಂಡು ನಾವು ಜಪ ಮಾಡಿದ್ರೆ ತುಂಬ ಒಳ್ಳೇದಿದು. 16 ರೌಂಡ್ ಜಪ ಮಾಡಿದ್ರೆ ತುಂಬ ಒಳ್ಳೇದು. ಏನೇನೋ ಎಷ್ಟೋ ನಮ್ಮ ಸಾಧನೆ ಮಾಡಿದ್ದೀವಿ ನಾವು. ಮುಖ್ಯವಾಗಿ ನೀವು ಮಾತಾಜಿಗಳು, ಪ್ರಭುಜಿಗಳಿಗಂತ ತುಂಬ ಸಾಧನೆ ಮಾಡಿದ್ದೀರ ಭೌತಿಕ ಪ್ರಪಂಚದಲ್ಲಿ. ಎಷ್ಟೋ ಜನನ, ಎಷ್ಟೋ ಆತ್ಮಗಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ. ಸೊ ಆ ಜನ್ಮ ಕೊಟ್ಟದಲ್ಲಿ ನಿಮ್ಗೆ ಎಷ್ಟು ನೋವು ತಿಂದಿದ್ದೀರಾ ನೀವು. ಸೊ ಅದಕ್ಕೆ ಈ ಮಹಾಮಂತ್ರ 2 ಗಂಟೆ ಮೇಲೆ ಒಂದು ದೊಡ್ಡ ವಿಷಯನೇ ಅಲ್ಲ. ಕೂತ್ಕೊಂಡು ಏನು ಅಪರಾಧ ಇಲ್ದಿರಾ ಆ ನಾಮನ ಉಚ್ಚಾರಣೆ ಮಾಡುವಾಗ ನಾವು ಚೆನ್ನಾಗಿ ಕೇಳಿಕೊಂಡು ಕಿವಿಯಿಂದ, ಅದು ಕೇಳ್ತಾ ನಾವು ತುಂಬ ಶುದ್ಧ ಭಕ್ತರಾಗ್ಬಿಡ್ತೀವಿ, ತುಂಬ ಶುದ್ಧ ಭಕ್ತರಾಗ್ಬಿಡ್ತೀವಿ. ಸೊ ನಾಮ ತುಂಬ ಇಂಪಾರ್ಟೆಂಟ್, ತುಂಬ ಶಕ್ತಿ ಇದೆ ನಾಮಕ್ಕೆ. ಅದೇ ಭಗವಂತ ಹೇಳ್ತಾರಂತೆ, ಒಂದು ಲಾಸ್ಟ್ ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ತೀನಿ. ಇದು ನಿತ್ಯಾನಂದ ಇವ್ರಿಗೆ, ಆದಿಶೇಷರಿಗೆ ಒಂದು ಸೇವೆ ಕೊಟ್ರಂತೆ ಭಗವಂತ. ಆದಿಶೇಷರು ಯಾರು ಗೊತ್ತಾ ನಿಮ್ಗೆ? ಈ ಆದಿಶೇಷರ ತಾಯಿ ಯಾರು ಗೊತ್ತಾ ನಿಮ್ಗೆ? ತಾಯಿ ಯಾರು ಗೊತ್ತಾ? ಆದಿಶೇಷರ ತಾಯಿ ಯಾರಿಗಾದ್ರು ಗೊತ್ತಾ? ಆದಿಶೇಷರ ಅವ್ರ ತಾಯಿ ಹೆಸರು? ಯಾರು ಮಾತಾಜಿ? ಯಾರು ಟ್ರೈ ಮಾಡ್ತೀರಾ? ಓಕೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಕದ್ರು ಅಂತ ಒಬ್ರು ಇದ್ದಾರೆ, ಕದ್ರು ಅಂತ. ನಿಮ್ಗೆಲ್ರಿಗೂ ಗೊತ್ತಿರಬೇಕು. ನೀವು ಗರುಡಾಷ್ಟಮಿ ಎಲ್ಲರೂ ಮಾಡ್ತೀರಲ್ವಾ? ಎಲ್ರಿಗೂ ಗೊತ್ತಿರ್ಬೇಕು. ಗರುಡಾಷ್ಟಮಿ ಗೊತ್ತಲ್ವಾ? ಗರುಡನಿಗೆ ಪೂಜೆ ಮಾಡ್ತಾರಲ್ವಾ, ಅದು ದಿನನ ಗರುಡಾಷ್ಟಮಿ ಅಂತ ಹೇಳ್ತಾರೆ. ಅಷ್ಟಮಿ ದಿನ ಬೀಳುತ್ತೆ ಅದು. ಸೊ ಕದ್ರು ಅನ್ನೋ ತಾಯಿ ಇದಾರಲ್ಲ, ಅವ್ರಿಗೆ ಮೊದಲನೇ ಮಗ ಯಾರು ಅಂದ್ರೆ ಆದಿಶೇಷ. ಯಾಕಂದ್ರೆ ಕದ್ರು ಬಂದು ಎಲ್ಲ ಹಾವುಗಳಿಗೆ ತಾಯಿ ಅವರು. ಈವನ್ ಕಾಳಿ ಅವ್ರಿಗೂ ತಾಯಿ ಅವರೇ. ಎಷ್ಟೋ ಹಾವುಗಳಿದೆ, ಸಾವಿರಾರು ಹಾವುಗಳಿದೆ, ಲಕ್ಷಾಂತರ ಹಾವುಗಳು, ಅವ್ರಿಗೆಲ್ಲ ತಾಯಿ ಯಾರಂದ್ರೆ ಕದ್ರು. ಆ ಕದ್ರು ಮೊದಲನೇ ಮಗ ಯಾರು ಅಂತ ಹೇಳಿದ್ರೆ ಆದಿಶೇಷರು. ಆಮೇಲೆ ವಿನೂತ ಯಾರಂದ್ರೆ ಇವ್ರ ಅಕ್ಕ ತಂಗಿರು. ಕದ್ರು ವಿನೂತ ಬಂದು ಅಕ್ಕ ತಂಗಿರು. ಈ ವಿನೂತ ಅವರ ಮಗನೇ ಗರುಡ, ಈಗಲ್, ಅದೇ ಭಗವಂತನ ಒಂದು ವಾಹನ ಗರುಡ. ಸೊ ಇದು ಒಂದು ಕಥೆ ಇದೆ, ಆಮೇಲೆ ನಿಧಾನ ಕೇಳ್ತೀನಿ. ಇದೇನಕ್ಕೆ ಕೇಳಕ್ ಬಂದೆ ಅಂತ ಹೇಳಿದ್ರೆ, ಈಗ ಈ ಆದಿಶೇಷರು ಅವರ ಸೇವೆ ಏನು ಅಂತ ಹೇಳಿದ್ರೆ, ಭಗವಂತ ಎಲ್ಲಾದ್ರೂ ಮಳ್ಕೋಬೇಕು ಅಂತ ಹೇಳಿದ್ರೆ, ಶಯನ ಮಾಡ್ಬೇಕಂದ್ರೆ ಇವರು ನಾಗರ ಹಾವು ತರ ಬಂದು ಜಾನ ತರ ಅವ್ರಿಗೆ ವಿಸ್ತರಣೆ ಮಾಡ್ಕೊಂಡು ಭಗವಂತ ಮಲ್ಕೊಳ್ಳೋಕ್ಕೆ ಅವ್ರಿಗೆ ಸ್ಥಳ ಕೊಡ್ತಾರೆ. ಮತ್ತೆ ಭಗವಂತನ ಪಾದರಕ್ಷಕಗಳಿಗೂ ಅವರೇ ಪಾದರಕ್ಷಕರಾಗಿ ಬರ್ತಾರೆ. ಮತ್ತೆ ಭಗವಂತನ ಆಭರಣಗಳು ಹಾಕ್ಬೇಕಂದ್ರೆ ಪಾರಾಫರ್ನಲ್ಲಿ ಅಂತ ಹೇಳ್ತಾರೆ, ಅದೆಲ್ಲ ಅವರೇ, ಈ ಆದಿಶೇಷನೇ. ಮತ್ತೆ ಭಗವಂತ ಎಲ್ಲಾದರೂ ಇದು ಬೃಂದಾವನಕ್ಕೆ ಹೋಗ್ಬೇಕಂದ್ರೆ ಆ ಬೆಟ್ಟ ಥರ ಅವರು ಹಂಗೆ ವಿಸ್ತರಣೆ ಮಾಡಿಕೊಂಡು ಭಗವಂತನಿಗೆ ಸ್ಥಳ ಕೊಡ್ತಾರೆ ಅಲ್ಲಿ ವಿರಾಜಮಾನ ಆಗೋದಕ್ಕೆ. ಈ ಥರ ಈ ಆದಿಶೇಷರಿಗೆ ಒಂದಿನ ಕರೆದು ಹೇಳಿದ್ರಂತೆ ಭಗವಂತ, ಈ ಭೌತಿಕ ಸೃಷ್ಟಿ ಮಾಡುವಾಗ, ಆದಿಶೇಷ ನಿನಗೊಂದು ಸೇವೆ ಇದೆ, ಈ ಇಡೀ ಬ್ರಹ್ಮಾಂಡವನ್ನು ನೀನು ನಿನ್ನ ಪಡಗೆನಲ್ಲಿ ನೀನು ಹೊತ್ಕೊಂಡಿರ್ಬೇಕು ಅದನ್ನ ಅಂತ ಕೇಳ್ತಾರಂತೆ.
ಅವಾಗ ಆದಿಶೇಷರು ಕೇಳಿದ್ರಂತೆ, ಎಷ್ಟು ಸಮಯ ನಾನು ಹೊತ್ಕೊಂಡಿರ್ಬೇಕು ಅಂತ ಕೇಳ್ತಾರಂತೆ. ಆಗ ಈ ಇವರು ವಿಷ್ಣು ಏನು ಮಾಡ್ತಾರೆ, ಮಹಾವಿಷ್ಣು ತುಂಬ ಹುಷಾರಾಗಿ ಅದಕ್ಕೆ ಕಾಲಾವಕಾಶ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ನಾಮಗಳು ಎಷ್ಟು ಇದೆಯೋ ಅಷ್ಟು ನಾಮಗಳು ನೀನು ಉಚ್ಚಾರಣೆ ಮಾಡ್ಕೊಂಡಿರು, ಆಮೇಲೆ ನನ್ನ ಗುಣಗಳು ಏನಿದೆಯೋ ಅಷ್ಟು ಗುಣಗಳು ನಾನು ಉಚ್ಚಾರಣೆ ಮಾಡ್ಕೊಂಡಿರು, ಅದೆಲ್ಲ ಮುಗಿದಾದ್ಮೇಲೆ ನೀನು ಈ ಒಂದು ಬ್ರಹ್ಮಾಂಡನ ಕೆಳಗೆ ಇಟ್ಬಿಟ್ಟು ನೀನು ಹೊರಟೋಗ್ಬೋದು ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಇದು ಯಾವಾಗ ಆಗುತ್ತೆ, ಈ ಒಂದು ಕೆಲಸ, ಈ ಒಂದು ಸೇವೆ? ನಾಮಗಳು ಅವ್ರನ್ನ ಉಚ್ಚಾರಣೆ ಮಾಡಿಕೊಂಡು ಇವರು ಆದಿಶೇಷರು ಅವರ ಗುಣಗಳನ್ನೆಲ್ಲ ಪ್ರಭು మీ వాయిస్ కట్ అవుతుంది ప్రభు. ಎಸ್ ಮಾತಾಜಿ, మీ వాయిస్ కట్ అవుతుంది ప్రభు. ವಾಯ್ಸ್ ವಾಯ್ಸ್ కట్ అవుతుంది. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭು. ಬ್ರೇಕ್ ಆಗ್ತಾ ಇದೆಯಾ? ನೀವು ಮಾತಾಡೋದು ಬ್ರೇಕ್ ಆಗ್ತಾ ಇದೆ ಪ್ರಭು. ಯಾವಾಗ? ಈಗಲಿಂದನ ಮೊದಲಿಂದನ? ಈಗ ಹರೇ ಕೃಷ್ಣ, ಈಗ హరే కృష్ణ ಈಗ ಸರ್ వినబడతా ఉందా? అందరికి వినబడతా ఉందా? ప్రభు ఇప్పుడు ఓకే ఓకే ప్రభు సరే. నేను చెప్పింది వినబడుతుంది, మాట్లాడతా కట్ అయిపోతుంది ప్రభు. అవునా? ఎలా అది సర్వర్ ఏమైనా నెట్వర్క్ ప్రాబ్లమా? నెట్వర్క్ ప్రాబ్లం. ఓకే రైట్. సో ఈ కథ అర్థమైంది. ఇప్పుడు బలరాముడు అడిగింది కదా, ఆదిశేషుడు అడిగింది అర్థమే కదా మీకు అందరికీనా? ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇನ್ನೊಂದ್ಸಲ ಹೇಳ್ಬೇಕಾ? ఇంకొకసారి చెప్పాలి అరుణ మధ్య అది అయింది ప్రభు, అర్థమైంది ప్రభు. అర్థమైంది. ಓಕೆ. ಸೊ ಅప్పుడు ಆದಿಶೇಷ ಏನು ಮಾಡಬೇಕು? ಅವರ ನಾಮ ಹೇಳೋದು ಎಷ್ಟು ಕಾಲ ತಗೋಬೋದು? ಅವರು ಇದು ಮಹಾವಿಷ್ಣು ಕಾಲ ಇದು, ಆಮೇಲೆ ಗುಣಗಳು ಎಷ್ಟೊಂದು ಕಾಲ ಅದು ಹೊಗಳೋದಕ್ಕೆ ಎಷ್ಟು ಕಾಲ ಆಗ್ಬೋದು ಅಂತ ಯಾರಾದ್ರು ಹೇಳ್ತೀರಾ? ಆ ಟೈಮ್ ಪೀರಿಯಡ್. ಕಲಿಯುಗ ಇರೋವರೆಗೂ ಪ್ರಭು. ಓಕೆ, ಕಲಿಯುಗ ಇರೋವರೆಗೂ. ಓಕೆ, ನೆಕ್ಸ್ಟು ಅನಂತ ಕಾಲ ಪ್ರಭು. ಅನಂತ ಕಾಲ, ಕರೆಕ್ಟ್. ಸೊ ಭಗವಂತನ ನಾಮ ಎಷ್ಟು ನಾಮ ಇದೆ ಅಂತಂದರೆ ಅನಂತ ನಾಮಗಳಿದೆ ಅವ್ರಿಗೆ. 1 2 3 4 ನಾಮ ಇಲ್ಲ. ಒಂದು ಯುಗ ಅಲ್ಲ, ಅನಂತ ಕೋಟಿ ಚತುರ್ಯುಗಗಳು ದಿವ್ಯಯುಗಗಳು ಆದರೆ ಕೂಡ ಅವ್ರ ನಾಮನ ಹೇಳೋಕ್ಕೆ ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ಕಾಲಾವಕಾಶನೇ ನಮಗೆ ಪರಿಮಿತನೇ ಇಲ್ಲ. ಅವರ ಗುಣಗಳನ್ನ ಹೊಗಳೋದಕ್ಕೂ ನಮಗೆ ಪರಿಮಿತ ಇಲ್ಲ, ಅನ್ಲಿಮಿಟೆಡ್ ಅದು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇಂಟೆಲಿಜೆಂಟಾಗಿ ಮಹಾವಿಷ್ಣು ಏನು ಹೇಳ್ತಾರೆ ಅಂದರೆ, ಅವ್ರಿಗೆ ನನ್ನ ನಾಮಗಳೆಲ್ಲ ನೀನು ಹೇಳಿದ್ಮೇಲೆ, ಎಲ್ಲ ಅಂತ ಹೇಳಿದ್ರು, ನಾಮ ಅಂತ ಇಲ್ಲ, ಎಲ್ಲ ನಾಮಗಳು ನಂದು ಹೇಳಿದ್ಮೇಲೆ, ನನ್ನ ಕೀರ್ತನೆ ಮಾಡಿದ್ಮೇಲೆ, ನನ್ನ ಗುಣಗಳು ಕೀರ್ತನೆ ಮಾಡಿದ್ಮೇಲೆ, ಆಮೇಲೆ ನೀನು ಈ ಬ್ರಹ್ಮಾಂಡನ ಕೆಳ ಇಟ್ಬಿಟ್ಟು ನೀನು ಹೊರಟೋಗು ಅಂತ ಹೇಳಿದ್ರು. ಯಾಕಂದರೆ ಈ ಆದಿಶೇಷನಿಗೆ ಕೊಟ್ಟಿರೋ ಸೇವೆ ಏನು ಅಂತ ಹೇಳಿದ್ರೆ, ಈ ಎಲ್ಲ ಬ್ರಹ್ಮಾಂಡಗಳು ಅವರ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅವರು ಆದಿಶೇಷರು. ನಿಮ್ಗೆಲ್ರಿಗೂ ಗೊತ್ತು, ಏನಾದರೂ ಈಗ ಭೂಮಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಆದಿಶೇಷನ ಒಂದು ವಿಗ್ರಹ ತಗೊಂಡು ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆಮೇಲೆ ದೇವಸ್ಥಾನ ಶುರು ಮಾಡ್ಕೊತಾರೆ. ಎಷ್ಟು ಜನ ನೋಡಿದ್ದೀರಾ ಭೂಮಿ ಪೂಜೆ? ಯಾರು ನೋಡಿಲ್ಲಲ್ಲ? ನೋಡಿಲ್ಲ ಪ್ರಭು. ಓಕೆ ರೈಟ್. ಅದೆಲ್ಲ ನೋಡಬೇಕು, ಭೂಮಿ ಪೂಜೆ ದೇವಸ್ಥಾನದೆಲ್ಲ ನೋಡಬೇಕು, ತುಂಬ ವಿಶೇಷ ಅದೆಲ್ಲ. ಅದಕ್ಕೆ ಆದಿಶೇಷನ ವಿಗ್ರಹ ತೊಗೊಂಡು, ನೀವು ಚಿನ್ನ ಬೆಳ್ಳಿ ಅಂಗಡಿಲಿ ಹೋದ್ರೆ ಕೂಡ ಎಲ್ಲರೂ ಆದಿಶೇಷನ ಇಟ್ಕೊಂಡಿರ್ತಾರೆ. ಯಾಕಂದರೆ ಈ ಬ್ರಹ್ಮಾಂಡನೆಲ್ಲ ಒತ್ಕೊಂಡಿರೋರು ಅವರೇ. ಅದಾದಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು ಆದಿಶೇಷರು. ಸರಿ ಪ್ರಭುಗಳೇ, ನೀವು ಹೇಳ್ದಂಗೆ ನಾನು ಒತ್ಕೊಂಡೇ ಇರ್ತೀನಿ, ಸೊ ನನ್ನ ಯಾರು ಒತ್ಕೊಳ್ಳೋದು ಅಂತ ಕೇಳ್ತಾರೆ ಅವರು. ಯಾಕಂದರೆ ಈ ಭೌತಿಕ ಪ್ರಪಂಚದ ಕೆಳಗಡೆ ಗರ್ಭೋದಾಕ್ಷಾಯ ವಿಷ್ಣು ಇದೆ. ಈ ಪ್ಲಾನೆಟ್ಸ್ 14 ಪ್ಲಾನೆಟ್ ಕೆಳಗಡೆ ಗರ್ಭೋದಾಕ್ಷಾಯ ವಿಷ್ಣು ಇದೆ. ಇದನ್ನೆರಡನ್ನೂ ನಾನು ಒತ್ಕೊಂಡಿರ್ತೀನಿ, ನನ್ನ ಒತ್ಕೊಳ್ಳೋರು ಯಾರು ಅಂತ ಕೇಳ್ತಾರೆ. ಆವಾಗ ಮಹಾವಿಷ್ಣು ಹೇಳ್ತಾರೆ, ನಿನ್ನ ಒತ್ಕೊಳ್ಳೋರು ಒಬ್ರು ಬೇಕಲ್ಲ ಅಂತ ಹೇಳ್ಬಿಟ್ಟು ಭಗವಂತನೇ ಕೂರ್ಮದ ಅವತಾರದಲ್ಲಿ ಹೋಗಿ ಅದನ್ನು ಅದನ್ನು ಇವ್ರು ಹೊತ್ಕೊಂಡಿರ್ತಾರೆ. ಆದಿಶೇಷನ್ ಇವ್ರು ಹೊತ್ಕೊಂಡಿರ್ತಾರೆ. ಈ ಥರ ನಮ್ಮ ಪ್ರಪಂಚ ಬಂದು ಅದನ್ನು ಇಡೀ ಬ್ರಹ್ಮಾಂಡನೇ ಅವ್ರು ಹೊತ್ಕೊಂಡು ಇವತ್ತೂ ಆದಿಶೇಷರು ಬಂದು ಭಗವಂತನ ನಾಮ ಹೇಳ್ಕೊಂಡೇ ಇದ್ದಾರೆ. ಅದಕ್ಕೆ ಇದೇ ಇಲ್ಲ, ಲಿಮಿಟೇ ಇಲ್ಲ. ಎಷ್ಟೋ ಯುಗಾಂತರಗಳಿಂದ ಹೊಗಳ್ತಾನೇ ಇದ್ದಾರೆ. ಅವರ ಸಾವಿರಾರ ಒಂದು ತಾಮರವಾದ ಬಾಯಿಯಿಂದ ಇನ್ನೂ ಹೊಗಳ್ಕೊಂಡೇ ಇದ್ದಾರೆ ಕೃಷ್ಣನ. ಸೊ ಆದಿಶೇಷನ ಕೈಯಲ್ಲೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಒಂದೊಂದ್ಸಲ ಭಗವಂತನ. ಅದಕ್ಕೆ ಭಗವಂತನ ಒಂದು ಆ ಗುಣ, ರೂಪ, ನಾಮ, ಲೀಲೆಗಳು ಬಂದು ಯಾವುದಕ್ಕೂ ಬಂದು ಇದಿಲ್ಲ, ಪರಿಮಿತ ಇಲ್ಲ ಅದಕ್ಕೆ. ಮಿತ ಇಲ್ಲ ಅದಕ್ಕೆ, ಅನ್ಲಿಮಿಟೆಡ್, ಅದು ಹೋಗ್ತಾನೇ ಇರುತ್ತೆ. ಸೊ ಇಲ್ಲಿಗೆ ನಾನು ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ಚೈತನ್ಯ ಚರಿತಾಮೃತ ಬಂದು ತುಂಬ ತುಂಬ ತತ್ವ ಜಾಸ್ತಿ, ಆಳವಾದ ತತ್ವ.
ಅದಕ್ಕೆ ನಾನು ಇದೊಂದು ಶುರು ಮಾಡ್ಕೊಂಡಿದ್ದೆ, ಯಾಕಂದ್ರೆ ಆಳವಾದ ತತ್ವ ಇದು, ಸರಳವಾಗಿ ಯಾರಿಗೂ ಅರ್ಥ ಆಗಲ್ಲ, ತುಂಬಾ ವರ್ಷಗಳಿಂದ ಹರೇ ಅದು ಕೃಷ್ಣ ಓದ್ಬೇಕು. ಪ್ರಭು. ಆದಿಶೇಷರು ಬಂದು ಲಕ್ಷಾಂತರ ತಲೆ ಇದೆಯಲ್ಲ ಪ್ರಭು ಅವ್ರಿಗೆ. ಕರೆಕ್ಟ್. ಆ ಲಕ್ಷಾಂತರ ತಲೆಗಳಿಂದ ಲಕ್ಷಾಂತರ ಬಾಯಿ ಇದೆ, ಲಕ್ಷಾಂತರ ಬಾಯಿಗಳಿಂದ ನಾಮನ ಇನ್ನ ಹೊಗಳ್ತಾನೆ ಇದ್ದಾರೆ, ಇನ್ನ ನಾಮ ಹೇಳ್ತಾನೆ ಇದ್ದಾರೆ. ಕರೆಕ್ಟ್, ನೀವು ಹೇಳಿದ್ದು, ಇನ್ನ ನಾಮನ ಹೇಳ್ತಾನೆ ಇದ್ದಾರೆ ಅವರು. ಇವ್ರು ಯಾರು ಅಂದ್ರೆ ಬಲರಾಮನ ಅವತಾರನೇ ಇವ್ರು. ಬಲರಾಮನಿಗೆ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ 5 ವಿಧವಾದ ರೂಪಗಳಿದೆ ಬಲರಾಮನಿಗೆ. ಅದೇ ನಿತ್ಯಾನಂದ ಪ್ರಭು ಬಲರಾಮ್ ಇಬ್ರು ಒಂದೇ. ಈ ಬಲರಾಮನಿಗೆ 5 ವಿಧವಾದ ಡಿಫ್ರೆಂಟ್ ರೂಪಗಳಿದೆ, ಬೇರೆ ಬೇರೆ ಹಲವಾರು ಫಾರ್ಮ್ಸ್ ಇದೆ. ಯಾರಿಗಾದ್ರೂ ಗೊತ್ತಾ, ಇದು ಜ್ಞಾಪಕ ಇದೆಯಾ? ಲಾಸ್ಟ್ ಕ್ಲಾಸಲ್ಲಿ ಯಾರು ಅಟೆಂಡ್ ಮಾಡಿದ್ರು ಅವ್ರು ಹೇಳ್ಬೋದು. ಪ್ರಭು ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ. ಓಕೆ ರೈಟ್. ಈ ತರ 5 ಫಾರ್ಮ್ ಇದೆ. ಸಂಕರ್ಷಣ, ಕಾರಣಾಧಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಶೇಷನಾಗ, ಕ್ಷೀರೋದಕಶಾಹಿ ವಿಷ್ಣು. ಫಸ್ಟ್ 4 ಕ್ಷೀರೋದಾಕ್ಷ ವಿಷ್ಣು, ಅದಾದ್ಮೇಲೆ ಇದು ಶೇಷನಾಗ ಬರಬೇಕು. ಕ್ಷೀರ ಆದ್ಮೇಲೆ ಶೇಷ. ಫಸ್ಟ್ 3 ವಿಷ್ಣುಸ್, ಆಮೇಲೆ ಫಸ್ಟ್ ಸಂಕರ್ಷಣ. ನೀವ್ ಹೇಳಿದ್ ಕರೆಕ್ಟ್, ನೀವ್ ಹೇಳಿದ್ ಪರ್ಫೆಕ್ಟ್. 4ನೇದು ಮಾತ್ರ ಉಲ್ಟಾ ಹೇಳಿದ್ರೆ. 4ನೇದು ಕ್ಷೀರೋದಾಕ್ಷ ವಿಷ್ಣು ಬರ್ಬೇಕು, 5ನೇದು ಶೇಷನಾಗ ಬರ್ಬೇಕು. ಇದು 5 ಪ್ರಭು ವಿಸ್ತರಣೆ ಮಾಡ್ಕೊಂತಾರೆ, 5 ರೂಪದಲ್ಲಿ ವಿಸ್ತರಣೆ ಮಾಡ್ಕೊಂತಾರೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು ಯಾರೊಬ್ರು ಅರ್ಥ ಮಾಡ್ಕೊಂತಾರ ಅವ್ರು ಭಗವಂತ ಲೋಕ ಕೊಟ್ಟು ಹೋಗ್ಬಿಡ್ತಾರೆ. 5 ಅಂದ್ರೆ ಫಸ್ಟ್ ಪ್ರದ್ಯುಮ್ನಾಗಿ ಅವರು ವಿಸ್ತರಣೆ ಸಂಕರ್ಷನಾಗಿ ವಿಸ್ತರಣೆ ಮಾಡ್ಕೊಂತಾರೆ. ಈ ಸಂಕರ್ಷನಾಗಿ ವಿಸ್ತರಣೆ ಮಾಡ್ಕೊಳ್ಳುವಾಗ ಚತುರ್ವ್ಯೂಹ ಅಂತ ಹೇಳ್ತಾರೆ. ಚತುರ್ವ್ಯೂಹ ಅದೇ ಕ್ವಾಡ್ರಾಪಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತಾರೆ. ಈ ಸಂಕರ್ಷಣ ಏನ್ ಮಾಡ್ತಾರೆ, ಮತ್ತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಾಗಿ ವಿಸ್ತರಣೆ ಮಾಡ್ಕೊಂತಾರೆ. ಇದು ಫಸ್ಟ್ ಮೊದಲನೇ ಫಾರ್ಮ್. 2ನೇ ಫಾರ್ಮ್ ಬಂದು ಮಹಾವಿಷ್ಣು ಅಂದ್ರೆ ಕಾರಣೋದಾಕ್ಷ ವಿಷ್ಣು, ಅಂದ್ರೆ ಕಾರಣ ಸಮುದ್ರ ಇದೆಯಲ್ಲ ಅದು, ಅವರಾಗಿ ವಿಸ್ತರಣೆ ಮಾಡ್ಕೊಂತಾರೆ. ಅದಾದ್ಮೇಲೆ ಗರ್ಭೋದಾಕ್ಷ ವಿಷ್ಣುವಾಗಿ ವಿಸ್ತರಣೆ, ಈ ಕಾರಣೋದಾಕ್ಷ ವಿಷ್ಣು ಗರ್ಭೋದಾಕ್ಷ ವಿಷ್ಣುವಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂತಾರೆ. ಗರ್ಭೋದಾಕ್ಷ ವಿಷ್ಣು ಕ್ಷೀರೋದಾಕ್ಷಾಗಿ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂತಾರೆ. ಕೊನೆಗೆ ಶೇಷನಾಗನಾಗಿ ಬರ್ತಾರೆ. ಈ 5 ನಿತ್ಯಾನಂದ ಅವರ ವಿಸ್ತರಣೆ, 5 ವಿಸ್ತರಣೆಗಳು ಇವ್ರದ್ದು. ಇದರಲ್ಲೇ ನಮ್ಮ ಭೌತಿಕ ಪ್ರಪಂಚನೂ ಬಂದ್ಬಿಡುತ್ತೆ. ಇದರಲ್ಲೇ ಬ್ರಹ್ಮ, ಭೌತಿಕ ಪ್ರಪಂಚ ಹೇಗೆ ಗರ್ಭವತಿ ಆಯಿತು, ಇದೆಲ್ಲ ತುಂಬಾ ಡೀಟೇಲ್ ಆಗಿ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀರಿ. 5ನೇ ಅಧ್ಯಾಯದಲ್ಲಿ ನಾವು ಓದ್ತೀರಿ ಇದನ್ನು. ಇದು ತುಂಬಾ ವಿಶೇಷ. ಇದು ಪ್ರಭುಪಾದ ಒಂದು ಪರ್ಪಟಲ್ಲಿ ಬರೆದಿರೋ ಭಗವದ್ಗೀತೆನಲ್ಲಿ ಈ 3 ವಿಷ್ಣುಗಳು ಬಂದು 3 ಗುಣಾವತಾರ ಅಂತ ಹೇಳ್ತಾರೆ. ಇವನ್ನ ಯಾರು, ಈ 3 ಸೂಪರ್ ಸೋಲು, 3 ಪರಮಾತ್ಮನೇ, ಈ 3 ಪರಮಾತ್ಮ ಅಂತ ಹೇಳ್ತಾರೆ. ಸೊ ಈ ಪರಮಾತ್ಮಗಳಿಗೆಲ್ಲರಿಗೂ ಆಧಾರ ಯಾರು ಅಂತ ಹೇಳಿದ್ರೆ ನಿತ್ಯಾನಂದ ಪ್ರಭು, ಅದೇ ಬಲರಾಮರೇ. ಈ ತರ ನಮ್ಮ ಸೃಷ್ಟಿ ಆಗೋದು. ಇನ್ನೂ ಅದು ತುಂಬಾ ಡೀಟೇಲ್ ನಾನು ಹೇಳ್ತೀನಿ ಮುಂದೆ ಬರ್ತಾ ಇರುವಾಗ. ಸೊ ಈಗ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಪ್ರಶ್ನೆಗಳಿದೆ ಕೇಳ್ಬೋದು ನೀವು. ಪ್ರಭು ಮೊದ್ಲು ಫಸ್ಟ್ ಯಾರು ಪ್ರಭು ಚಾಂಟಿಂಗ್ ಮಾಡಿದ್ದು ತೋರಿಸಿದ್ದು? ಮೊದಲು ಚೈತನ್ಯ ಮಹಾಪ್ರಭು ನಮಗೆ ಅದನ್ನ ತೋರಿಸ್ಕೊಟ್ಟಿದ್ದು. ಕೃಷ್ಣ ಇದಾರಲ್ಲ, ಅದು ಸತ್ಯಯುಗದಿಂದ ಇದೆ ಇದೆಲ್ಲ ಭಗವಂತ ನಾಮ ಹೇಳೋದು ಸತ್ಯಯುಗದಿಂದನೇ ಇದೆ. ಆದ್ರೆ ಇಲ್ಲಿ 4 ಯುಗಗಳಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ. ಒಂದೊಂದು ಯುಗದಲ್ಲಿ ಭಗವಂತನ ಹತ್ರ ಹೋಗೋದಕ್ಕೆ ಒಂದೊಂದು ದಾರಿ ಇದೆ. ಅದರಲ್ಲಿ ಕಲಿಯುಗದಲ್ಲಿ ಮುಖ್ಯವಾಗಿ ಭಗವಂತನ ನಾಮ ನಾವು ಉಚ್ಚಾರಣೆ ಮಾಡಿಕೊಂಡು, ಭಗವಂತನ ಸ್ಮರಣೆ ಮಾಡಿಕೊಂಡು, ಅದನ್ನ ಯಾವ ತರ ನಾವು ಭಕ್ತಿ ಸೇವೆ ಮಾಡಬೇಕು, ಯಾವ ತರ ನಾಮ ಹೇಳಬೇಕು ಅನ್ನೋದನ್ನ ನಮ್ಗೆ ತೋರಿಸ್ಕೊಂಡಿದ್ದು ಮೊದಲು ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು. ನೋಡಿ, ಇವರೇ ಚೈತನ್ಯ ಮಹಾಪ್ರಭು. ಇಲ್ಲಿ ಮಧ್ಯದಲ್ಲಿ ಇದಾರಲ್ಲ, ಯೆಲ್ಲೋ ಕಲರ್ ಇದು ಹಾಕೊಂಡು ಧೋತಿ ಹಾಕೊಂಡಿದ್ದಾರೆ, ಅವರೇ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಯಾರು ಅಂದ್ರೆ ಸಾಕ್ಷಾತ್ ಕೃಷ್ಣನೇ ಭಕ್ತನ ರೂಪದಲ್ಲಿ ಬಂದಿರೋದು. ಅವ್ರಿಗೆ ಪೇರೆಂಟ್ಸ್ ಯಾರು ಅಂತ ಗೊತ್ತಿಲ್ವಾ ಪ್ರಭು? ಅವ್ರಿಗೆ ಪೇರೆಂಟ್ಸ್ ಬಂದು ಯಾರಿಗಾದ್ರೂ ಗೊತ್ತಾ ಅವ್ರ ಪೇರೆಂಟ್ಸ್ ಹೆಸರು, ತಾಯಿ ತಂದೆ ಹೆಸರು? ಚೈತನ್ಯ ಮಹಾಪ್ರಭು ತಾಯಿ ಹೆಸರು, ತಂದೆ ಹೆಸರು? ಜಗದಾನಂದ ಮಿಶ್ರ, ಜಗನ್ನಾಥ್ ಮಿಶ್ರ ಅವ್ರ ತಂದೆ ಹೆಸರು, ಸಚ್ಚಿದೇವಿ ಬಂದು ಅವ್ರ ತಾಯಿ ಹೆಸರು. ಇವ್ರ ಮನೆ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶಲ್ಲಿ ಇತ್ತು. ಈಗ ಏನ್ ಮಾಡಿದ್ರೋ ಗೊತ್ತಿಲ್ಲ, ಹೊಡೆದಾಕ್ಬಿಟ್ರೋ ನಾಶ ಮಾಡ್ಬಿಟ್ರೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಅಲ್ಲಿ ಬಾಂಗ್ಲಾದೇಶಲ್ಲಿ ಇತ್ತು. ಅಲ್ಲಿ ಇವರಿಬ್ರು ಭಗವಂತನಿಗೆ ಜನ್ಮ ಕೊಟ್ಟರು. ಅಂದ್ರೆ ಭಗವಂತನಿಗೆ ಜನ್ಮ ಕೊಡೋದಂತ ಏನಿಲ್ಲ, ಅವ್ರ ಅವತಾರ ತಗೊಳ್ಳೋದೇ ಭಗವಂತನಿಗೆ ಜನ್ಮ ಅಂತ ಅರ್ಥ. ಅವ್ರಿಗೆ ಜನ್ಮ, ಮೃತ್ಯು, ಜರವ್ಯಾಧಿ ಅಂತಿಲ್ಲ. ಭಗವಂತರಿಗೆ ಇದು ಎಲ್ಲಕ್ಕೂ ಅತೀತವಾದವರು ಇವರು. ಸೊ ಅವ್ರಿಗೆ ಜನ್ಮ ಅನ್ನೋದು, ಮರಣ ಅನ್ನೋದೆಲ್ಲ ಯಾವುದು ಇಲ್ಲ.
ಸೊ ಆ ಜನ್ಮ ಮರಣ ಎಲ್ಲ ಅವ್ರಿಗೇನಾದ್ರು ದಿವ್ಯವಾದದ್ದು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಯಾರಿಗಾದ ಆ ಶ್ಲೋಕ ಗೊತ್ತಾ? ಅವ್ರು ಮಾಡೋ ಕೆಲಸ ಕಾರ್ಯಗಳು, ಅವ್ರ ಜನ್ಮ ತಗೊಳ್ಳೋದು ಇದೆಲ್ಲ ಒಂದು ದಿವ್ಯವಾದಂತ ಒಂದು ಶ್ಲೋಕ ಜನ್ಮ ಇದೆ. ಕರ್ಮ ಚಮೇ ದಿವ್ಯಂ. ಕರೆಕ್ಟ್. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೈತಿ ಸೋರ್ಜನ. 4ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ ನೀವು ಹೋದ್ರೆ ಅದರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ, ನನ್ನ ಜನ್ಮ ನನ್ನ ಕರ್ಮ ಬಂದು ದಿವ್ಯವಾದದ್ದು, ಅಂದ್ರೆ ದೇಶಾತೀತಕವಾದದ್ದು, ಈ ಗುಣಾತೀತಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಈ ಭೌತಿಕ ಪ್ರಪಂಚ ಶಕ್ತಿಗಳು ನನ್ನ ತಾಕದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೊಂದು ಇದೆ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ಇನ್ನೂ ಹೋಗ್ತಾ ಹೋಗ್ತಾ ನಿಮ್ಗೆ 5ನೇ ಅಧ್ಯಾಯದಲ್ಲಿ ಹೇಳ್ತೀನಿ ಹೆಂಗೆ ಈ ಸೃಷ್ಟಿ ಆಯಿತು ಅಂತ. ಆ ಸೃಷ್ಟಿ, ಆ ಜೀವನಿಗೆ, ಸಾಧಾರಣವಾದ ಜೀವಿಗೆ, ಬ್ರಹ್ಮನಿಗೆ ಕಾಲ ಅವಕಾಶ ಬಂದು ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ, ಮತ್ತೆ ಬ್ರಹ್ಮನಿಗೆ ಮತ್ತೆ ಮಹಾವಿಷ್ಣುವಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ಇದೆಲ್ಲ ವಿವರಣೆ ಕೊಡ್ತಾ ಇರ್ತಾರೆ ಕವಿರಾಜ್ ಗೋಸ್ವಾಮಿ. ಭಾಗವತಮಲ್ಲಿ 2ನೇ ಅಧ್ಯಾಯ ಸ್ಕಂದದಲ್ಲಿ ನೀವು ನೋಡ್ಬೋದು. 2ನೇ ಸ್ಕಂದದಲ್ಲಿ ಅದು ತುಂಬಾ ಡೀಟೇಲ್ ಆಗಿ ಕೊಡ್ತಾ ಇದ್ದಾರೆ. ಓಕೆ, ಪ್ರತಿ ಬುಧವಾರ, ಇನ್ಮೇಲೆ ಬುಧವಾರ ಸಾಯಂಕಾಲ, ನಾಳೆ ಇರೋದಿಲ್ಲ, ನಾಳೆ ಕ್ಲಾಸ್ ಬಂದು ಗುರುವಾರ ಇರುತ್ತೆ. ಯಶೋಧ ಮಾತಾಜಿ ನಾಳೆ ಕ್ಲಾಸ್ ಇರೋದಿಲ್ಲ, ಗುರುವಾರ ಕ್ಲಾಸ್ ಇರುತ್ತೆ. ನಾಳೆ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ. ಅದರಿಂದ ಬುಧವಾರದ ಪ್ರೋಗ್ರಾಮ್ ಗುರುವಾರ ಇದೆ. ನಾನು ಮೆಸೇಜ್ ಹಾಕ್ತೀನಿ ಎಲ್ರಿಗೂ. ಯಶೋಧ ಮಾತಾಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ, ಇವರು ಕಲಾ ಮಾತಾಜಿ ಯಾಕೆ ಬರ್ತಾ ಇಲ್ಲ ಕ್ಲಾಸ್ಗೆ? ಅವ್ರು ಊರ್ಗ್ ಹೋಗಿದ್ದಾರೆ ಪ್ರಭು. 28ನೇ ತಾರೀಕು ಬರೋದಂತೆ ಪ್ರಭು. ಅವ್ರಿಗೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಬಂದ್ಮೇಲೆ ನಿಮ್ಮ ಮನೆ ಕರೆದ್ಬಿಟ್ಟು ಮೊಬೈಲ್ ಅಲ್ಲಿ ಲಿಂಕ್ ಕಳಿಸ್ತಾನೆ ಇದೀನಿ, ಆ ಲಿಂಕ್ ಹೆಂಗ್ ಓಪನ್ ಮಾಡೋದು ಅಂತ ಹೇಳ್ಕೊಡಿ. ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಊರಿಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಆ ಲಿಂಕ್ ಕಟ್ ಆಗ್ಬಿಡುತ್ತೆ. ಅವರು ತುಂಬಾ ಮಗಳ ಹತ್ರ ಹೋಗಿ ಇರ್ತಾರೆ ಪ್ರಭು. ಇರ್ಲಿ ಪರವಾಗಿಲ್ಲ, ಅಲ್ಲಿದ್ರೇನು ಅವ್ರು ಕೇಳ್ತಾ ಇರ್ಬೋದಲ್ಲ. ಹೆಂಗೋ ಅವ್ರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ, ಆಂಡ್ರಾಯ್ಡ್ ಫೋನಲ್ಲಿ ಲಿಂಕ್ ಕಳಿಸ್ತಾ ಇರ್ತೀನಿ. ಅದು ಓಪನ್ ಮಾಡಿ ಅವ್ರಿಗೆ ಕ್ಲಾಸ್ ಕೇಳೋ ಒಂದು ಅವಕಾಶ ನೀವು ಮಾಡ್ಕೊಟ್ಬಿಟ್ರೆ ಅಲ್ಲಿ ಕೇಳ್ತಾ ಇರ್ತಾರೆ. ಸರಿ ಪ್ರಭು. ಎಲ್ರಿಗೂ ಈ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಇದು ಮಗನಿಗಿಂತ ಮಗಳು ತುಂಬಾ ಪ್ರೀತಿ ಎಲ್ರಿಗೂ. ಅದು ಯಾವ್ದರಿಂದ ಬಂದಂತೆ ಏನೋ ಗೊತ್ತಿಲ್ಲ. ಇವರಿಂದ ಬಂದಿದ್ದ ಅದು ಯಾವ್ದು ಮಹಾಭಾರತದಲ್ಲಿ ನಮ್ಮ ದೇವಕಿ ವಸುದೇವರು ಕಳಿಸ್ಕೊಡ್ತಾರಲ್ಲ, ಇವ್ರನ್ನ ದೇವಕಿನ ಕಳಿಸ್ಕೊಡ್ತಾರಲ್ಲ, ಅದು ಆವಾಗಿಂದ ಬಂದಿರೋ ಅದು ವಾತ್ಸಲ್ಯ. ಅದು ಮಗಳು ಇಲ್ದಿದ್ದವ್ರು ಏನ್ ಮಾಡೋದ್ ಪ್ರಭು? ಏನ್ ಮಾತಾಜಿ? ಮಗಳು ಇಲ್ದಿದ್ದವ್ರು ಏನ್ ಮಾಡೋದ್ ಪ್ರಭು? ಮಗಳು ಇಲ್ದಿರೋರ್ಗೆ ಭಗವಂತನೇ ಮಗಳು ಅಷ್ಟೇ, ಭಗವಂತನೇ ನೋಡ್ಬೇಕಷ್ಟೇ. ಭಗವಂತನೇ ಮಗಳು, ಮಗ, ತಂದೆ, ತಾಯಿ ಅವರೇ. ಭಗವಂತನೇ ಹೇಳ್ತಾರಲ್ಲ, ನಾನೇ ತಂದೆ ತಾಯಿ ಎಲ್ರಿಗೂ ಅಂತ ಹೇಳ್ತಾ ಇದ್ರಲ್ಲ, ನಾನೇ ಬೀಜ ಪ್ರಜಾಪಿತ ಅಂತ ಹೇಳ್ತಾರಲ್ಲ ಭಗವಂತ. ಸೊ ಅದಕ್ಕೆ ಎಲ್ಲ ಭಗವಂತನೇ ಅಲ್ವಾ? ಹೌದು ಪ್ರಭು. ಯಾರ ಮೇಲೇನು ಪ್ರೀತಿ ಇಡ್ಬಾರ್ದು. ಪ್ರೀತಿ ಇಡ್ಬೇಕು. ಯಾವ ತರ ಪ್ರೀತಿ ಇರ್ಬೇಕಂದ್ರೆ, ಅವ್ರನ್ನ ಉದ್ಧಾರ ಮಾಡುವಂತ ಪ್ರೀತಿ ಇರಬೇಕು. ಯಾಕಂದ್ರೆ ಪ್ರೀತಿ ಇಲ್ದಿರಕ್ಕಾಗಲ್ಲ. ನೀವು ಹೇಳೋದು ಮಾತು ಒಳ್ಳೇದೇ, ಅದೇ ಪ್ರೀತಿನೇ ಇಲ್ಲದೆ ನಾವು ಇವ್ರನ್ನ ಪ್ರೀತಿ ಇವ್ರಿಗೆ ಪ್ರೀತಿ ಮಾಡಕ್ ಗೊತ್ತಿಲ್ಲ, ನಮ್ಗೆ ಭಗವಂತನ ಪ್ರೀತಿ ಮಾಡಕ್ ಬರಕ್ಕಾಗಲ್ಲ. ಆ ಪ್ರೀತಿ ಅನ್ನೋ ಅರ್ಥಕ್ಕೆ ನಮ್ಗೆ ಇದೇ ಹೊಟ್ಟೋಗುತ್ತೆ, ಅನುಭವನೇ ಹೊಟ್ಟೋಗುತ್ತೆ ನಮ್ಗೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಪ್ರೀತಿಸ್ಬೇಕು. ಯಾವ ತರ ಪ್ರೀತಿಸ್ಬೇಕಂದ್ರೆ, ಇವ್ರಿಗೆ ಭಗವಂತನ ಭಕ್ತಿ ಸೇವೆ ಕೊಡ್ಬೇಕು. ಆ ತರ ನಾವು ಪ್ರೀತಿಸ್ಬೇಕು. ಅವ್ರನ್ನ ಉದ್ಧಾರ ಮಾಡುವಂತ ಪ್ರೀತಿ ಕೊಡ್ಬೇಕು. ಅವಾಗೇ ನಿಜವಾದ ನಾವು ತಾಯಿ, ನಿಜವಾದ ತಂದೆ. ಅವ್ರಿಗೆ ಹೇಗೆ ಈ ಕೃಷ್ಣ ಪ್ರಜ್ಞೆನಲ್ಲಿ ಅವ್ರಿಗೆ ಭಗವಂತನ ಭಕ್ತಿನಲ್ಲಿ ಅವ್ರನ್ನ ಹೇಗೆ ಎಂಗೇಜ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ಬೇಕು. ಅದು ಹಲವಾರು ರೀತಿಯಲ್ಲಿ ನಾವು ಪ್ರಯತ್ನ ಪಡ್ಬೇಕು. ಒಂದೇ ಸಲ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ನಿಧಾನಕ್ಕೆ ಇದು ಮಾಡಿಕೊಂಡು ಅವ್ರಿಗೆ ಕ್ರಮೇಣ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಎಲ್ಲ ಒಂದೇ ಸಲ ಅವ್ರಿಗೆ ಹೇಳಕ್ಕಾಗಲ್ಲ. ಮಾಡಿ ಅಮ್ಮ, ನೀವು ಮಗಳ ತರಾನೇ ಸೊಸೆದೇ ಹೆಣ್ಮಕ್ಳು ನನ್ಗೆ ಅಷ್ಟೇ. ಕರೆಕ್ಟ್. ಮಾಡಿ. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೊಸೆಗೆ ಡಾಟರ್ ಇನ್ ಲಾ ಅಂತ ಹೇಳ್ತಾರೆ. ಆದ್ರೆ ನಾವೇನ್ ಹೇಳ್ತೀರಿ ಅಂದ್ರೆ, ಡಾಟರ್ ಇನ್ ಲವ್ ಅಂತ ಹೇಳ್ತೀರಿ. ಸೊ ಡಾಟರ್ ಇನ್ ಲವ್ ಅಂದ್ರೆ ಪ್ರೀತಿಯಾದ ಒಂದು ಸೊಸೆ ಅಂತ ಅರ್ಥ. ಸೊ ಅದಕ್ಕೆ ನಾವು ನೀವ್ ಹೇಳ್ದಂಗೆ, ಮಾತಾಜಿ ಹೇಳ್ದಂಗೆ, ಸೊಸೆಗಳೇ ನಮ್ಗೆ ಮಕ್ಕಳು. ಆ ತರ ನಾವು ನೋಡ್ಕೊಬೇಕು. ಅದು ಸ್ವಲ್ಪ ಉದಾರವಾದ ಒಂದು ಹೃದಯ ಬೇಕು ಅದಕ್ಕೆಲ್ಲ. ಅದಕ್ಕೆ ಮುಖ್ಯವಾಗಿ ಭಕ್ತಿ ಬೇಕು. ಅದಕ್ಕೆ ಭಕ್ತಿ ಇದ್ರೆ ಆ ವಿನಯ ಬರುತ್ತೆ. ಆ ಭಕ್ತಿ ಇದ್ರೆ ಒಂದು ಪ್ರೀತಿ ಬರುತ್ತೆ. ಇನ್ನೊಂದು ಆ ಭಕ್ತಿ ಯಾವಾಗ ವಿನಯ ಬರುತ್ತೋ, ಯಾಕಂದ್ರೆ ವಿನಯ ಬಂದು ಭಕ್ತಿಗೆ ಮೊದಲ ಆಡಂಬರ. ಅದಕ್ಕೆ ಫಸ್ಟ್ ಆಡಂಬರ ಭಕ್ತಿಗೆ ಏನು ಅಂತ ಹೇಳಿದ್ರೆ ವಿನಯನೇ. ಆ ವಿನಯ ಇದ್ರೆ ಅವ್ರು ನಮ್ಮನ್ನ ನೋಡಿ ಕಲ್ತ್ಕೊಂಡು ಅವ್ರಿಗೂ ವಿನಯವಂತರಾಗ್ಬಿಡ್ತಾರೆ ಅವ್ರನ್ನು. ಹೌದು ಪ್ರಭು. ಹೌದು. ನಾವು ಉದಾಹರಣೆಯಾಗಿರ್ಬೇಕು ಅವ್ರಿಗೆ. ಎಕ್ಸಾಂಪಲ್ ಅವ್ರು ಮಾಡ್ತಾರೆ ಅಂತ ನಾವು ಮಾಡಬಾರ್ದು ಯಾವತ್ತೂ. ಅವ್ರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ,
ಹಾವಿನ ಜನ್ಮ ಬಂದ್ಬಿಡುತ್ತೆ ನಮಗೆ. ಸೇಡ್ ತೀರಿಸ್ಕೊಳ್ಳೋದು. ನೀವು ಒಂದು ಹಾಡು ಕೇಳಿರ್ಬೋದು, ಹಾವಿನ ಅದೇನೋ ಒಂದು ಬರ್ತಾರೆ ನಾಗರ ಇವ್ರದ್ದು, ಹಾವಿನ ಸೇಡು ಹೌದಾ? ಅದನ್ನ ಆ ತರ ಆಗ್ಬಿಡುತ್ತೆ ನಾವು ನಮ್ಗೆ. ಅದಕ್ಕೆ ಹಾವಿನ ತರ ನಾವು ಜನ್ಮನ ತಯಾರಿ ಮಾಡ್ಕೋಬಾರ್ದು. ನಾವು ಯಾವ ತರ ತಯಾರಿ ಮಾಡ್ಕೊಬೇಕಂದ್ರೆ ಅವ್ರಿಗೆ ಪ್ರೀತಿ ಕೊಟ್ಟು ಅವ್ರನ್ನ ಭಕ್ತರು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಇಲ್ಲ ಪ್ರಭು, 25 ವರ್ಷ ತಾಯಿ ಮನೆಯವ್ರು ಸಾಕ್ತಾರೆ, ಆಮೇಲೆ ಒಂದ್ 60 ವರ್ಷ ಅತ್ತೆ ಮನೆಯವರು ಅವ್ರ ಇನ್ಚಾರ್ಜ್ ಎಲ್ಲ ಕೊಟ್ಬಿಡ್ತಾರೆ. ಅದು ಫಸ್ಟ್ ನಮ್ಮ ಭಾರತೀಯ ಹೆಣ್ಮಕ್ಳು ಮೊದ್ಲು ಅದನ್ನ ತಿಳ್ಕೊಳ್ಬೇಕು ಅಲ್ಲ, ಪ್ರಭು. ಅದು ಶಾಸ್ತ್ರದಲ್ಲೇ ಆ ತರ ಇದೆ ಮಾತಾಜಿ. ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಮದುವೆ ಆಗೋವರೆಗೂ ಯಾರು ಗಾರ್ಡಿಯನ್ ಅಂದ್ರೆ ತಂದೆ. ಮದುವೆ ಆದ್ಮೇಲೆ ಗಂಡ, ಅದಾದ್ಮೇಲೆ ಗಂಡ ಇಲ್ಲ ಅಂದ್ರೆ ಏನ್ ಬೇಕಂದ್ರೆ ಮಗನೇ ಅವನಿಗೆ ಇದು ಗಾರ್ಡಿಯನ್. ಸೊ ಸ್ತ್ರೀಗಳಿಗೆ ಬಂದು ರಕ್ಷಣೆ ಇರಬೇಕು, ಯಾವುದೇ ಒಂದು ರಕ್ಷಣೆ ಇರಬೇಕು, ಈ ಮೂರು ಒಂದು ರಕ್ಷಣೆ ಇರಬೇಕು. ಒಂದ್ ವೇಳೆ ಮಗ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರಿಗೆ ಬೇಕಾದವರು, ಅವ್ರ ಅಳಿಯನೋ ಯಾರೋ ಒಬ್ರು ಅವ್ರಿಗೆ ರಕ್ಷಣೆ ಕೊಡ್ತಾ ಇರಬೇಕು. ಯಾಕಂದ್ರೆ ಸ್ತ್ರೀಗಳಿಗೆ ಬಂದು ಯಾವ ರಕ್ಷಣೆ ಇರಬೇಕು ಅಂತ ವೇದಗಳಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೇ ಕೊಟ್ಟಿದೆ ಪ್ರಭು. ಭಗವದ್ಗೀತೆನಲ್ಲೇ ಕೊಟ್ಟಿದ್ದಾರೆ, ಕರೆಕ್ಟ್, ಹೌದು. ಓಕೆ, ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವಾದ ಪ್ರಣಾಮ್. ಹೇಳಿ ಪ್ರಭು, ತುಂಬಾ ದಿನ ಆಯ್ತು ನಿಮ್ ಧ್ವನಿ ಕೇಳಿ. ಹಾ ಪ್ರಭುಜಿ, ನನ್ ಮಗನು ಶ್ಲೋಕ ಹೇಳ್ಬೇಕಂತೆ ಪ್ರಭು ನಿಮ್ಮ ಹತ್ರ. ಹೇಳಿ 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 ಹೇಳಪ್ಪ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಏನ್ ಹೆಸರು ನಿಮ್ಮ ಹೆಸರು? ವೆಂಕಟೇಶ? ವೆಂಕಟಾಚಲಪತಿ. ಬಾಬಾ ಸ್ವಾಮಿ ಗೋವಿಂದನ ಹತ್ರ ಹೋದಂಗಿದೆ ನನಗೆ ತಿರುಪತಿಯಲ್ಲಿ. ಹೇಳಪ್ಪ ವೆಂಕಟೇಶ್ವರಪತಿ ಹೇಳಪ್ಪ. ಜಮ ಕರ್ಮ ಚವೇ ದಿವ್ಯಂ ಯೋ ಮೇತ್ವಿ ತತ್ವತಃ ತತ್ವದೇವಂ ಪುನಃ ಜನ್ಮೇತಿ ಮಾಮೇತಿ ಸೋ ಅರ್ಜುನ. ವೆರಿ ಗುಡ್, ವೆರಿ ಎಕ್ಸಲೆಂಟ್, ನೈಸ್. ಎಲ್ರು ಹರೇ ಕೃಷ್ಣ ಮಂತ್ರ ಹೇಳಿ, ಆ ಹುಡುಗ ಬಂದು ಒಳ್ಳೆ ಭಕ್ತನಾಗ್ಲಿ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಓಕೆ, ಸೊ ನೋಡಿ ಎಲ್ರು ಪ್ರತಿಯೊಬ್ಬ ಮಕ್ಕಳನ್ನು ನಾವು ಭಕ್ತಿ ಸೇವೆ ಕೊಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿರೋ ಅಷ್ಟು ಒಳ್ಳೇದು. ಅದಕ್ಕೆ ಪ್ಯಾರೆಂಟಿಂಗ್ ದ ಚೈಲ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ತುಂಬಾ ಕಷ್ಟ ಇವಾಗ ಏನಂದ್ರೆ ಕಲಿಯುಗದಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಬೋದು, ಆದ್ರೆ ಮಕ್ಕಳಿಗೆ ಭಕ್ತಿ ಕೊಡೋದು ತುಂಬಾ ನಾವು ಅದಕ್ಕೆ ಸಮಯ ಕೊಡಬೇಕು. ನಮಗೆ ಅದಕ್ಕೆ ಸಹನ ಇರಬೇಕು, ಮತ್ತೆ ಕಾಲಾವಕಾಶನ ನಾವು ಮಾಡ್ಕೊಡ್ಬೇಕು ನಾವು. ಅವಾಗ ಅವ್ರನ್ನ ಒಳ್ಳೆ ನೀತಿನಲ್ಲಿ ಅವ್ರನ್ನ ಬೆಳೆಸ್ಬೋದು. ಅವರೇ ಮುಂದಿನ ಭವಿಷ್ಯತ್ತಿನ ನಿಜವಾದ ಒಂದು ಆಚಾರ್ಯರಾಗ್ತಾರೆ ಅವರು. ಶಂಕರಾಚಾರ್ಯರೆಲ್ಲ ನೋಡಿ, ಮಧ್ವಾಚಾರ್ಯರೆಲ್ಲ ಐ ಥಿಂಕ್ 9 ವರ್ಷಕ್ಕೆ ಅವರು ಬಾಲ್ಯ ಸನ್ಯಾಸಿ ತಗೊಂಡ್ಬಿಟ್ರು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಮಧ್ವಾಚಾರ್ಯರವರೆಲ್ಲ, ಶಂಕರಾಚಾರ್ಯವರೆಲ್ಲ, ಇವನ್ ಚೈತನ್ಯ ಮಹಾಪ್ರಭುನು ಅಷ್ಟೇ 19 ವರ್ಷಕ್ಕೆ ಸನ್ಯಾಸ ತಗೊಂಡ್ಬಿಟ್ರು. ಅಂದ್ರೆ ನಾವು ತಗೋಂತ ನಾನು ಹೇಳ್ತಾ ಇಲ್ಲ, ಆ ಒಂದು ಆಧ್ಯಾತ್ಮಿಕವಾದ ಒಂದು ಆ ವಾಸನೆ ಸ್ವಲ್ಪ ಇದ್ರೆ ಮುಂದಿನ ತಲಾಂತರಕ್ಕೆ ಅವರು ಅದನ್ನ ಹೇಳ್ಕೊಟ್ರಕ್ಕೆ ಆ ಲೆಗಸಿನ ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಭಾರತ ಸಂಸ್ಕೃತದಲ್ಲಿ ಇದೊಂದು ವಿಶೇಷವಾದ ಒಂದು ಆಶ್ಚರ್ಯವಾದ ಅದ್ಭುತವಾದ ಒಂದು ವಿಷಯ. ಯಾವುದೇ ಒಂದು ದೇಶದಲ್ಲಿ ಇದಿಲ್ಲ. ನಮ್ಮ ದೇಶದಲ್ಲಿ ಮಾತ್ರ. ನಮ್ಮ ವರಪ್ರಸಾದಿಗಳು ನಾವೆಲ್ಲರೂ ತುಂಬಾ ಭಾಗ್ಯವಂತರು. ದೊಡ್ಡ ಒಂದು ವರಪ್ರಸಾದ ನಾವು ತಗೊಂಡ್ಬಂದಿದ್ದೀರಿ. ಈ ಒಂದು ಆಚರಣೆ, ಈ ಒಂದು ಅಭ್ಯಾಸ ಯಾವುದೇ ಒಂದು ದೇಶದಲ್ಲಿ ನಾವು ನೋಡೋಕ್ಕಾಗಲ್ಲ, ನಮ್ಮ ದೇಶ ಬಿಟ್ರೆ. ಅಷ್ಟು ತುಂಬಾ ನಾವು ಅದೃಷ್ಟ ಮಾಡಿದ್ದೀರಿ. ನೋಡಿ, 1 ಕಿಲೋಮೀಟರ್ಗೆ 4 ದೇವಸ್ಥಾನ 5 ದೇವಸ್ಥಾನ ಇರುತ್ತೆ. ಮನೆಯಲ್ಲೇ ದೇವಸ್ಥಾನ ಇರುತ್ತೆ, ಮನೆಯಲ್ಲೇ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು. ಈ ಸಂಸ್ಕೃತಿ, ಈ ಕಲಾಚಾರ ಇದನ್ನೆಲ್ಲ ನಾವು ತಗೊಂಡು ಹೋಗ್ತಾ ಇರಬೇಕು, ಬೇರೆಯವ್ರಿಗೂ ಪ್ರಚಾರ ಮಾಡ್ತಾ ಇರಬೇಕು. ಅದರಲ್ಲಿ ನಮ್ಮ ಸಂಸ್ಥೆನಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ದೇಶಗಳಿದೆಯೋ ಅಷ್ಟೊಂದು ದೇಶಗಳಲ್ಲಿ, ಹಲವಾರು ದೇಶಗಳಲ್ಲಿ ಪ್ರಭುಪಾದರು ಇದನ್ನ ಹರಡಿದ್ದಾರೆ. ಅದನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅವ್ರ ಶಿಷ್ಯರು ಅವರೆಲ್ಲ. ಓಕೆ, ಹರೇ ಕೃಷ್ಣ. ನಮ್ಮ ಗುರು ಮಹಾರಾಜ್ ಅವರಿಗೆ ಅವರ ಆರೋಗ್ಯಕ್ಕೋಸ್ಕರ ನಾವು 3 ಸಲ ನರಸಿಂಹನ ಕವಚ ಬಗ್ಗೆ ಹೇಳೋಣ, ಮಂತ್ರ ಹೇಳೋಣ, ಉಗ್ರಂ ವೀರಂ ಹೇಳೋಣ. ಮತ್ತೆ ಇಲ್ಲಿ ಬಂದಿರೋ ಭಕ್ತರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ಸಮಯನೆಲ್ಲ ಬಿಟ್ಟು ಭಗವಂತನ ಒಂದು ಕಥಾಮೃತನ ಕೇಳೋದಕ್ಕೆ ಕುತೂಹಲವಾಗಿ ಬಂದಿದ್ದೀರಾ. ನಿಮ್ಗೆಲ್ರಿಗೂ ಶತಕೋಟಿ ನಮಸ್ಕಾರಗಳು. ಇನ್ನು ಈ ಪ್ರವಾಹ ಬಂದು ಕೊನೆವರೆಗೂ ಸಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ, ನಮ್ಮ ಗುರು ಮಹಾರಾಜ್ ಆರೋಗ್ಯ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಭಗವಂತ. ಮತ್ತೆ ಅವರು ಹಾಸ್ಪಿಟ್ಲಿಂದ ಹೊರಗಡೆ ಬಂದು ಪ್ರಚಾರ ಶುರು ಮಾಡ್ಕೊಡ್ಲಿ ಅಂತ ನಾವು, ಮತ್ತೆ ನಮ್ಮ ಅವ್ರಿಗೆಲ್ರಿಗೂ ಭಕ್ತಿ ಬರಲಿ ಅಂತೇಳಿ ನಾವು 3 ಸಲ ಉಗ್ರಂ ವೀರಂ ಹೇಳ್ಬಿಟ್ಟು ಹರೇ ಕೃಷ್ಣ ಮಂತ್ರ 3 ಸಲ ಹೇಳೋಣ.
ಉಗ್ರಂ ವೀರಂ ಮಹಾವಿಷ್ಣು ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಶ್ರೀ ಚೈತನ್ಯ ಚೈತಾಮೃತಂ ಕಿ ಜೈ ಸ್ವಾಮಿ ಮಹಾರಾಜ್ ಕಿ जय जय स्वामी की जय अनंत कोटि वैष्णव वृंद की जय समवेत भक्त वृंदम की जय जय गौर प्रेमानंद जय ಹರೇ ಕೃಷ್ಣ ಪ್ರಭು. हरि हरि बोल ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭುಜಿ ಹಾ ಹೇಳಿ ಹೇಳಿ ಪ್ರಭು, ಹಾ ನಮ್ಮ ಮಗನ ಅವ್ನು ಚಿಕ್ಕವನು ವೆಂಕಟಾಚಲಪತಿ, ಇದು ನೀವು ಕ್ಲಾಸ್ ಹೇಳ್ದಾಗಲ್ಲ ಒಂದೊಂದು ಶ್ಲೋಕ ಹೇಳ್ತೀನಿ ಅಂತ ಇದ್ದಾರೆ ಪ್ರಭು. ಹೇಳಿ ಖಂಡಿತ ಹೇಳಿ ನೀವು ಲಾಸ್ಟ್ ಅಲ್ಲಿ ಅವ್ರು ಹೇಳ್ತಾನೆ ಯಾವ ಶ್ಲೋಕ ಆದ್ರೂನು ಪರವಾಗಿಲ್ಲ ಅವ್ನು ಹೇಳ್ತಾನ. ಹಾ ಸರಿ ಓಕೆ ನಿಮ್ ರೆಗ್ಯುಲರ್ ಕ್ಲಾಸ್ ಕುತ್ಕೊಂಡಿರ್ತಾನ ಪ್ರಭು ಅವ್ರ ಅಮ್ಮ ಹತ್ರ. ಅವನು ರೈಟ್ ದೊಡ್ಡವನು ಇರ್ತಾನ ಪ್ರಭು, ಇವಂದ ಸ್ವಲ್ಪ ಚುರುಕ, ಅವನೇ ಶ್ಲೋಕಗಳೆಲ್ಲ ಓದ್ತಾನ. ಹಾ ಸರಿ ಇಬ್ರು ಕೂರ್ಸಿ ವಾರಕ್ಕೊಂದ್ಸಲ ಇಬ್ಳನ್ ಕುತ್ಕೊಂತಾನ ಪ್ರಭು. 2 ಸಲ ಕೂರ್ಸಿ ಕ್ಲಾಸ್ ಅಲ್ಲಿ. ನೀವು ಕೇಳಿ ಪ್ರಭು, ಚಾಟಿಂಗ್ ಮಾಡಿದ್ರ ಏನು ಅನ್ಬಿಟ್ಟು ನೀವು ಕ್ಲಾಸ್ ಇದಾದ ಲಾಸ್ಟ್ ಅಲ್ಲಿ ಕೇಳಿ ಪ್ರಭು, ಅವ್ರು ಚಾಟಿಂಗ್ ಮಾಡಿದ್ರೆ ಏನು ಅಂತ ಅವ್ರೇ ಹೇಳ್ತಾರೆ. ವೆಂಕಟಾಚಲ ಸ್ಟ್ಯಾಂಡಿಂಗ್ ಆಯ್ತೇನಪ್ಪ? ಆಯ್ತು ಪ್ರಭು. ಎಷ್ಟು ರೌಂಡ್ ಮಾಡಿದ್ಯಾ? 4 ರೌಂಡ್ಸಾ? ಹಾ ಓಕೆ. ಓಹೋ, ಪ್ರತಿದಿನ ಪ್ರಭುಜಿ ರೆಗ್ಯುಲರ್ గా 4 ರೌಂಡ್ ಮಾಡ್ತಾನೆ ಪ್ರಭು. ಇವನು ದೊಡ್ಡವನು 8 ರೌಂಡ್ ಮಾಡ್ತಾನೆ. ಓಕೆ 6 ಇಸ್ಕೊಬಿಡ್ತಾನೆ ಅವನಿಗೆ 4 ರೌಂಡ್ 8 ರೌಂಡ್ ಇಬ್ರಿಗೂ. ಇನ್ನ ಪ್ರೋಗ್ರಾಮೇ ಹಿಡಿಲ್ಲ ಪ್ರಭು. ಇದು ಈಗದ ಅವರು ನಮ್ಮ ಮಾತಾಜಿಕ್ ಮಾತ್ರದ 8 ರೌಂಡ್ ಆಗೈತೆ. ಮಾತಾಜಿ ನೀವು ಇದು ದೀಕ್ಷಾ ತಗೊಂಡ್ಬಿಡೋಕೆ ರೆಡಿ ಮಾಡಿ ಮಾತಾಜಿ. ರೆಡಿ ಆಗ್ತಾ ಇದ್ದೀರಾ? ಹಾ ಪ್ರಭು, ಆಗ್ತಾ ಇದೀವಿ ಪ್ರಭು. ಓಕೆ ಯಾಕಂದ್ರೆ ನೀವೆಲ್ಲ ಫಾಲೋ ಮಾಡ್ತಾ ಇದ್ರಲ್ಲ, ಬೇಗ ಶೆಲ್ಟ್ರು ಆಗಿಲ್ಲ ಇನ್ನು? ಇಲ್ಲ ಪ್ರಭು, ನಮ್ ಪ್ರಭುಗ್ ಆಗೈತೆ ಶೆಲ್ಟರ್, ನಮ್ಗಿಲ್ಲ ಪ್ರಭು ಇನ್ನು. ಯಾರಿಗಾಗಿದೆ? ನಮ್ ಪ್ರಭುಗೆ. ಅವ್ರಿಗಾಗಿದ್ಯಾ? ಓಕೆ ಸರಿ ಓಕೆ ರೈಟ್. ಸೊ ಬೇಗ ದೀಕ್ಷಾ ತಗೊಳ್ಳಿ, ಗುರುಗೆ ಪ್ರಾರ್ಥನೆ ಮಾಡಿ, ಬೇಗ ನಿಮ್ಮ ಮಕ್ಳಿಗೂ ಶಿಕ್ಷಾ ಪ್ರೋಗ್ರಾಮ್ ಇಸ್ಕೊಡಿ, ದೀಕ್ಷಾ ಇಸ್ಕೊಡಿ. ಯಾಕಂದ್ರೆ ಶಿಕ್ಷಾ ದೀಕ್ಷಾ ಇದೆಲ್ಲ ತುಂಬಾ ಇದ್ರಲ್ಲಿ ಬರುತ್ತೆ ಇವಾಗ. ಈ ಚೈತನ್ಯ ಚರಿತ್ರೆ ಅಂದ್ರೆ ಒಂದು ಶ್ಲೋಕನೇ ಇದೆ, ಶಿಕ್ಷಾ ದೀಕ್ಷಾ ಗುರು ಬಗ್ಗೆ ಒಂದು ಶ್ಲೋಕನೇ ಇದೆ. ಇದೆಲ್ಲ ಬರುತ್ತೆ, ತುಂಬಾ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ ಇದರಲ್ಲಿ. ಯಾಕಂದ್ರೆ ಗುರುಗೆ ನಾವು ಕನೆಕ್ಷನ್ ಆಗದೆ ಇದ್ರೆ ನಾವು ಯಾವತ್ತೂ ಭಗವಂತನ ಹತ್ರ ಹೋಗೋದಕ್ಕೆ ತುಂಬಾ ಅಸಾಧ್ಯವಾದ ಇದು ಕಾರ್ಯ, ಅದು ಆಗೋದೇ ಇಲ್ಲ. ಸೊ ಭಗವಂತ ಎಂಬ ದೋಣಿಯಲ್ಲಿ ಸಮುದ್ರದಂತ ಇದು ದಾಟಿಸಿದ್ದಕ್ಕೆ, ಸಂಸಾರವೆಂಬ ಸಮುದ್ರವನ್ನು ದಾಟಿಸಿದ ಗುರುಗಳಿಗೆ ನಮ್ಮ ಧನ್ಯವಾದ ಪ್ರಭು. ಹರೇ ಕೃಷ್ಣ ಎಲ್ಲ ನಮ್ಮ ಗುರು ಮಹಾರಾಜು ಅವರ ಇದು ಅಷ್ಟೇ, ಅದು ಅವರ ಕರುಣೆ. ಓಕೆ ಗೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಬಾಬು. ಎಷ್ಟು ಇಲ್ಲಿ ಅಂಗಡಿಲಿ ಮನೇಲಿ ಇದ್ದೀರಾ? ಅಂಗಡಿಲಿ ಇದೆ, ಬಂದ್ಬಿಟ್ಟೆ, ಕ್ಲಾಸ್ ಇದೆ ಅಂತ ಬಂದ್ಬಿಟ್ರಾ? ಸರಿ ಓಕೆ ರೈಟ್. ಸೊ ಗುರು ಮಂತ್ರ ಕಲ್ತ್ಕೊಳ್ಳಿ. ನಾಳೆ ಇದು ಬುಧವಾರ ಕ್ಲಾಸ್ ಬಂದು ನಾಳ್ದು ಇರುತ್ತೆ ಮಾತಾಜಿ. ಸರಿ ಪ್ರಭು. ಓಕೆ, ನಾನು ಹೇಳ್ತೀನಿ ಯಾಕೆಂತ. ಓಕೆ, ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ನಮಸ್ಕಾರ. ಹರೇ ಕೃಷ್ಣ.